ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಗಂಗಾದೇವಿಯ ಮಥುರಾ ವಿಜಯ ಕಾವ್ಯದ 4ನೇ ಸರ್ಗವನ್ನು ಆರಂಭ ಮಾಡಿದ್ದೆ. ಈ ಸರಣಿಯ 3ನೇ ದಿವಸದ ಉಪನ್ಯಾಸದ ಆರಂಭದಲ್ಲಿದ್ದೀವಿ. 4ನೇ ಸರ್ಗದಲ್ಲಿ ಕುದುರೆಯ ವರ್ಣನೆ ತುಂಬ ಚೆನ್ನಾಗಿ ಬರುತ್ತದೆ. ಆ ಕುದುರೆಯನ್ನು ಅಧಿರೋಹಣ ಮಾಡಿದ ಕಂಪಣನ ವರ್ಣನೆಯೂ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೆ. ಆ ಕೆಲವು ಪದ್ಯಗಳನ್ನು ನಾವು ನೋಡೋಣ. ಕವಯಿತ್ರಿ ಭಾರತೀಯ ಸಂಪ್ರದಾಯವನ್ನು ಚೆನ್ನಾಗಿ ಬಲ್ಲವಳು. ಹೇಳಿ ಕೇಳಿ ವಿಜಯನಗರ ಸಾಮ್ರಾಜ್ಯದ ನಿರ್ಮಾಣವಾಗಿದ್ದೇ ಸನಾತನ ಧರ್ಮದ ಸಮುದ್ಧಾರಕ್ಕಾಗಿ. ಅದರಿಂದ ಅವಳು ಅಥರ್ವವೇದಿನೋ ವಿಪ್ರಾಸ್ತಂ ವಿಶೇಷೈರ್ಜಯಾಶಿಷಾಂ ಅವರ್ಧಯನ್ ಮಂತ್ರಪೂತೈ ಹವಿರ್ಭಿರಿವ ಪಾವಕಂ ಅಂತ ಅಥರ್ವವೇದ ವಿದರಾದ ವಿಪ್ರರು ಆ ವೇದದ ಘೋಷವನ್ನು ಮಾಡುವ ಮೂಲಕವಾಗಿ ಶತ್ರುಜಯ ಮಂತ್ರಗಳನ್ನು, ಸಮರದಲ್ಲಿ ದಿಗ್ವಿಜಯವನ್ನು ಪಡೆಯುವಂಥ ಮಂತ್ರಗಳನ್ನು, ವೈರಿಗಳನ್ನು ಅಭಿಭವ ಮಾಡುವಂಥ ಮಂತ್ರಗಳನ್ನೆಲ್ಲ ಹೇಳಿದರು ಅಂತ. ಅಥರ್ವವೇದದಲ್ಲಿ ಈ ರೀತಿಯಾದ ಹಲವು ಮಂತ್ರಗಳಿವೆ. ಅಲ್ಲಿಯ ಆಭಿಚಾರಿಕ, ಪೌಷ್ಟಿಕ ಮತ್ತು ಶಾಂತಿಕ ಮೊದಲಾದ ಮಂತ್ರ ಪ್ರಕಾರಗಳಲ್ಲಿ ಕೆಲವನ್ನು ತೆಗೆದುಕೊಂಡು ಮಾಡುವಂಥದ್ದು. ವಾದದಲ್ಲಿ ಶತ್ರುವನ್ನು ಗೆಲ್ಲೋದಕ್ಕೂ ಕೂಡ ಮಂತ್ರಗಳಿರ್ತಕ್ಕಂಥ ಉಂಟು. ಪಾಠ ಅಂತ ಹೇಳುವಂಥ ಒಂದು ಮೂಲಿಕೆಯನ್ನು ಬಳಸಿಕೊಂಡು ಆ ವಾಕ್ಶಕ್ತಿಯನ್ನು ಪಡೆದು ವಾದದಲ್ಲಿ ಎದುರಾಳಿಯನ್ನು ಗೆಲ್ಲಬಹುದು ಅನ್ನೋದರಿಂದ ಮೊದಲುಗೊಂಡು ಬೇಕಾದಷ್ಟು ಉಂಟು. ಅದೇ ವಿಷಯವನ್ನು ತಂತ್ರಶಾಸ್ತ್ರದಲ್ಲಿ ನೋಡ್ತೀವಿ. ಉದಾಹರಣೆಗೆ ಬಗಳಾಮುಖಿ ಅನ್ನುವಂಥ ಒಂದು ದಶಮಹಾವಿದ್ಯೆಗಳಲ್ಲಿ ಒಂದು. ಆ ಬಗಳಾಮುಖಿ ಮಂತ್ರ ಜಪ ಮಾಡುವುದರಿಂದ ಎದುರಾಳಿಯ ವಾಕ್ಸ್ತಂಭನ ಮಾಡಿಬಿಡ್ಬೋದು, ವಾಕ್ ದಿಗ್ಬಂಧನ ಮಾಡಿ ಅವನ ಬಾಯಿ ಕಟ್ಟಿ ತನ್ನ ಮೂಲಕವಾಗಿ ವಾದದಲ್ಲಿ ಗೆಲ್ಲಬಹುದು. ಈ ಥರದ್ದೆಲ್ಲ ಮಾಡಿದರ ಕಥೆಗಳು ಎಲ್ಲ ಕೇಳುತ್ತೆ. ಕಂಡವರಂತೂ ಇಲ್ಲ, ಯಾರೋ ಎಲ್ಲ ಕೇಳಿದವರೇನೆ. ಚಕ್ಷುರ್ವೈ ಸತ್ಯಂ ವೇದದ ಮಾತು. ಆ ಚಕ್ಷುರ್ವೈ ಸತ್ಯಮನ್ನು ನಾನು ಅನುಸರಿಸೋಣ ಇರಲಿ. ಒಟ್ಟಿನಲ್ಲಿ ಅದು ಒಂದು ಆಂಬಿಯನ್ಸ್, ಅದನ್ನು ಬಲ್ಲವಳವಳು. ಆ ಒಂದು ಸ್ವಾರಸ್ಯವನ್ನು ಕಾವ್ಯದಲ್ಲಿ ತರ್ತಾಳೆ. ಜೊತೆಗೆ ಕಾಳಿದಾಸನ ಮಾರ್ಗ ಕೂಡ ಇದು. ಕಾಳಿದಾಸ ಮತ್ತೆ ಮತ್ತೆ ಅಥರ್ವವೇದಿಯಾದ ಗುರುವಿನ ಮೂಲಕವಾಗಿ ಈ ರೀತಿಯಾದ ಕೆಲಸವನ್ನು ಮಾಡಿಸ್ತಾ ಅನ್ನೋದನ್ನು ಹಲವು ಕಡೆ ರಘುವಂಶದಲ್ಲಿ ಹೇಳ್ತಾನೆ. ಅನೇಕ ಬಾರಿ ನಾನು ಇದೇ ವೇದಿಕೆಯಲ್ಲಿ ಕೂಡ ಪ್ರಸ್ತಾವಿಸಿದ್ದೀನಿ. ವಿಶೇಷವಾಗಿ ರಘುವಂಶದ ವಿವರಣ ಕ್ರಮದಲ್ಲಿ ಕೂಡ ಹೇಳಿದ್ದೀನಿ. ಕಾಳಿದಾಸ ಭಾರತೀಯ ಸಂಸ್ಕೃತಿಯ ಒಂದು ಸಂಕ್ಷಿಪ್ತ ವಿಶ್ವಕೋಶವನ್ನೇ ಮಾಡೋದಕ್ಕೆ ಹೊರಟಿದ್ದಾನೆ ರಘುವಂಶದ ಮೂಲಕವಾಗಿ ಅಂತ. ಆ ಕಾರಣದಿಂದಲೇ ಅವನು ಎಲ್ಲ ಸೂಕ್ಷ್ಮಗಳನ್ನು ಅಲ್ಲಲ್ಲಿ ಗಮನಿಸಿ ತರ್ತಾನೆ. ಅದನ್ನು ಇವಳು ಬಹಳ ಸಮರ್ಥವಾಗಿ ಅನುಸರಿಸ್ತಾಳೆ. ಅಥ ನಿರ್ಗತ್ಯ ಭವನಾತ್ ಅವೈಕ್ಷ್ಯತ ಮಹೀಕ್ಷಿತ ಧಾರಿತಾಸ್ತೋರಣ ಅಭ್ಯರ್ಣೆ ತುಂಗಸ್ತುರಗ ಪುಂಗವ. ಆಮೇಲೆ ತೋರಣದ್ವಾರವನ್ನು ದಾಟಿ ಬಂದಾಗ ಆ ರಾಜಾಶ್ವ ಅವನಿಗೆ ಕಾಣಿಸುತ್ತದೆ. ಸಪಕ್ಷ ಇವ ತಾರ್ಕ್ಷಸ್ಯ ಸಜಾತಿರವ ಚೇತಸಃ ಸಖೇವ ಗಂಧವಾಹಸ್ಯ ಸಂಘಾತ ಇವ ರಂಹಸಃ. ಎಷ್ಟು ಚೆನ್ನಾದ ಉತ್ಪ್ರೇಕ್ಷೆಗಳನ್ನು ಪುಂಖಾನುಪುಂಖವಾಗಿ ಮಾಡ್ತಾಳೆ. ಅಕ್ಲಿಷ್ಟ ಮನೋಹರವಾದದ್ದು. ಒಂದು ಅನುಷ್ಟುಪ್ಪಿನಲ್ಲಿ 3 ಉತ್ಪ್ರೇಕ್ಷೆಗಳನ್ನು ಅಷ್ಟು ಸಲೀಸಾಗಿ ಹಾಕ್ತಾಳೆ. ಒಂದಿಷ್ಟು ಶಬ್ದ ಕಾಠಿನ್ಯ ಇಲ್ಲ, ಅರ್ಥ ಕಾಲುಷ್ಯ ಇಲ್ಲ. ಗಂಗಾದೇವಿ ಅತಿಶಯವಾಗಿ ತನ್ನ ಕಾವ್ಯದಲ್ಲಿ ಉತ್ಪ್ರೇಕ್ಷಾಲಂಕಾರಗಳನ್ನು, ಅದರೊಳಗೂ ಹೇತುತ್ಪ್ರೇಕ್ಷಾಲಂಕಾರ, ಕಾವ್ಯಲಿಂಗಾನುಪ್ರಾಣಿತವಾದ ಉತ್ಪ್ರೇಕ್ಷೆ, ಅಲ್ಲಲ್ಲಿ ಶ್ಲೇಷಾನುಪ್ರಾಣಿತವಾದ ಉಪಮಾ ರೂಪಕಗಳನ್ನು ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳ ಅಲಂಕಾರಗಳನ್ನು ಸಹಜ ಮನೋಹರವಾಗಿ ಬಳಸೋದ್ರೊಳಗೆ ಎತ್ತಿದ ಕೈಯೇ. ಎಷ್ಟೋ ಪದ್ಯಗಳಲ್ಲಿ ಚಮತ್ಕಾರ ಇದೆ, ಆದರೆ ಅಲಂಕಾರ ಯಾವುದು ಅಂತ ಹುಡುಕಬೇಕಾಗುತ್ತದೆ. ಅಷ್ಟು ನ್ಯಾಚುರಲ್ ಆಗಿ ಅದರ ಡಿಫ್ಯೂಸ್ ಅಂತಂತೀವಲ್ಲ, ಅದರ ಡಿಫ್ಯೂಷನ್ ಆ ರೀತಿ ಆಗಿರುತ್ತೆ. ಆ ಶಬಲತೆ ನೋಡಿ ಎಷ್ಟು ಚೆನ್ನಾಗಿದೆ. ರೆಕ್ಕೆ ಬಂದ ಗರುಡನ ರೆಕ್ಕೆಯಿಂದ ಹಾರಾಡತಕ್ಕಂಥ, ರೆಕ್ಕೆಗಳಿಂದ ಹಾರಾಡುವ ತಾರ್ಕ್ಷ ಗರುಡ ಯಾವನಿದ್ದಾನೆ ಅವನ ಒಡನಾಡಿಯೋ ಎಂಬಂತೆ, ಮನಸ್ಸಿನ ಸಹಜಾತಿ ಅಂದರೆ ಸಹಜನ್ಮ ಎಂಬಂತೆ, ಅಂದರೆ ಗರುಡನ ಪಕ್ಷದವನೆಂಬಂತೆ. ಗರುಡನ ಪಕ್ಷ ಅಂತಂದರೆ ರೆಕ್ಕೆ ಇದ್ದು ಹಾರುವಂಥ ಒಂದು ಖೇಚರ ಅನ್ನುವ ಅರ್ಥ. ಜೊತೆಗೆ ಮನಸ್ಸಿನ ಒಡಹುಟ್ಟು ಅಂತ. ಮನಸ್ಸು ಎಷ್ಟು ವೇಗವಾಗಿ ಹೋಗುತ್ತೆ, ಮನೋವೇಗ ಅಂತೀವಿ. ಮನಸ್ಸಿನ ಒಡಹುಟ್ಟೆಂಬಂತೆ, ಗಾಳಿಯ ಗೆಳೆಯ ಎಂಬಂತೆ, ವೇಗಕ್ಕೆ ಜೊತೆಗಾರ ಎಂಬಂತೆ ಇದು ಹೋಗ್ತಾ ಇದೆ ಈ ಕುದುರೆ. ಆ ರೀತಿಯಲ್ಲಿತ್ತು. 4 ಉತ್ಪ್ರೇಕ್ಷೆಗಳನ್ನು ಮಾಡಿದ್ದಾಳೆ. ಅದಷ್ಟು 9 ಪದ್ಯಗಳ ಕುಲಕ ಅಂತ ಕರಿತೀವಿ. ಒಂದೇ ಪದ್ಯದಲ್ಲಿ ಪೂರ್ಣವಾದ ವಾಕ್ಯ ಇದ್ದರೆ ಮುಕ್ತಕ, 2 ಇದ್ದರೆ ಯುಗ್ಮಕ, 3 ಇದ್ದರೆ ಸಾಂದಾನಿತಕ ಅಥವಾ ಸಂಧಾನಕ, 4 ಇದ್ದರೆ ಕಾಲಾಪಕ ಅಥವಾ ಕಲಾಪಕ, 5 ಅದಕ್ಕಿಂತ ಹೆಚ್ಚಿದ್ದರೆ ಕುಲಕ ಅಂತ ಕರಿತೀವಿ. ಅಂದರೆ ಒಂದು ವಾಕ್ಯದ ಆಶಯ
ಒಂದು ಪದ್ಯದಿಂದ 5 ಅದಕ್ಕಿಂತ ಹೆಚ್ಚು ಆದಾಗ ಅದು ಕುಲಕ, 4, 3 ಈ ಥರ ಆಗ್ತಾ ಬಂದಂತೆ ನಾವು 2ಕ್ಕೆ ಯುಗ್ಮಕ, 3ಕ್ಕೆ ಸಾಂದಾನಿತಕ, 4ಕ್ಕೆ ಕಲಾಪಕ, 5ಕ್ಕೆ ಕುಲಕ, 5ರಿಂದ ಮೇಲಕ್ಕೆಲ್ಲ ಕುಲಕ ಅಂತ ಮಾಡಿಕೊಂಡಿರುವಂಥದ್ದು ಮೊದಲಿಗೆ ನಮಗೆ ಭಾಮಹ, ವಾಮನ ಮೊದಲಾದ ಆಲಂಕಾರಿಕರು ತೋರ್ಪಡಿಸ್ತಾರೆ. ಅಂದರೆ ಪದ್ಯದ ತಾತ್ಪರ್ಯ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಷ್ಟು ಪೂರ್ತಿ ಪದ್ಯಗಳನ್ನು ಓದ್ಕೊಳ್ಬೇಕಾಗುತ್ತೆ. ಇಲ್ಲಿ ಆ ಒಂದು ದೊಡ್ಡ ವಾಕ್ಯವನ್ನೇ ಅವಳು ಮಾಡಿದ್ದಾಳೆ. ಅಪರ್ಯಾಪ್ತ ಮತಿಕ್ರಾಂತ ಚೇತೋ ವೃತ್ತೇಶ್ವರಂ ಹಸಃ ವಿಸ್ತಾರಯನ್ನಿವ ಮಹೀಂ ಚಟುಲೈ ಖುರಘಟ್ಟನೀ. ಮನಸ್ಸಿನ ವ್ಯಾಪ್ತಿಯನ್ನು ತನ್ನ ವೇಗದಿಂದ ತೋರ್ಪಡಿಸ್ತಾ ಇದೆಯೋ ಎಂಬಂತೆ ತನ್ನ ಖುರಘಟ್ಟನದಿಂದ, ಗೊರಸಿನ ಘಟ್ಟಿಸುವಿಕೆಯಿಂದ ಭೂಮಿಯನ್ನು ವಿಸ್ತರಿಸ್ತಾ ಇರುವಂತೆ ಅಂತ. ಅದು ಎಷ್ಟು ದೂರ ಓಡಿದರೆ ಅಷ್ಟು ದೂರಕ್ಕೆ ನೆಲ ಇದೆ ಅಂತ ಅರ್ಥ. ಆ ಮಟ್ಟಕ್ಕೆ ಭೂಮಿ ವಿಸ್ತಾರವಾಗಿದೆ ಅಂತ. ಒಂದು ಸಣ್ಣ ಕುದುರೆಯ ಓಡಾಟಕ್ಕೆ ಭೂಮಿ ಎಲ್ಲಿ ಇದು? ಆದರೆ ಕವಿಗಳ ಕಲ್ಪನೆಯಲ್ಲಿ ಬಂದರೆ ಭೂಮಿಯನ್ನೇ ಬೇಗ ಅಳೆದುಬಿಟ್ಟು ತನ್ನ ಓಟ ಇನ್ನೂ ಇದೆ ಅಂತ ತೋರಿಸೋದ್ರಿಂದ ಭೂಮಿಗೆ ವಿಸ್ತರಣೆ ಬಂದಿದೆಯೋ ಎನ್ನುವಂಥ ರೀತಿಯಲ್ಲಿ ಅಭೂತಪೂರ್ವವಾದ ಉತ್ಪ್ರೇಕ್ಷೆಗಳನ್ನು ಮಾಡ್ತಾಳೆ. ಜವಾಧರಿತ ಜಂಭಾರಿ ತುರಂಗ ಭ್ರಮಕಾರಿಣಂ ಮಣಿಕುಟ್ಟಿಮ ಸಂಕ್ರಾಂತಮಾಕ್ರಮನ್ ಬಿಂಬಮಾತ್ಮನಃ. ಅದಿನ್ನೂ ಅರಮನೆಯ ಪ್ರಾಂಗಣದ ಒಳಗೆ ಇದೆ. ಒಳ್ಳೆಯ ನೈಗಾರಿಕೆಯ ಗಚ್ಚು ಗಾರೆ ನೆಲ. ಅದರ ಮೇಲೆ ಅದು ಎಷ್ಟು ತ್ವರಿತಗತಿಯಿಂದ ಓಡ್ತಾ ಇದೆ. ಅದರ ರೂಪದ ಪ್ರತಿಫಲನವೇ ಅಲ್ಲಿ ನೆಲದ ಮೇಲೆ ಆಗಿದೆ. ಅದು ನೋಡ್ತಾ ಇದ್ದರೆ ತನ್ನ ಆತ್ಮಬಿಂಬವನ್ನು, ತನ್ನ ಬಿಂಬವನ್ನೇ ತಾನು ಮೀರಬೇಕು ಅನ್ನುವಂಥ ಓಘದಿಂದ, ವೇಗದಿಂದ ಸಾಗ್ತಾ ಇದೆ ಅಂತ. ತನ್ನ ಪ್ರತಿಬಿಂಬ ನೆಲದಲ್ಲಿ ಸಂಕ್ರಾಂತವಾದದ್ದು, ನೆಲದಲ್ಲಿ ಪ್ರತಿಫಲಿಸಿದೆ. ಅದು ಮೀರೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ. ಇದು ಎಷ್ಟು ವೇಗವಾಗಿ ಹೋದರೆ ಪ್ರತಿಬಿಂಬವೂ ಅಷ್ಟೇ ವೇಗವಾಗಿ ಹೋಗುತ್ತೆ. ಇಂಪಾಸಿಬಿಲಿಟಿ. ಆದರೆ ಹೋಗ್ತಾ ಇದೆಯೋ ಎಂಬಂತೆ. ಯಾತಕ್ಕೆ ಅಂದರೆ ಅದು ಇಂದ್ರನ ಕುದುರೆಯನ್ನು ಮೀರಿರುವಂತೆ ತೋರ್ತಾ ಇದೆ. ಜವಾಧರಿತ ಜಂಭಾರಿ ತುರಂಗ ಭ್ರಮಕಾರಿಣಂ. ತನ್ನ ವೇಗದಿಂದ ಉಚ್ಚೈಶ್ರವಸ್ಸು ಇಂದ್ರನ ಕುದುರೆಯನ್ನು ಮೀರದಂತೆ ಆಗಲೇ ಎಸ್ಟಾಬ್ಲಿಷ್ ಆಗಿದೆ. ಇನ್ನು ಅದಕ್ಕೆ ಇನ್ಯಾರೂ ಇಲ್ಲ. ಇಟ್ ಹ್ಯಾಸ್ ಟು ಕಾಂಪೀಟ್ ವಿತ್ ಇಟ್ಸ್ ಓನ್ ಸೆಲ್ಫ್. ಹಾಗಾಗಿ ತನ್ನ ನೆರಳನ್ನೇ ತಾನು ಒಂದು ಸ್ಪರ್ಧಿ ಅಂತ ಭಾವಿಸಿ ಅದನ್ನು ಮೀರಿ ಲಂಘಿಸುವಂತೆ ತೋರ್ತಾ ಇದೆ ಅಂತ ತುಂಬ ಹೊಸತಾದ ಕಲ್ಪನೆಯನ್ನು ಕವಯಿತ್ರಿ ಮಾಡ್ತಾ ಇದ್ದಾಳೆ. ಲವಣೋ ದನ್ವದೇಕಾಂತ ಲಂಘನ ಮಾತ್ರ ಗರ್ವಿತಂ ಹಸನ್ನಿವ ಹನುಮಂತಂ ಹೇಷಿತೈಫೇನ ಪಾಂಡರೈಹಿ. ಒಂದು ಉಪ್ಪು ನೀರಿನ ಸಮುದ್ರನ ಇಷ್ಟು ಮಾತ್ರಕ್ಕೆ ಹಾರಿರುವ ಹನುಮಂತನನ್ನು ತನ್ನ ಹೇಷಾರವದಿಂದ, ತುಂಬು ನೊರೆಯ ಬಾಯಿಂದ ಗೇಲಿ ಮಾಡ್ತಾ ಇರುವಂತೆ ತೋರ್ತಾ ಇತ್ತು. ಅದು ಕೆನೀತಾ ಇದ್ದರೆ ಅಂತ. ಹೇಷಾರವ ಅಂತಂದರೆ ಕುದುರೆಯ ಧ್ವನಿ. ನೇಯಿಂಗ್ ಆಫ್ ಹಾರ್ಸ್ ಅಂತ ಇಂಗ್ಲೀಷ್ನಲ್ಲಿ ಏನು ಕರೀತಾರೆ, ಕುದುರೆಯ ಕೆನೆತ. ಆ ಕುದುರೆಯ ಕೆನೆತ ಹೇಗಿದೆ ಅಂದರೆ ಹನುಮಂತನನ್ನು ಹಸನ್ನಿವ ಹನುಮಂತಂ ಹೇಷಿತೈಹಿ. ಆ ಹಕಾರಗಳನ್ನು ನೋಡಿ ಎಷ್ಟು ಚೆನ್ನಾಗಿ ತರ್ತಾ ಇದ್ದಾಳೆ. ಫೇನ ಪಾಂಡರೈಹಿ, ಬೆಳ್ಳಗೆ ನಗುತ್ತಾ ಇದೆ ಅಂತ. ಕುದುರೆ ನಗು ಬೆಳ್ಳಗೆ ಹೇಗಿದೆ ಅಂದರೆ ಆ ನೊರೆ, ಬಾಯಿ ತುಂಬಿರೋ ನೊರೆಯ ಮೂಲಕವಾಗಿ ಗೊಳ್ಳಂತ ನಗುತ್ತಾ ಇರುವಂತೆ ಕಾಣಿಸುತ್ತೆ. ಹಲ್ಲು ಕಾಣಿಸುವಂತೆ. ಅಯ್ಯೋ ಆ ಹನುಮಂತ ಏನು ಆ ಸಮುದ್ರ ಲಂಘನ ಮಾಡಿದ್ದು ಅದು ಒಂದು ಬಾರಿ ಮಾಡಿದ್ದಷ್ಟೇ, ನಾನು ಎಷ್ಟು ಬಾರಿಯೂ ಮಾಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ತೋರಿಸುವಂತೆ. ಮುಖಲೀನ ಖಲೀನಾ ಹಿ ರಿಚ್ಛ ಖಲೀನಾ ಹಿ ರಚ್ಛ ಪಲ್ಯಂಕ ನ ಅಚ್ಛ ಪಲ್ಯಯ ನಚ್ಛದ. ಮುಖಲೀನ ಖಲೀನಾ ಹಿ ರಚ್ಛ ಪಲ್ಯಯ ನಚ್ಛದ ಉಪುಷಾಪಿ ಗರುತ್ಮಂತಂ ಅನುಗಂತುಮಿವೋತ್ಸುಕ. ಮುಖಲೀನ ಖಲೀನ, ಅಲ್ಲಿ ಮತ್ತೆ ಯಮಕಾಲಂಕಾರ. ನಖಲೀನ, ಮುಖಲೀನ ಖಲೀನ. ಆ ಖಲೀನ ಅನ್ನುವ ಶಬ್ದ ಇಷ್ಟು ರೀತಿಯಾಗಿ ಪುನರುಕ್ತವಾಗಿದೆ. ಮುಖಲೀನ, ಬಾಯಲ್ಲಿಯೇ ಸೇರಿ ಹೋದ. ಖಲೀನ, ಲಗಾಮು, ಕಡಿವಾಣ. ಆ ಕಡಿವಾಣ ಬಾಯೊಳಗಿರುತ್ತೆ ಕುದುರೆಗೆ. ಅದರಿಂದಾಗಿ ಅದು ಹಾವನ್ನು ಬಾಯಲ್ಲಿ ಕಚ್ಚಿಕೊಂಡಿರುವ ಗರುಡನನ್ನು ರೂಪದಿಂದಲೂ ಅನುಕರಿಸ್ತಾ ಇದೆಯೋ ಎಂಬಂತೆ ತೋರ್ತಾ ಇತ್ತು ಅಂತ. ನಮಗೆ ಸಾಮಾನ್ಯ ಗೊತ್ತಿದೆ, ಗರುಡ ತನ್ನ ಚಂಚವಗ್ರದಲ್ಲಿ, ಕೊಕ್ಕಿನ ತುದಿಯಲ್ಲಿ ಸರ್ಪ ವಿಶೇಷವನ್ನು ಕಚ್ಚಿಕೊಂಡು ಹಾರ್ತಾ ಇರ್ತಾನೆ ಅಂತ. ಇದು ಬಾಯೊಳಗೆ ಆ ಕಡೆ ಈ ಕಡೆ ಚಾಚಿಕೊಂಡು ಬರುವ ಲಗಾಮನ್ನು ಕಚ್ಚಿಕೊಂಡಿರುವ ಮೂಲಕವಾಗಿ ನೆಲದಲ್ಲೆಲ್ಲ ಆಕಾಶದಲ್ಲಿ ಹಾರೋದಕ್ಕೆ ಲಾಯಕ್ಕಾದ ಗರುಡ ಅನ್ನುವಂಥ ಒಂದು ಕಲ್ಪನೆ. ಮತ್ತು ಅದಕ್ಕೆ ಬೆನ್ನಿನ ಮೇಲಿನ ರೆಕ್ಕೆಯಂತೆ ಪಲ್ಯಯನ ಛದ, ಜೀನಿನ ವಿಸ್ತಾರ ಆ ಎರಡೂ ಕಡೆಯಲ್ಲಿ ಬಂದಿರುವಂಥದ್ದು ಗರುತ್ಮಂತನ, ಗರುತ್ ಅಂದರೆ ಗರುಡನ ರೆಕ್ಕೆಗಳ ತರಹ ಕಾಣಿಸ್ತಾ ಇವೆ ಅಂತ. ಅಂದರೆ ಎಷ್ಟರ ಮಟ್ಟಿಗೆ ಆ ಉತ್ಪ್ರೇಕ್ಷೆಗೆ ಚೆನ್ನಾಗಿರುವಂಥ ಕಾರಣವನ್ನು ಕೊಡೋದ್ರಿಂದ ಇದು ಹೇತುತ್ಪ್ರೇಕ್ಷಾ ಅಲಂಕಾರ ಅಂತಾಗಿದೆ. ಲೋಲವಾಲಾಗ್ರಲಗ್ನೇನ ಸೇವ್ಯಮಾನೋ ನಭಸ್ವತ ರಂಹೋ ರಹಸ್ಯ ಶಿಕ್ಷಾರ್ಥಂ ಶಿಷ್ಯತಾಮಿವ ಜಗ್ಮುಷ. ಬಾಲವನ್ನು ಹಾಗೆ ಹೀಗೆ ಬೀಸ್ತಾ ಇದ್ದರೆ ವೇಗ ಅಂದರೆ ಹೇಗಿರುತ್ತೆ, ಗತಿ ಅಂದರೆ ಏನು ಅನ್ನೋದನ್ನು ಗಾಳಿಗೆ ಪಾಠ ಕಲಿಸೋದಕ್ಕಾಗಿ ಅದನ್ನು ತನ್ನ ಹಿಂದೆ ಶಿಷ್ಯನ ಕೂಡಿಸ್ಕೊಂಡಿದೆ ಅಂತ ಕಾಣಿಸ್ತಿದೆ ಅಂತ.
ಶಿಷ್ಯ ಯಾವತ್ತೂ ಗುರುವನ್ನು ಅನುಸರಿಸ್ಕೊಂಡು ಹೋಗಬೇಕು. ಈ ಕುದುರೆಯ ಬಾಲದ ಹಿಂದೆ ಗಾಳಿ ಬರ್ತಾ ಇರೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ವೇಗ ಗತಿಗಳನ್ನು ಅಧ್ಯಯನ ಮಾಡೋದಕ್ಕೆ ಅಂತ. ರಮೋ ರಹಸ್ಯ ಶಿಕ್ಷಾರ್ಥಂ ಶಿಷ್ಯತಾಮಿವ ಜಗ್ಮುಷ. ಇವೆಲ್ಲ ತುಂಬ ಒರಿಜಿನಲ್ ಆದ ಪ್ರತಿಭಾ ಪ್ರಸೂನಗಳು. ಇದ್ದದ್ದನ್ನು ಇದ್ದಂತೆ ಹೇಳೋದನ್ನು ಎಲ್ಲಿ ನಾವು ಕಾವ್ಯ ಅಂತ ಕರಿತೀವಿ. ಹಿರಿಯಣ್ಣನವರು ಹೇಳ್ತಾರಲ್ಲ, ಆರ್ಟ್ ಈಸ್ ನಾಟ್ ರೆಪ್ರೆಸೆಂಟೇಷನ್ ಆಫ್ ಮಿಯರ್ ರಿಯಾಲಿಟಿ, ಸಮಥಿಂಗ್ ಮೋರ್ ವ್ಯಾಲ್ಯೂಬಲ್ ಆ್ಯಡೆಡ್ ಟು ಇಟ್ ಅಂತ. ಇದು ಕಲಾ ರಹಸ್ಯ, ವಿಶೇಷವಾಗಿ ಭಾರತೀಯ ಕಲಾ ರಹಸ್ಯ. ಅದನ್ನು ಇವಳು ವಶವರ್ತಿನಿಯಾಗಿಸಿಕೊಂಡಿದ್ದಾಳೆ. ಮುಹುಸ್ವಜನ ಸಂರೋಧ ನಮಿತೋನ್ನಮಿತಾನನಃ ನಮಸ್ಕುರ್ವನ್ನಿವ ಪುರೋವರ್ತಿನೀಂ ವಿಜಯಶ್ರಿಯಂ. ತಲೆನ ಮತ್ತೆ ಮತ್ತೆ ಕೆಳಕ್ಕೆ ಮೇಲಕ್ಕೆ ಜಗ್ಗು ಹಾಕಿಕೊಂಡು ಹೋಗ್ತಾ ಇದೆ. ಆ ಕುದುರೆಯನ್ನು, ಅದರ ಗತಿಯನ್ನು ನೋಡದೇ ಇದ್ದರೆ ಇವೆಲ್ಲ ಬರೆಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಕುಗ್ರಾಮದಲ್ಲಿ ಕೂತ್ಕೊಂಡ ಮಡಿ ಬ್ರಾಹ್ಮಣ ಒಬ್ಬ ಕಾವ್ಯ ಬರೆದರೆ ಪಾಪ ರಾಜಾಶ್ವ ಹೇಗೆ ಓಡಾಡ್ತಾ ಇತ್ತು ಅಂತ ನೋಡ್ಕೊಳ್ಳೋದಕ್ಕೆ ಯಾವ ಥರ ಆಗುತ್ತೆ. ಇವಳು ಅದನ್ನೆಲ್ಲ ಕಂಡವಳು. ಆ ಕುದುರೆ ಓಡಾಡುವಾಗ, ನಡೆದಾಡುವಾಗ, ನೆಗೆಯುತ್ತಾ ಹೋಗುವಾಗ ತಲೆಯ ಮೇಲಕ್ಕೆ ಕೆಳಕ್ಕೆ ತೆಗೆಸುತ್ತೆ. ಅದು ಹೇಗೆ ಇತ್ತು ಅಂತಂದರೆ, ತನಗೆ ಎದುರಾಗಿ ಬರುವಂಥ ವಿಜಯಲಕ್ಷ್ಮಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡುವಂತೆ ಇತ್ತು ಅಂತ. ಅಂದರೆ ತಾನು ಹೊರಟ ಯುದ್ಧದಲ್ಲಿ ಗೆಲುವು ಹೌದೇ ಹೌದು. ಆ ಗೆಲುವಿನ ಲಕ್ಷಣವೇ ವಿಜಯಲಕ್ಷ್ಮಿ. ಆ ವಿಜಯಲಕ್ಷ್ಮಿ ಎದುರಿಗೆ ಬಂದಾಗ ತಾನು ತಲೆಬಾಗಬೇಕಾದದ್ದು ಧರ್ಮ, ಅದನ್ನು ಈಗಲೇ ಮಾಡ್ತಾ ಇದೆಯೋ ಎಂಬಂತೆ ಕಾಣ್ತಾ ಇತ್ತು ಅಂತನ್ನುವಂಥದ್ದು. ಖುರಧೂತಧರ ಧೂಲಿ ಸ್ಥೂಲೀಕೃತ ನಭಸ್ಥಲ ವಾರಯನ್ನಿವ ರಥ್ಯಾನಾಂ ಖೇ ಚರತಾಮದಂ ರವೆ ಖೇಚರತಾಮದಂ. ಖುರಧೂತ ಧರಾಧೂಲಿ ಸ್ಥೂಲೀಕೃತ ನಭಸ್ಥಲ ವಾರಯನ್ನಿವ ರಥ್ಯಾನಾಂ ರವೆ ಖೇಚರತಾಮದಂ. ಈ ತನ್ನ ಗೊರಸಿನ ಮೂಲಕ ಭೂಮಿಯ ಭಾರವನ್ನು ಕೆತ್ತಿ ಧೂಳಾಗಿ ಮಾಡಿ ಕುಟ್ಟಿ ಅದನ್ನು ಆಕಾಶಕ್ಕೆ ಎಬ್ಬಿಸುವ ಮೂಲಕ ತನ್ನ ವೇಗದಿಂದ ಬಾಲದ ಒಂದು ಗಾಳಿಯಿಂದ ಆಕಾಶಕ್ಕೆ ಸೂಕ್ಷ್ಮವಾದದ್ದು ಅಂತ ಹೆಸರು. ಆಕಾಶ ಅತ್ಯಂತ ಸೂಕ್ಷ್ಮವಾದದ್ದು ಅಂತ. ಯಾಕೆಂದರೆ ಅದಕ್ಕೆ ಎಲ್ಲವೂ ಒಳಪಟ್ಟಿರುತ್ತೆ. ಅದು ಅದರ ಒಳಗೆ ಎಲ್ಲವೂ ಇರುತ್ತೆ. ಅದು ಇನ್ಯಾವುದರ ಒಳಗೂ ಇಲ್ಲ ಅಂತ. ಅಷ್ಟು ಸೂಕ್ಷ್ಮವಾದದ್ದು ಆಕಾಶ ಅಂತ ಹೇಳಿಬಿಟ್ಟಿರು. ಪಂಚಭೂತಗಳಲ್ಲಿ ಅತ್ಯಂತ ಸೂಕ್ಷ್ಮವಾದದ್ದು. ಯಾಕೆಂದರೆ ಗಾಳಿಯೂ ಅದಕ್ಕಿಂತ ಸ್ಥೂಲವಾದ್ದರಿಂದ ಕೆಳಗಿರುತ್ತೆ. ಅದರ ಮೇಲಿರುವಂಥದ್ದು ಆಕಾಶ. ಈ ಧೂಳನ್ನು ಆಕಾಶದವರೆಗೂ ಅದು ವಿಸ್ತರಿಸುವ ಮೂಲಕ ಅದಕ್ಕಿರುವ ಸೂಕ್ಷ್ಮತೆಯನ್ನು ಕಳೆದು ಸ್ಥೂಲತೆಯನ್ನು ಉಂಟು ಮಾಡಿದ್ದಲ್ಲದೆ, ಈ ಧೂಳನ್ನು ಸೂರ್ಯ ಮಾರ್ಗದವರೆಗೆ ಕೊಂಡೊಯ್ಯುವ ಮೂಲಕವಾಗಿ ಸೂರ್ಯ ತಾನು ಆಕಾಶದಲ್ಲಿ ನಿರಾಲಂಬವಾಗಿ ವಿಹಾರ ಮಾಡ್ತೀನೋ ಜಂಬವನ್ನು ತಗ್ಗಿಸಿದಂತೆ ಆಯಿತು ಅಂತ. ಅದು ಧೂಳು ತುಂಬಿದೆ ಅಂದರೆ ನೆಲದಲ್ಲಿಯೇ ಓಡಾಡ್ತಾ ಇದೆ ಸೂರ್ಯರಥ, ಅದು ಆಕಾಶದಲ್ಲಿ ಅಲ್ಲ ಅನ್ನುವಂತೆ ಮಾಡ್ತಾ ಇದೆ ಅಂತ. ಕವಿಗಳು ಏನನ್ನು ತಾನೇ ಮಾಡೋದಿಲ್ಲ. ಪದ್ಯದ ಮೂಲಕವಾಗಿ ಯಾವುದನ್ನು, ಇದ್ದದ್ದನ್ನು ಇಲ್ಲದ್ದನ್ನು ಎಲ್ಲವನ್ನು ತೋರ್ಪಡಿಸಿ ಬಿಡ್ತಾರೆ. ಇದು ವಿಶೇಷವಾಗಿ ಸಾಹಿತ್ಯಕ್ಕಿರುವ ಶಕ್ತಿ. ಸಂಗೀತ, ನೃತ್ಯ, ಚಿತ್ರಗಳಲ್ಲಿ ಇಷ್ಟನ್ನು ಮಾಡಬಹುದಾದರೂ ಚಿತ್ರಕ್ಕೆ, ಶಿಲ್ಪಕ್ಕೆ ಇಲ್ಲದ್ದನ್ನು ತೋರಿಸುವ ಶಕ್ತಿ ಇದ್ದರೂ ಅದು ಡೈನಮಿಕ್ ಅಲ್ಲ, ಅಲ್ಲಿ ಚಲನವನ್ನು ತೋರಿಸೋಕ್ಕೆ ಸಾಧ್ಯ ಇಲ್ಲವಲ್ಲ. ನೃತ್ಯದಲ್ಲಿ ಮಾಡಬಹುದಾದರೂ ಅದರ ಡೈನಮಿಸಮ್ ಅದಕ್ಕಿದ್ದರೂ ಕೂಡ, ಗತಿಶೀಲತೆ ಇದ್ದರೂ ಏಕಕಾಲದಲ್ಲಿ ಅನೇಕಗಳನ್ನು ಮಾಡೋಕ್ಕಾಗೋದಿಲ್ಲ. ಒಂದೇ ಪದ್ಯದಲ್ಲಿ 10 ಪಿಕ್ಚರ್ಗಳನ್ನು ಕೊಡುವಂತೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಬೇರೊಂದನ್ನು ಪ್ರಕಾರಾಂತರವಾಗಿ ಯೋಜಿಸಬೇಕು, ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಸಂಗೀತದಲ್ಲಂತೂ ಯಾವುದೇ ಮೂರ್ತವಾದದ್ದನ್ನು ಹೇಳೋದಕ್ಕೆ ಆಗೋದಿಲ್ಲ. ಭಾವಸಾಂದ್ರವಾದ ಒಂದು ಸ್ಥಿತಿಯನ್ನು ಮಾತ್ರ ತಂದುಕೊಡೋಕ್ಕೆ ಸಾಧ್ಯ. ಈ ಕಲೆಗಳ ಮೇಲೂ ಕೀಳು ಅಂತಲ್ಲ, ಇವುಗಳ ವ್ಯತ್ಯಾಸಗಳನ್ನು ಗಮನಿಸಬೇಕು ಅಷ್ಟೇ. ಅದಕ್ಕೋಸ್ಕರವಾಗಿ ಹೇಳ್ತಾ ಇರೋದು. ಸಾಹಿತ್ಯದಲ್ಲಿ ಹಾಗಲ್ಲದೆ ಬಹಳ ಸ್ಪಷ್ಟತೆಯನ್ನು, ತುಂಬ ಅಮೂರ್ತತೆಯನ್ನು ಎರಡನ್ನೂ ತರುವಂಥ ಶಕ್ತಿ ಉಂಟು. ಸಂಗೀತ ಅತ್ಯಂತ ಅಮೂರ್ತವಾದದ್ದು, ಚಿತ್ರಶಿಲ್ಪಗಳು ಅತ್ಯಂತ ಮೂರ್ತವಾದವು. ಇವುಗಳ ಮಧ್ಯದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನೃತ್ಯ, ಅದಕ್ಕಿಂತ ಒಂದು ಸ್ವಲ್ಪ ಮಟ್ಟಕ್ಕೆ ಸಾಹಿತ್ಯ ಬರುತ್ತದೆ. ಸಂಗೀತದ ಅತ್ಯಂತ ಅಮೂರ್ತವಾದ ಘನೀಕೃತವಾದ ರಸಭಾವಗಳನ್ನು ಸಾಹಿತ್ಯ ತೋರ್ಪಡಿಸುತ್ತದೆ. ಜೊತೆಗೆ ಚಿತ್ರಶಿಲ್ಪಾದಿಗಳಲ್ಲಿ ಬರುವಷ್ಟು ನಿಖರತೆಯನ್ನು ತಂದುಕೊಡುತ್ತದೆ, ಸ್ಪಷ್ಟತೆಯನ್ನು ತಂದುಕೊಡುತ್ತದೆ. ವರ್ಸಟೈಲ್ ಅನ್ನುವಂಥದ್ದಿದ್ದರೆ ಅದು ಸಾಹಿತ್ಯ. ಸಬ್ಲೈಮ್ ಇನ್ ಇಟ್ಸ್ ಓನ್ ವೇ, ಅದು ಒಂದೇ ಏಕದಿಶೆಯಲ್ಲಿ ಅತ್ಯಂತ ಭವ್ಯ ಭೂಮವಾದದ್ದು ಅಂತ ನೋಡುವುದಾದರೆ ನಮಗೆ ಶಿಲ್ಪವನ್ನು ಮತ್ತು ಸಂಗೀತವನ್ನು ಕಾಣಬಹುದು. ಅದರಿಂದಲೇ ಎಷ್ಟೋ ಬಾರಿ ಸಂಗೀತವನ್ನು ಘನೀಕೃತವಾದ ಶಿಲ್ಪವನ್ನು ಘನೀಕೃತವಾದ ಸಂಗೀತ ಅಂತ, ಸಂಗೀತವನ್ನು ಅಮೂರ್ತವಾದ ಶಿಲ್ಪ ಅಂತೆಲ್ಲ ಕಲ್ಪನೆ ಮಾಡುವಂಥದ್ದು ಉಂಟು. ಮತ್ತು ಸಾಹಿತ್ಯಕ್ಕೆ ವಾಹಕವಾಗುವ ಭಾಷೆಯಲ್ಲಿ ಕರ್ತೃ ಕರ್ಮ ಕ್ರಿಯೆಗಳ ಮೂಲಕವಾಗಿ
ಆ ಕ್ರಿಯಾಪದಕ್ಕಿರುವ ಭೂತ ಭವಿಷ್ಯದ ವರ್ತಮಾನ ಅನ್ನುವ ಪ್ರಧಾನವಾದ 3 ಕಾಲಗಳಲ್ಲದೆ ಇನ್ನೂ ಬೇಕಾದಂತೆ ಉಂಟಲ್ಲ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಮಗೆ ಅದು ಅಲ್ಲದೆ ಇನ್ನು ಸಂಸ್ಕೃತಾದಿಗಳಲ್ಲಿ ನೋಡಿದರೆ ಅದ್ಯತನ ಭೂತ, ಅನದ್ಯತನ ಭೂತ, ಪರೋಕ್ಷ ಭೂತಕಾಲ ಈ ಥರದ್ದೆಲ್ಲ ಉಂಟು. ಅದೇ ರೀತಿಯಾಗಿ ಭವಿಷ್ಯತ್ ಕಾಲದಲ್ಲೂ ಉಂಟು. ಆಶೀರೂಪ, ವಿಧಿರೂಪ ಹೀಗೆಲ್ಲ ಬೇಕಾದಂತೆ ಮಾಡಿ 11 ಲಕಾರಗಳು ಮಾಡಿಕೊಂಡಿದ್ದಾರೆ. ಲೇಟ್ ಲಕಾರ ವೇದದ್ದು ಸೇರಿಸಿಕೊಂಡ್ರೆ ಇಷ್ಟು ಕಾಲ ಪ್ರವಾಹದಲ್ಲಿ, ಅಖಂಡವಾದ ಕಾಲ ಪ್ರವಾಹದಲ್ಲಿ ಇಷ್ಟು ಕಾಲಛಾಯೆಗಳನ್ನು ತರುವ ಮೂಲಕವಾಗಿ. ಹಾಗೆಯೇ ಇನ್ನು ಕರ್ಮವನ್ನು ತೆಗೆದುಕೊಂಡ್ರೆ, ಅಂದರೆ ಆಬ್ಜೆಕ್ಟ್ ಅಂತ ಯಾವುದಿದೆ ಅದನ್ನು ತೆಗೆದುಕೊಂಡ್ರೆ ಅದನ್ನು ಎಷ್ಟು ಬಗೆಯಲ್ಲಿ ಹೇಳಬಹುದು, ಎಷ್ಟು ಪರ್ಯಾಯ ಶಬ್ದಗಳಿವೆ. ಜಗತ್ತಿನಲ್ಲಿ ಎಷ್ಟು ಪದಾರ್ಥ ಇದೆಯೋ ಆ ಪದಾರ್ಥಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪದಾರ್ಥವಾಚಕವಾದಂಥ ಹೆಸರುಗಳಿವೆ. ಅದರಿಂದ ರೂಪಧೇಯಕ್ಕಿಂತ ನಾಮಧೇಯ ಜಾಸ್ತಿ. ನೀರು ಅನ್ನೋ ಒಂದೇ ಪದಾರ್ಥಕ್ಕೆ ಸಂಸ್ಕೃತದಲ್ಲಿ ಏನೇ 127 ಹೆಸರುಗಳಿವೆ. ಇನ್ನು ಮಿಕ್ಕ ದೇಶ ಭಾಷೆಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ನೆಷ್ಟಿವೆ. ಹೀಗೆ ನೋಡಿದಾಗ ಕರ್ಮಪದ ಮತ್ತು ಅದೇ ರೀತಿಯಾಗದ ಕರ್ತೃಪದವೂ ಆಗುತ್ತೆ. ಅದಕ್ಕೆ ಎಷ್ಟು ಛಾಯೆಗಳು ಉಂಟು ಅಂತ ಗೊತ್ತಾಗುತ್ತೆ. ಮತ್ತು ಎಷ್ಟು ಜನ ಇದ್ದಾರೆ, ಎಷ್ಟು ಕಾಲದ ಜನ ಯಾವ ಥರ ಆಗುತ್ತವೆ, ಅದರಿಂದ ಕರ್ತೃತ್ವದ ವೈಚಿತ್ರ್ಯ ಕೂಡ ಗೊತ್ತಾಗುತ್ತದೆ. ಮತ್ತು ವಾಕ್ಯಾನ್ವಯ ಮಾಡುವಾಗ ವಿಭಕ್ತಿಗಳು ಬಂದು ಸೇರಿಕೊಳ್ಳುತ್ತವೆ, ವಚನಗಳು ಬಂದು ಸೇರಿಕೊಳ್ಳುತ್ತವೆ. ಈ ಮೂಲಕವಾಗಿ ನಿರ್ದಿಷ್ಟತೆಯನ್ನು ಹೆಚ್ಚು ತರುವ ಮೂಲಕ ಮಾಹಿತಿಯನ್ನು ತುಂಬ ಕೊಡಬಹುದು. ಮಾಹಿತಿಯೇ ಕೆಲವೊಮ್ಮೆ ಕಲೆಗೆ ಮಾರಕವೂ ಹೌದು. ಆದರೆ ಹದವಾಗಿ ಬಳಸಿಕೊಂಡಾಗ ಈ ಮಾಹಿತಿಯ ಮೂಲಕವೇ ಈ ಮಾಹಿತಿಯ ವಾಸ್ತವವನ್ನು ಮೀರುವ ಒಂದು ಆಯಾಮ ಬರುತ್ತೆ. ಅದು ಸಾಹಿತ್ಯದಲ್ಲಿ ಸಾಧ್ಯವಾಗುವಂಥದ್ದು. ಇಲ್ಲೆಲ್ಲ ನೋಡಿ, ಈ ಕುದುರೆ ತುಂಬ ಜೋರಾಗಿರುವಂಥದ್ದು ಅನ್ನೋದು ಒಂದೇ ಮಾಹಿತಿ. ಒಂದು ಸಾಲು ಇಟ್ಸ್ ಎ ವರ್ಸಟೈಲ್ ಹಾರ್ಸ್ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ಅದಕ್ಕೆ ಇವಳು 9 ಪದ್ಯಗಳನ್ನು ಬರೆದಿದ್ದಾಳೆ. ಇನ್ನೂ 10 ಪದ್ಯ ಬೇಕಾದ್ರೆ ಸೇರಿಸ್ಬೋದು, ಅದೇನು ಕಷ್ಟವಿಲ್ಲ. ಆ ಮೂಲಕವಾಗಿ ಮಾಡುವ ಪರಿಣಾಮ ಇದೆಯಲ್ಲ, ಆ ಮಾಹಿತಿಯನ್ನು ಮೀರುವಂಥದ್ದಾಗಿದೆ. ಪೊಯೆಟ್ರಿ ಕಾನ್ಸ್ಟೆಂಟ್ಲಿ ಟ್ರೈಸ್ ಟು ಓವರ್ಕಮ್ ದಿ ಬರ್ಡನ್ ಆಫ್ ಇನ್ಫಾರ್ಮೇಷನ್. ಅದನ್ನು ಮಾಡ್ತಾ ಹೋಗುತ್ತದೆ. ಮಾಹಿತಿಯಿಂದ ನಮಗೆ ಅನುಭವ ದಕ್ಕೋದಿಲ್ಲ. ವಿ ಬಿಕಮ್ ಎಜುಕೇಟೆಡ್ ಬಟ್ ವಿಲ್ ನಾಟ್ ಬಿ ಎನ್ರಿಚಿಂಗ್ ಅವರ್ ಫೀಲಿಂಗ್. ಈ ಅಂಶವನ್ನು ಸಾಹಿತ್ಯ ಕೊಡ್ತಾ ಹೋಗುತ್ತದೆ. ಅದನ್ನು ಸಂಸ್ಕೃತ ಕವಿಗಳು ತಮ್ಮ ಬಗೆಬಗೆಯ ಅಲಂಕಾರಗಳ ಮೂಲಕ, ಶಬ್ದಾರ್ಥಾಲಂಕಾರಗಳ ಮೂಲಕ, ರೀತಿ ಗುಣಗಳ ಮೂಲಕ, ಮಾರ್ಗ ಅಂತ ಎಲ್ಲ ಯಾವುದಿವೆ ಅವುಗಳ ಮೂಲಕ ಸಾಧಿಸಿರೋದು ತುಂಬ ದೊಡ್ಡದು. ಇಂದು ಸಾಹಿತ್ಯಾಧ್ಯಯನದಲ್ಲಿ ಈ ಎಲ್ಲ ಅಂಶಗಳು ಮರೆಯಾಗಿಬಿಟ್ಟು ಸೋಷಿಯಾಲಜಿನ, ಸೈಕಾಲಜಿನ ಇನ್ನೂ ಕಳಪೆಯಾಗಿ ಯಾವ್ಯಾವುದೋ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಗಟ್ಟಿ ಸೋಷಿಯಾಲಜಿ, ಗಟ್ಟಿ ಸೈಕಾಲಜಿ, ಗಟ್ಟಿ ಎಕನಾಮಿಕ್ಸು ಅಲ್ಲ. ಅಲ್ಲಿ ಎಲ್ಲ ಸೆಕೆಂಡ್ ರೇಟ್, ಥರ್ಡ್ ರೇಟ್ ಆಗಿರ್ತಕ್ಕಂಥದ್ದು. ಆ ಸೈಕಾಲಜಿ, ಸೋಷಿಯಾಲಜಿ ಜನಗಳು ಕುಡಿಯುವ ನೀರಿನ ಮೊಣಕೈನಲ್ಲಿ, ತೆಲುಗಿನಲ್ಲಿ ಹೇಳ್ತಾರೆ ಮೋಕೈ ನೀళ్ళు ತಾಗಡಮ್ ಅಂತ. ಒಬ್ಬರು ಬೊಗಸೆನಲ್ಲಿ ನೀರು ಕುಡಿತಾ ಇದ್ದರೆ ಆ ನೀರು ಸ್ವಲ್ಪ ಸೋರಿ ಅವರ ಮೊಣಕೈವರೆಗೆ ಬರುತ್ತಲ್ಲ, ಅದನ್ನು ನೆಕ್ಕೋದಕ್ಕೆ ಇನ್ನು ಕೆಲವರು ನಾಲಿಗೆ ಚಾಚಿಕೊಂಡಿರ್ತಾರಂತೆ. ಅಂದರೆ ಎಷ್ಟು ಬಿಕನಾಸಿತನ ಇರಬೇಕು. ಆ ಥರ ಇವತ್ತಿನ ಸಾಹಿತ್ಯದ ಡಿಪಾರ್ಟ್ಮೆಂಟ್ಗಳಾಗಿರುವಂಥದ್ದು. ಸ್ವತಂತ್ರವಾಗಿ, ಸಾರ್ವಭೌಮವಾಗಿ ಕಲೆಗಳಿಗೆ ತಮ್ಮದೇ ಆದ ಆಯಾಮ ಉಂಟು. ಅದನ್ನು ನೋಡಿಕೊಳ್ಳಬಹುದು. ಅದಕ್ಕೆ ಈ ಶುದ್ಧವಾದ ಭಾಷಾ ಮಾಧ್ಯಮದಲ್ಲಿ ಏನು ಮಾಡಿದ್ದಾರೆ ಅಂತ ನೋಡಬೇಕು. ಅಂಥದ್ದಕ್ಕೆ ನಮ್ಮ ಪ್ರಾಚೀನ ಕವಿಗಳನ್ನು ಆಶ್ರಯಿಸಬೇಕು. ಇಂದು ಬೆಳಗ್ಗೆ ಮೈಸೂರಿನ ಒಳ್ಳೆಯ ಘನ ವಿದ್ವಾಂಸರು, ಪ್ರಾಯಶಃ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿರುವ ಏಕಮೇವಾದ್ವಿತೀಯವಾದ ಗಟ್ಟಿ ಹಳಗನ್ನಡ ವಿದ್ವಾಂಸರು ಅಂದರೆ ಒಬ್ಬರೇ ನಮ್ಮ NS ತಾರಾನಾಥ್ ಅವರು. ಅವ್ರ ಜೊತೆ ದೂರವಾಣಿ ಸಂಭಾಷಣೆ ನಡೆಸ್ತಾ ಇದ್ದಾಗ ಅವರು ಇದೇ ಹೇಳ್ತಾಯಿದ್ರು, ಈ ರೀತಿಯಾದ ಅಧ್ಯಯನಗಳನ್ನು ಕೈಗೊಳ್ಳೋರು ಯಾರೂ ಇಲ್ಲ, ಯಾರಾದರೂ ಆ ಥರ ಶಿಷ್ಯರು ಬರಲಿ ಅಂತ ದಿವಸ ಬೇಡುವುದಾಗತ್ತೆ ಸರಸ್ವತಿನ ಅಂತ ಹೇಳಿಬಿಟ್ಟಂತಿದ್ರು. ತಸ್ಯ ದಿಕ್ಷು ಪ್ರರೋಹಂತ್ಯ ಶತಧಾ ಕೀರ್ತಿವೀರುಧ ವಿತತಾನ ರಜಸ್ತೋಮ ಕರೀಶ ನಿಕರ ಭ್ರಮಂ. ಆಮೇಲೆ ಈ ಕುದುರೆ ತನ್ನ ವೇಗದ ಬಗ್ಗೆ, ತನ್ನ ಗತಿ ಸೌಂದರ್ಯದ ಬಗ್ಗೆ, ತನ್ನ ಪಾಠವದ ಬಗ್ಗೆ, ತನ್ನ ವಾಹಕ ಹೃದಯೇಂಗಿತತ್ವದ ಬಗ್ಗೆ, ಅಂದರೆ ಸವಾರನ ಮನಸ್ಸು ಏನು ಅಂತ ಅರ್ಥ ಮಾಡಿಕೊಳ್ಳೋದ್ರ ಬಗ್ಗೆ ಅಶ್ವಹೃದಯ ಆರೋಹಕನಿಗೆ ಗೊತ್ತಿರಬೇಕು, ಆರೋಹಕ ಹೃದಯ ಅಶ್ವಕ್ಕೆ ಗೊತ್ತಿರಬೇಕು. ಅದೆಲ್ಲ ಪ್ರಸಿದ್ಧವಾದ ಕೀರ್ತಿ ಅನ್ನುವ ಬಳ್ಳಿ ಎಲ್ಲ ಕಡೆಯಲ್ಲೂ ಬೆಳೆಯಲಿ ಅಂತ ಅದಕ್ಕೆ ಗೊಬ್ಬರ ಹಾಕುವಂತೆ ಖುರಪುಟದಿಂದ ಎದ್ದ ಧೂಳಿಯನ್ನು 100 ದಿಕ್ಕಿನಲ್ಲಿ ವಿತರಣೆ ಮಾಡ್ತಾ ಇತ್ತು ಅಂತ. ಅಂದರೆ ಅದು ಎಬ್ಬಿಸಿದ ಧೂಳಿ ಅದೇ ಒಂದು ಗೊಬ್ಬರದಂತೆ ಎಲ್ಲ ಕಡೆಗೂ ಹಂಚ್ತಾ ಇರುವಂತೆ ಕಾಣಿಸ್ತಾ ಇತ್ತು ಅಂತ. ಈ ಹೊಲ ಗದ್ದೆಗಳಲ್ಲಿ ಗೊಬ್ಬರ ಹಾಕುವಾಗ ಅದರೊಳಗೂ ರಸಗೊಬ್ಬರ ಎಲ್ಲ ಕಡೆಗೂ ಎರಚ್ತಾ ಬರ್ತಾರೆ, ನೀವು ನೋಡಿದರೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿರುತ್ತೆ. ಪಂಸುಸ್ಥಗನ ಲಕ್ಷೇಣ ಪಲಾಯಿತ ರವಿ ಕ್ವಚಿತ್, ಪಲಾಯಿತ ರವಿ ಕ್ವಚಿತ್ ಭಾವಿಯುದ್ಧ ಮರೀಭೂತ ವೀರೋದ್ದಲನ ಶಂಕಿತ.
ಈ ಕುದುರೆ ಎಬ್ಬಿಸಿದ ಖುರಪುಟದ ಧೂಳಿನಿಂದ ಸೂರ್ಯ ಬಿಂಬ ಮುಚ್ಚಿಕೊಂಡು ಹೋದಂತಾಯಿತು. ಸೂರ್ಯ ಯಾಕೆ ಮುಚ್ಚಿಕೊಂಡು ಹೋದಾಯಿತು ಅನ್ನೋದು ಒಂದು ಉತ್ಪ್ರೇಕ್ಷೆ. ಅದಕ್ಕೆ ಒಂದು ಕಾರಣ ಕೊಡ್ತಾ ಇದ್ದಾಳೆ, ಅದು ಕಾವ್ಯಲಿಂಗ ಅಲಂಕಾರ. ಅದು ಏನಂದರೆ, ಮುಂದಿನ ಯುದ್ಧದಲ್ಲಿ ಮಹಾವೀರರುಗಳೆಲ್ಲ ರಣರಂಗದಲ್ಲಿ ಸಾಯ್ತಾರೆ. ಯುದ್ಧರಂಗದಲ್ಲಿ ಸತ್ತವನು, ಯೋಗ ಮಾರ್ಗದಿಂದ ಪ್ರಾಣ ಬಿಟ್ಟವನು ಇಬ್ಬರೂ ಕೂಡ ಸೂರ್ಯಮಂಡಲ ಭೇದನ ಮಾಡಿಕೊಂಡು ಕೈವಲ್ಯವನ್ನು ಪಡೆಯುತ್ತಾರೆ ಅಂತ ಶಾಸ್ತ್ರಸಿದ್ಧವಾದ ಮಾತು. ಹೀಗಾಗಿ ತನ್ನ ಮಂಡಲವನ್ನು ಒಡ್ಕೊಂಡು ಬರ್ತಾರೆ ಈ ಸೈನಿಕರು. ಅವರಿಗೆ ನಾನು ಯಾಕೆ ಎದೆ ಸೀಳ್ಕೊಂಡು ಒದ್ದಾಡಬೇಕು, ನಾನು ಇರೋದೇ ಬೇಡ ಅಂತ ಅಬ್ಸ್ಕಾಂಡಿಂಗ್, ಅವನು ತಲೆ ತಪ್ಪಿಸಿಕೊಂಡು ಹೋದನೋ ಎಂಬಂತೆ ಕಾಣಿಸ್ತಾ ಇತ್ತು ಅಂತನ್ನುವಂಥದ್ದು. ಈ ಮೂಲಕವಾಗಿ ಈ ಉತ್ಪ್ರೇಕ್ಷಾತಿಶಯೋಕ್ತಿಗಳಿಂದ, ಕಾವ್ಯಲಿಂಗ ಹೇತುತ್ಪ್ರೇಕ್ಷಾದಿಗಳಿಂದ ವೀರರಸವನ್ನು ಎಷ್ಟು ಚೆನ್ನಾಗಿ ಪೋಷಣೆ ಮಾಡ್ತಾ ಇದ್ದಾಳೆ ನೋಡಿ. ವೀರರಸದ ಸ್ಥಾಯಿಭಾವ ಉತ್ಸಾಹದ ಮೂಲಕವಾಗಿ ವೀರ. ಆ ಕುದುರೆಯ ವೇಗದಲ್ಲಿ ಎಷ್ಟು ಉತ್ಸಾಹವನ್ನು ತರ್ತಾ ಇದ್ದಾಳೆ, ತನ್ಮೂಲಕ ಇಡೀ ಯುದ್ಧ ಕ್ರಿಯೆ ಯಾವ ರೀತಿ ಆರಂಭವಾಗ್ತಾ ಇದೆ ಅನ್ನೋದನ್ನು ತೋರಿಸ್ತಾಳೆ. ಪ್ರಾಯಸ್ವ ನಾಶಮುತ್ಪ್ರೇಕ್ಷ್ಯ ಭಾವಿ ನಮ್ರೇಣು ಸಂಚಯ ರುರೋಧ ಸಿಂಧುರೇಂದ್ರಾಣ ಮದಧಾರಾಸಿರಾಮುಖಂ. ಈ ಧೂಳಿಗೆ ಮತ್ತೆ ಚಿಂತೆ ಆಯ್ತಂತೆ. ನಾನು ಇನ್ನು ಹೆಚ್ಚು ಹೇಳ್ತಾ ಇರುವಾಗ ಈ ಆನೆಗಳ ಮದಧಾರೆ ಮದೋದಕ ಸುರಿದು ನನ್ನನ್ನು ಅಣಗಿಸುತ್ತವೆ, ಅದಕ್ಕೆ ಮೊದಲು ಆನೆಗಳ ಮದಧಾರೆಯ ರಂಧ್ರವನ್ನೇ ಮುಚ್ಚಿಬಿಡೋಣ ಅಂತ ಆನೆಗಳ ಕಿವಿ ಮೂಗುಗಳಿಗೆಲ್ಲ ಧೂಳು ಅಂಟುಕೊಂಡು ಬಿಡ್ತು ಅಂತ ಹೇಳಿಬಿಟ್ಟಿದ್ದಾನೆ. ಆತ್ಮರಕ್ಷಣೆಗಾಗಿ ಶತ್ರು ನಿವಾರಣೆಯನ್ನು ಮಾಡುವಂತೆ ಆಯಿತು ಅಂತ. ಹಾಗೆ ಆ ಒಂದು ಯುದ್ಧದ ಪ್ರಯಾಣವನ್ನು ವರ್ಣಿಸ್ತಾ ಕವಯಿತ್ರಿ ಧೂಳನ್ನೂ ಬಿಡದೆ ವರ್ಣಿಸ್ತಾಳೆ. ಬಾಣಭಟ್ಟನ ಕಾದಂಬರಿಯಲ್ಲಿ ಚಂದ್ರಾಪೀಡನ ದಿಗ್ವಿಜಯ ಸಂದರ್ಭದಲ್ಲಿ ಧೂಳಿಯ ವರ್ಣನೆ ಬರುತ್ತೆ. ಒಂದು ಬಾರಿ BA-ನವರಿಗೋ BSc-ನವರಿಗೋ ಅದನ್ನು ಪಾಠ್ಯಗ್ರಂಥವಾಗಿ ಇಟ್ಟಿದ್ರು. ಕೆಲವರು ಅಧ್ಯಾಪಕರು ಬರೀ ಧೂಳು ಕಂಡ್ರಿ ನಮ್ಮ ಬದುಕು, ಒಂದು 4 ಪುಟ ಧೂಳನ್ನೇ ಇಟ್ಬಿಟ್ಟಿದ್ದಾರೆ, ಅದನ್ನು ವರ್ಣಿಸೋದ್ರೊಳಗೇ ಆಗೋಗ್ಬಿಟ್ಟಿದೆ, ಧೂಳು ಮುಚ್ಕೊಂಡು ಹೋಗ್ಬಿಡ್ತು ನಮ್ಮ ಸಂಸ್ಕೃತ ಅಧ್ಯಯನ ಎಲ್ಲ ಅಂತ. ಅಂದರೆ ಅಷ್ಟು ಇನ್ಸಿಗ್ನಿಫಿಕೆಂಟ್ ಆದದ್ದನ್ನು ಆ ಥರದ ವರ್ಣಿಸಬಲ್ಲ ಕೌಶಲ ಇದೆಯಲ್ಲ, ಅದು ತುಂಬ ದೊಡ್ಡದು. ಇದು ಏನು ಮಾಡಿ ಪ್ರಯೋಜನ, ಈ ಥರದ್ರಿಂದ ಏನು ಸಾರ್ಥಕ್ಯ ಅಂತ. ಆದರೆ ಒಂದನ್ನು ನೋಡಿ, ಅತ್ಯಂತ ಕ್ಷುದ್ರ, ಅಭದ್ರ, ಜುಗುಪ್ಸಿತ, ಕ್ಷಣಿಕ, ಕ್ಷುದ್ರ ಅನ್ನುವಂಥ ವಸ್ತುಗಳನ್ನೂ ಕೂಡ ಕವಿ ತಾನು ಪರಿಭಾವಿಸಬಲ್ಲ ಅಂದರೆ ಆತನ ಹೃದಯ ವೈಶಾಲ್ಯ ಮತ್ತು ಈ ವೇಗಪೂರ್ಣವಾಗಿ ಹೋಗ್ತಾ ಇರುವ ಜಗತ್ತಿನಲ್ಲಿ ನಿಂತು ನೋಡಬಲ್ಲ ಸ್ಥೈರ್ಯ ಅವನಿಗೆ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಒಬ್ಬ ಸಂಗೀತಗಾರನ ಶಕ್ತಿ ಇರೋದು ಅವನು ಓಟದ ಆ ಸಂಗೀತದ ಲಯವನ್ನು ಹಿಡಿದು ನಿಲ್ಲಿಸೋದ್ರೊಳಗೆ ತಾನೆ. ಆ ಮಟ್ಟಕ್ಕೆ ಕಾಲವನ್ನು ಸ್ಥಗಿತ ಮಾಡುವಂಥದ್ದು. ಚಿತ್ರಶಿಲ್ಪಾದಿಗಳು ಅಷ್ಟೇ. ಎಷ್ಟು ಮಟ್ಟಿಗೆ ಜಗತ್ತಿನ ಓಟ ಯಾವುದಿದೆ, ಕಣ್ಣು ಒಂದು ಕಡೆ ನಿಲ್ಲೋದಿಲ್ಲ, ದಿಕ್ಕಾಪಾಲಾಗಿ ಓಡಾಡ್ತಾ ಇರುತ್ತೆ, ಅಷ್ಟು ಚಂಚಲವಾದದ್ದು. ಒಂದು ಕಡೆಗೆ ಘನೀಭವಿಸಿ ನಿಲ್ಲುವಂತೆ ಮಾಡುವಂಥದ್ದು, ಅದು ಬಹಳ ಮುಖ್ಯ. ಹೀಗೆ ಕಲೆಯ ಮುಖ್ಯ ಲಕ್ಷಣವೇ ಕಾಲ ಪ್ರವಾಹದಲ್ಲಿದ್ದೇ ಕಾಲವನ್ನು ಸ್ಥಗನ ಮಾಡುವಂಥದ್ದು. ಕವಿ ಆ ರೀತಿಯಲ್ಲಿ ಕ್ಷಣಿಕವಾಗಿ ಕಳೆದು ಹೋಗುವ ಎಷ್ಟೋ ವಸ್ತುಗಳನ್ನು ಯಾರೂ ಗಮನಿಸದೆ ಅನ್ಸಂಗ್, ಅನ್ಹರ್ಡ್, ಅನ್ವೆಪ್ಟ್ ಅಂತೀವಲ್ಲ, ಆ ರೀತಿಯಾದ ಸತ್ತ ಮಾತ್ರವಾದದ್ದನ್ನು ಕೂಡ ಸಾವಧಾನದಿಂದ ತನ್ನ ಪ್ರತಿಭಾನ ಬಲದಿಂದ ಪರಿಭಾವಿಸಿ ನೋಡಿ ಅದಕ್ಕೆ ಶಾಶ್ವತತೆಯನ್ನು ಕೊಡ್ತಾನಲ್ಲ, ಅದು ತುಂಬ ತುಂಬ ದೊಡ್ಡದು ಅಂತ ಅನಿಸುತ್ತೆ. ಯಾವುದೋ ವಸ್ತು, ಈ ಜುಜುಬಿ ಅಂತಂತೀವಿ ಆ ಥರದ್ದು, ಅವುಗಳ ಮೇಲೆ ತುಂಬ ತುಂಬ ರಮಣೀಯವಾದಂಥ ಪದ್ಯಗಳು ಎಷ್ಟೋ ಬಂದಿರುತ್ತೆ. ವಸ್ತುವಿನಲ್ಲೆಲ್ಲ ಇರುವಂಥದ್ದು, ಕವಿ ಅದನ್ನು ಪರಿಭಾವಿಸಿದ ಬಗೆಯಲ್ಲಿರುವಂಥದ್ದು. ಅದರಿಂದಲೇ ಧನಂಜಯ ದಶರೂಪಕದಲ್ಲಿ ರಮ್ಯಂ ಜುಗುಪ್ಸಿತ ಮುದಾರ ಮಥಾಪಿ ನೀಚಂ ಉಗ್ರಂ ಪ್ರಸಾದಿ ವಿಕೃತಂ ಗಹನಂಚ ವಸ್ತು ಯದ್ವಾಪ್ಯವಸ್ತು ಕವಿ ಭಾವಕ ಭಾವ್ಯಮಾನಂ ತನ್ನಾಸ್ತಿಯನ್ನ ರಸಭಾವ ಮುಪೈತಿ ಲೋಕೆ ಅಂತಂತಾನೆ. ಒಳ್ಳೆಯದು, ಕೆಡಕೋ, ಕೊಚ್ಚೇನೋ, ಅಸಹ್ಯವೋ, ಆನಂದಪ್ರದವೋ, ಮೃದುವೋ, ಕರ್ಕಶವೋ, ರೂಕ್ಷವೋ, ಹಿತವೋ, ಅಹಿತವೋ, ಅದು ವಸ್ತುವೋ ಅದು ವಸ್ತುವೇ ಅಲ್ಲವೋ, ಯಾವುದೇ ಆಗಿದ್ದರೂ ಸರಿ, ಒಮ್ಮೆ ಕವಿಯ ಮನಸ್ಸನ್ನು ಮುಟ್ಟಿತು ಅಂತಂದರೆ ಅದಕ್ಕೆ ಬಂತು ಪರಿಪೂರ್ಣತೆ, ಸೊಗಸು ಬಂತು ಅಂತ ಹೇಳಿಬಿಟ್ಟಿದ್ವಿ. ಅದರಿಂದಲೇ ಕವಿ ಯಾವುದನ್ನು ಬೇರೊಂದು ರೀತಿಯಲ್ಲಿ ನೋಡಬಲ್ಲ. ಯಾರನ್ನೋ ಒಬ್ಬರನ್ನ ಕೇಳಿದ್ರಂತೆ, ಅಪ್ಪಟ ಶಾಕಾಹಾರಿಗಳು, ನೀವು ಕೋಳಿನ ತಿಂತೀರಾ ಅಂತ. ಅದಕ್ಕೇನು ತಿಂತೀವಿ, ಮಾರ್ಕೊಂಡು ತಿಂತೀವಿ ಅಂತಂದ್ರಂತೆ. 4 ಜನಕ್ಕೆ ಅದನ್ನು ಮಾರೋದು, ಯಾರು ಬೇಕು ಅಂತ ದುಡ್ಡು ಹೆಚ್ಚು ಕೊಡ್ತಾರೋ ಅದು ಬಂದ ದುಡ್ಡಲ್ಲಿ ಬದುಕುವಂಥದ್ದು ಅಂತ. ಅಂದರೆ ಆ ವಾಕ್ಯಕ್ಕಿರುವ ತಿಂತೀರಾ ಅನ್ನೋದನ್ನು ಯಾವ ಅರ್ಥದಲ್ಲಿ ತೊಗೊಂಡು ಅದಕ್ಕೊಂದು ವಿಸ್ತರಣೆ ಕೊಟ್ಟಿದ್ದಿದೆಯಲ್ಲ, ಇದು ಅಲ್ಲಿ ಬರುವಂಥದ್ದು ಲ್ಯಾಟ್ರಲ್ ಥಿಂಕಿಂಗ್ ಅಂತಂತೀವಿ. ವಸ್ತು ಮಾತ್ರವನ್ನು ಬಗೆ ಬಗೆಯಲ್ಲಿ ಪರಿಭಾವನೆ ಮಾಡುವುದು ಅಂತಂದರೆ ಪಾಸಿಬಿಲಿಟೀಸನ್ನು ನೋಡೋದು ಅಂತ ಕೂಡ ಅರ್ಥ ಆಗುತ್ತೆ. ಒಂದೊಂದು ವಸ್ತುವನ್ನು, ಒಂದೊಂದು ಸಂದರ್ಭವನ್ನು ಎಷ್ಟು ಎಳೆಗಳಾಗಿ ನೋಡುವಾಗ
ನಮ್ಮ ಅಂತಃಪರೀಕ್ಷೆಯೂ ತನ್ನಂತೆ ಆಗ್ತಾ ಹೋಗುತ್ತೆ. ಮನೆಯಿಂದ ಇಲ್ಲಿಗೆ ಬರುವಾಗ ಭೈರಪ್ಪರವರ ಮಂದ್ರ ಕಾದಂಬರಿನ ಮತ್ತೆ ಓದೋಣ ಅಂತ ಇವತ್ತು ಮಧ್ಯಾಹ್ನ ತೆಗೆದುಕೊಂಡೆ. ಒಂದು ಕಡೆ ಗಂಗಾದೇವಿನ ನೋಡಬೇಕು ಅಂತ, ಇನ್ನೊಂದು ಕಡೆ ಮಂದ್ರ ಓದಬೇಕು ಅಂತ. ಮಂದ್ರದ ಓದಿನ ಪ್ರಲೋಭನೆಯೇ ಗೆದ್ದುಬಿಡ್ತು. ಆಟೋದಲ್ಲಿ ಬರ್ತಾ ಓದ್ತಾ ಇದ್ದೆ. ಮೊದಲು ಒಂದು 50 ಪುಟಗಳವರೆಗೆ ಒಂದೇ ಘಟನೆಯನ್ನು ತೆಗೆದುಕೊಂಡು ಆ ಮಧುಮಿತ ಗುರುವಿನ ಒಂದು ಆ ಬಲವಂತಕ್ಕೆ, ಹೇಗೆ ಬಲವಂತವಲ್ಲದ ರೀತಿಯ ಬಲವಂತಕ್ಕೆ ತುತ್ತಾದಳು ಅನ್ನುವ 2-3 ಸಾಲಿನ ಮಾಹಿತಿಯನ್ನು ಅದೆಷ್ಟು ಬಗೆಯಲ್ಲಿ, ಅದು ಯಾವ್ಯಾವ ರೀತಿಯಲ್ಲಿ ವಿಸ್ತರಿಸ್ತಾರೆ, ಚಿತ್ತವೃತ್ತಿಗಳನ್ನು ಹೇಗೆ ತರ್ತಾರೆ ಅಂತ ನೋಡಿದ್ರೆ ನಮ್ಮ ಬದುಕುಗಳೇ ಕಾಣಿಸುತ್ತವೆ. ನಾವು ಯಾವುದನ್ನೂ ಒಂದನ್ನು ಇಷ್ಟಪಟ್ಟಿರೋದಿಲ್ಲ. ಕಡೆಗೆ ಅದು ಹೇಗೋ ಒತ್ತಾಯಕ್ಕೋ ಮತ್ತೊಂದಕ್ಕೋ ಪ್ರಲೋಭನೆಗೋ ದಾಕ್ಷಿಣ್ಯಕ್ಕೋ ಅನಿವಾರ್ಯತೆಗೋ ಅಸಹಾಯಕತೆಗೋ ತುತ್ತಾಗದನ್ನು ಒಪ್ಪಿಸ್ಕೊಳ್ತೀವಿ. ಹಾಗೆ ಒಪ್ಪಿಕೊಳ್ಳುವಾಗ ನಮಗೆ ನಾವೇ ಕೊಟ್ಟುಕೊಳ್ಳೋ ಸಮರ್ಥನೆ, ಅವುಗಳ ಪೊಳ್ಳುತನ. ಆದರೆ ಅದಕ್ಕೆ ಮತ್ತೆ ನಾವು ರಿಪೀಸ್ಗಳನ್ನು ಕಟ್ಟಿ ಅದಕ್ಕೆ ಮತ್ತೆ ಬೆಂಬಲಗಳನ್ನು ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ದೃಢತೆಯನ್ನು ಕಲ್ಪಿಸುವ ವೃಥಾ ಪ್ರಯತ್ನವನ್ನು ಮಾಡೋದು, ಇವೆಲ್ಲ ನೋಡ್ಕೊಳ್ತಾ ಬಂದರೆ ಯಾವ ಯೋಗಕ್ಕಿಂತಲೂ ದೊಡ್ಡದು ಕವಿತೇವ ಯೋಗ ಅಂತ ನೀಲಕಂಠ ದೀಕ್ಷಿತ ಹೇಳುವುದು ಶಿವಲೀಲಾರ್ಣವದಲ್ಲಿ ಪರಮಸತ್ಯವಾದ ವಾಕ್ಕು ಅನಿಸುತ್ತೆ. ಧ್ಯಾನ ಅಂಥದ್ದು ಏನು ಮಾಡುವುದು ಪರಮಾರ್ಥವಾಗಿ? ಚಿತ್ತ ಭೂಮಿಕೆಗಳನ್ನು ಪರಿಶೀಲನೆ ಮಾಡೋದಷ್ಟೇ ತಾನೇ, ಇನ್ನೇನು. ಮನಸ್ಸಿನ ಪದರಗಳನ್ನು ನೋಡುವುದಷ್ಟೇ ಧ್ಯಾನ ಅಂತ. ಒಳ್ಳೆಯ ಕಾವ್ಯ ಅದಕ್ಕೆ ಯಾವ ರೀತಿಯಲ್ಲೂ ಕಡಿಮೆ ಇಲ್ಲದೆ ನನ್ನ ಅನುಭವದಲ್ಲಿ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಅನಿಸುತ್ತೆ. ಕೇವಲ ಅಭಿಮಾನದಿಂದ ಹೇಳ್ತಾ ಇಲ್ಲ, ಇದು ಸಾಮಾನ್ಯನಿಗೂ ಸಿದ್ಧಿಸಿಕೊಳ್ಳಬಲ್ಲಂಥ ಕೌಶಲ. ಮತ್ತು ಯಾವ ಆಗ್ರಹ ಇಲ್ಲದೆ, ಯಾವ ಒಂದು ಬರೀ ನಂಬಿಕೆಗಳನ್ನು ಹೇರದೆ, ನೀವು ಇದನ್ನು ಸುಳ್ಳು ಅಂತಲೇ ಒಪ್ಕೊಳ್ಳಿ, ಇದನ್ನು ತಾತ್ಕಾಲಿಕವಾಗಿ ಅಂಗೀಕರಿಸಿಕೊಂಡು ಹೋಗಿ ಸಾಕು, ತಾತ್ಪೂರ್ತಿಕವಾಗಿ ಇಟ್ಟುಕೊಳ್ಳಿ, ಟೆಂಟೇಟಿವ್ ಆಗಿ ನೋಡಿಕೊಳ್ಳಿ, ಮಾಡ್ತಾ ಹೋಗಿ ಅಂತ ಅನ್ನುತ್ತದೆ. ಈ ದೃಷ್ಟಿಯಿಂದ ಅಂತರಂಗದ ಮೂಲೆ ಮೂಲೆಗಳನ್ನು ಬಗೆದು ತೋರಿಸಿ ಬಹಿರಂಗದ ಅಂತರಂಗದ ಸಂತುಲನವನ್ನು ತಂದು ಮಾಡಿಕೊಡುತ್ತೆ. ತುಂಬ ದೊಡ್ಡದಾದದ್ದು ಅದು. ಯಾವ ಮಾಧ್ಯಮದಿಂದ ಸಾಧ್ಯವಾದರೂ ತುಂಬ ದೊಡ್ಡದೆ. ಸಂಗೀತದಲ್ಲೂ ಆಗುತ್ತದೆ, ಅದಕ್ಕೆ ಒಂದು ಮಟ್ಟದ ಹೆಚ್ಚಿನ ಸೂಕ್ಷ್ಮತೆ ಬೇಕು. ನೃತ್ಯ ಚಿತ್ರಶಿಲ್ಪಗಳಿಂದಲೂ ಆಗುತ್ತದೆ. ಆದರೆ ಅತ್ಯಂತ ವ್ಯಾಪಕವಾಗಿ ಆಗುವಂಥದ್ದು, ಎದ್ದು ತೋರುವಂತೆ ಆಗುವುದು ಸಾಹಿತ್ಯದಲ್ಲಿಯೇ. ಕಾರಣ ಜಗತ್ತಿಗೆ ಮತ್ತು ಜಗದತೀತಕ್ಕೆ ಏಕಕಾಲದಲ್ಲಿ ಸಂಪರ್ಕ ಸೇತುವಾಗಿರೋದು ಸಾಹಿತ್ಯವೇ. ಒಂದೇ ಭಾಷೆಯನ್ನು ಆ ಕಡೆಗೂ ಈ ಕಡೆಗೂ ಬಳಸ್ಕೊಳ್ತೀವಿ. ಅದನ್ನು ಡಮರುಕ ಮಣಿನ್ಯಾಯ ಅಂತ ಕರಿತೀವಿ. ಡಮರುಗ ಬುಡುಬುಡಿಕೆ, ಅದಕ್ಕೆ ಹೊಡೆಯೋದಕ್ಕೋಸ್ಕರವಾಗಿ ಒಂದು ನೂಲು, ಆ ನೂಲಿಗೆ ಒಂದು ತುದಿಯಲ್ಲಿ ಮಣಿನ ಕಟ್ಟಿರ್ತೀವಿ. ಅದನ್ನು ಹಾಗೆ ಹೀಗೆ ಆಡಿಸಿದ್ರೆ ಅದು ಒಂದೇ ಆ ಕಡೆಗೂ ಈ ಕಡೆಗೆ ಎರಡೂ ಕಡೆಗೂ ಬೆಳಕೊಡುತ್ತೆ. ಇದು ದೆಹಲಿ ದೀಪನ್ಯಾಯ ಅಂತ ಕರಿತೀವಿ. ಹೊಸಲ ಮೇಲಿಟ್ಟ ದೀಪ ಎರಡು ಕಡೆಗೂ ಬೆಳಕನ್ನು ಬೀರುವಂತೆ ಈ ಒಂದು ಭಾಷಾ ಮಾಧ್ಯಮದಿಂದ ವ್ಯವಹಾರ ಪರಮಾರ್ಥಗಳನ್ನು ಎರಡನ್ನೂ ತೋರ್ಪಡಿಸಿಕೊಡುತ್ತದೆ. ಹೀಗೆ ಆ ಸೈನ್ಯ ವಿಜೃಂಭಣೆಯಾಗಿ ಬಂದು ಪಾಲಾರ್ ನದಿಯನ್ನು ದಾಟುತ್ತದೆ ಅಂತ ಬರುತ್ತೆ. ಇಲ್ಲಿ ಅವಳು ಅದನ್ನು ಕ್ಷೀರತರಂಗಿಣಿ ಅಂತ ಸಂಸ್ಕೃತಕ್ಕೆ ಅನುವಾದ ಮಾಡಿಕೊಂಡಿದ್ದಾಳೆ. ಸಂಸ್ಕೃತದವರು ಎಲ್ಲವನ್ನೂ ಸಂಸ್ಕೃತ ಭಾಷೆಗೆ ಅನುವಾದ ಮಾಡ್ತಾರೆ. ಕೆಲವು ಸರ್ತಿ ತುಂಬ ಹಾಸ್ಯಾಸ್ಪದವಾಗೂ ಇರುತ್ತೆ. ದೊಡ್ಡ ವಿದ್ವಾಂಸರಾಗಿದ್ದ ಸಹೃದಯರು ಜಗ್ಗು ಶೃಂಗರಯ್ಯಂಗಾರರು ದೊಡ್ಡಬಳ್ಳಾಪುರದ ನರಸಿಂಹನ್ನೋ ಯಾರನ್ನೋ ಕುರಿತು ಒಂದು ಸ್ತೋತ್ರ ಬರುವಾಗ ಬೃಹತ್ ಪ್ರಸ್ಥಪುರಿ ದೇವ ಅಂತ. ದೊಡ್ಡ ಬಳ್ಳ, ಬೃಹತ್ ಪ್ರಸ್ಥ, ದೊಡ್ಡ ಪ್ರಸ್ಥ ಅಂತಂದರೆ ಅಳತೆಯ ಒಂದು ಪಾತ್ರೆ, ಬೃಹತ್ ಪ್ರಸ್ಥ ಪುರೀಶ ಅಂತನ್ನುವಂಥದ್ದು. ಹಾಗೆ ಯಾವುದಕ್ಕೂ ಹೇಗೂ ಹೇಳ್ಬೋದು. ನಂಜನಗೂಡು ಅಂತನ್ನೋದಕ್ಕೆ ಗರನೀಡ ಅಂತ ಯಾರೋ ಅನುವಾದ ಮಾಡಿದರು, ನನ್ನ ಬಂಧುಗಳೇನೆ ಕವಿಗಳು, ಸಂಸ್ಕೃತ ಕವಿಗಳು. ನಂಜು ವಿಷ, ಅದು ಗೂಡು, ಅದಕ್ಕೆ ಗರನೀಡ, ನೀಡ ಅಂದರೆ ಗೂಡು ಅಂತ ಹೇಳಿಬಿಟ್ಟಿದ್ವಿ. ಅದಕ್ಕೆ ಇನ್ನೊಬ್ಬರು ಸ್ನೇಹಿತರು ಕ್ರೋಸಿನ್ ಅನ್ನೋ ಮಾತ್ರೆಗೆ ಕಾಕಪಾಪ ಅಂತ ಅನುವಾದ ಮಾಡಿದರು. ಕ್ರೋಸಿನ್, ಕಾಕ ಪಾಪ. ಹೀಗೆ ಅದು ಹಾಸ್ಯಾಸ್ಪದವಾಗುತ್ತದೆ. ಆದರೆ ಇದು ಚೆನ್ನಾಗಿದೆ, ತೊಂದರೆ ಇಲ್ಲ. ಪಾಲ್ ಆರ್ ಅಂದರೆ ನದಿ, ಪಾಲಾರ್ ಕ್ಷೀರ ನದಿ ಅಂತ, ಕ್ಷೀರ ತರಂಗಿಣಿ ಅಂತ ಆ ಥರ ಮಾಡಿದ್ದಾಳೆ. ಆ ಪಾಲಾರ್ ನದಿಯನ್ನು ದಾಟಿ ವಿರಿಂಚಿಪುರದ ಹತ್ತಿರಕ್ಕೆ ಬರುತ್ತೆ ಸೈನ್ಯ. ಅಲ್ಲಿಯೇ ಚಂಪಾರಾಯ ಇದ್ದದ್ದು. ಅಥಸನ್ನದ್ಧ ಸೈನ್ಯಸ್ಥಂ ನ್ಯರುಂಧ ದ್ರಮಿಡಾಧಿಪಂ ಘನೀಕೃತ ಹಿಮಾನೀಕೋ ಹೇಮಂತೈವ ಭಾಸ್ಕರಂ. ಹೇಮಂತ ಕಾಲದಲ್ಲಿ ಹಿಮ ಹೇಗೆ ಸೂರ್ಯನನ್ನು ಬಿಡದೆ ಮುತ್ತುತ್ತದೆಯೋ ಆ ರೀತಿಯಲ್ಲಿ ಈ ಸೈನ್ಯ ದ್ರವಿಡ ದೇಶದ ಅಧಿಪತಿಯಾದ ಆ ಚಂಪಾರಾಯನನ್ನು ಮುತ್ತಿತು ಅಂತ ಹೇಳ್ತಾ ಇದ್ದಾಳೆ ಕವಯಿತ್ರಿ. ಅಲ್ಲಿ ನೋಡಿ ಒಂದು ಸೂಚನೆ ಇದೆ, ಅದು ಹೇಮಂತ ಕಾಲ ಅಂತ.
ಮುಂದೆ 5ನೇ ಸರ್ಗದಲ್ಲಿ 6 ಋತುಗಳ ವರ್ಣನೆ ಬರುತ್ತದೆ. ಇಲ್ಲಿ ಗಮನಿಸಬೇಕಾದ್ದು ಮಳೆಗಾಲ ಕಳೆದು ಶರತ್ಕಾಲ ಬಂದ ಮೇಲೆ ಯುದ್ಧ ಪ್ರಸ್ಥಾನ. ಯಾಕೆಂದರೆ ಮಳೆಯಲ್ಲಿ ಪ್ರಯಾಣ ಕಷ್ಟ, ಜೊತೆಗೆ ನದಿಗಳನ್ನು ದಾಟಿಕೊಂಡು ಹೋಗಬೇಕು. ನದಿಗಳಲ್ಲಿ ಸೆಳೆತ, ಕೆಸರು ಎಲ್ಲ ಇದ್ದಾಗ ತುಂಬ ಕಷ್ಟ. ಹಾಗಾಗಿ ಹಿಂದೆ ಪ್ರಯಾಣ ನಡೀತಾ ಇದ್ದದ್ದು ಶರತ್ಕಾಲ. ಶರತ್ಕಾಲದಲ್ಲಿ ಆದಮೇಲೆ ಸುಮಾರು ಮತ್ತೆ ಮಳೆಗಾಲದವರೆಗೂ ಅವಕಾಶ ಇರ್ತಾಯಿತ್ತು. ಹತ್ತಿರ ಒಂದು 9 ತಿಂಗಳ ಅವಕಾಶ ಇರ್ತಾಯಿತ್ತು ಪ್ರಯಾಣಕ್ಕೆ. ಈ ಕಾರಣದಿಂದ ಶರತ್ಕಾಲವನ್ನು ಪ್ರಸ್ಥಾನೋಚಿತವಾದ ಕಾಲ ಅಂತ ಮಾಡಿಕೊಂಡ್ರು. ಅದರಿಂದಲೇ ಸೀಮೋಲ್ಲಂಘನ ಅನ್ನುವ ಮಾತು ಬಂದಿದೆಯಲ್ಲ. ಸೀಮೋಲ್ಲಂಘನವನ್ನು ನಮ್ಮ ನವರಾತ್ರದ ಸಂದರ್ಭದಲ್ಲಿ ವಿಜಯದಶಮಿ ಎಂದು ಮಾಡ್ತೀವಿ. ಅಂದರೆ ಅವರ ಗಡಿ ದಾಟುವಿಕೆ ಅಂತ. ಅದು ರಾಜರುಗಳು ತಮ್ಮ ಗಡಿ ದಾಟಿ ಶತ್ರುಗಳನ್ನು ಧ್ವಂಸ ಮಾಡೋದರಿಂದ ಮೊದಲುಗೊಂಡು ಸಾಧಕರು ತಮ್ಮ ಗಡಿ ದಾಟಿ ಪರಮಾರ್ಥವನ್ನು ಕಾಣುವವರಿಗೆ ಎಲ್ಲ ಅರ್ಥದಲ್ಲೂ ಉಂಟು. ಆ ಕ್ಷಾತ್ರ ಇಲ್ಲದೆ ಯಾವ ಯೋಗವೂ ಸಿದ್ಧ ಆಗೋದಿಲ್ಲ ಕೂಡ. ಆಮೇಲೆ ಪಾದಾತ ಪ್ರಾಪ್ತ ಪಾದಾತಂ ಹಾಸ್ತಿಕಾಕ್ರಾಂತ ಹಾಸ್ತಿಕಂ ಅಶ್ವೀಯ ಮಿಲಿತ ಅಶ್ವೀಯಂ ಆಸೀದಾಯೋಧನಂ ತಯೋ. ದ್ವಂದ್ವ ಯುದ್ಧ ಆರಂಭವಾಗಿದೆ. ಪದಾತಿಯನ್ನು ಪದಾತಿ, ಹಾಸ್ತಿಕನನ್ನು ಹಾಸ್ತಿಕ ಅಂದರೆ ಆನೆಯನ್ನು ಹತ್ತಿದವನನ್ನು ಆನೆ ಹತ್ತಿದವನು, ಅಶ್ವಿಕನನ್ನು ಅಶ್ವಿಕನು, ಇಬ್ಬರೂ ಸೇರಿ ಸೆಣಸೋದಕ್ಕೆ ಆರಂಭ ಮಾಡಿದ್ರು ಅಂತ. ಇಲ್ಲಿ ಮತ್ತೆ ನೋಡಿ ರಥದ ಪ್ರಸ್ತಾವವನ್ನು ಅವಳು ತರೋದಿಲ್ಲ. ಆ ಬಳಿಕ ಶಬ್ದ ಕೋಲಾಹಲ ಆಗುತ್ತದೆ. ಅಸಹ್ಯೈಸ್ತತ್ರ ವೀರಾಣಾಂ ಸಿಂಹನಾದ ವಿಜೃಂಭಣೈ ದಿಗಂತ ದಂತಿನೋ ಮುಕ್ತ ಫೀಟ್ಕಾರಂ ದಿಗಂತ ದಂತಿನೋ ಮುಕ್ತ ಫೀಟ್ಕಾರಂ ಮುಹುರ್ಮುಹು. ದಿಗ್ದಂತಿಗಳಿಗೆ ಈ ಗಲಾಟೆ ಯಾವ ರೀತಿ ಕಾಣಿಸ್ತು ಅಂತಂದರೆ ಒಂದು ಸಿಂಹನಾದವ ಅನ್ನುವಂತೆ ಮುಹುರ್ಮುಹು, ಅವುಗಳು ಮೂರ್ಛೆ ಹೋಗುವಂತೆ ಆಯಿತು. ಆ ಮಟ್ಟದ ಯುದ್ಧದಲ್ಲಿ ಆ ಜಯಘೋಷ ಸಿಂಹನಾದ ಕೇಳಿಸ್ತು. ರಜಸ್ತಮಸಿ ವೀರಾಸ್ತ್ರ ಸಂಘ ಸಂಘಟ್ಟನೋತ್ಥಿತೈ ಬಭ್ರೇ ಸ್ಫುಲಿಂಗ ಸಂಘಾತೆ ಕದ್ಯೋತ ನಿವಹದ್ಯುತಿ. ವೀರರ ಅಸ್ತ್ರಗಳು ಶಸ್ತ್ರಗಳು ಒಂದಕ್ಕೆ ಒಂದು ಸೆಣಸಾಡಿ ತಿಕ್ಕಾಡಿಕೊಳ್ತಾ ಇದ್ದರೆ ಹೊರಹೊಮ್ಮತಕ್ಕಂಥ ಕಿಡಿಗಳ ಮೂಲಕವಾಗಿ ಒಂದು ಕಡೆಗೆ ಆ ಧೂಳಿನಿಂದಾಗಿ ಕತ್ತಲು ತುಂಬಿದರೆ ಈ ಕಿಡಿಗಳಿಂದಾಗಿ ಬೆಳಕು ಬಂದಂತೆ ಆಯಿತು ಅಂತ ಹೇಳಿಬಿಟ್ಟಿದನು. ಅಂದರೆ ಧೂಳಿಯ ತಮಸ್ಸಿನಲ್ಲಿ ವೀರರ ಶಸ್ತ್ರಾಸ್ತ್ರಗಳ ರಜೋಗುಣೋದ್ದೀಪ್ತವಾದ ಕಿಡಿಗಳು ಪ್ರಕಾಶಮಾನವಾಗಿ ಸತ್ವಗುಣ ಎದ್ದು ತೋರಿದಂತೆ ಆಗ್ತಾ ಇತ್ತು ಅನ್ನುವಂಥ ಕಲ್ಪನೆಯು ಕಾಣಿಸುತ್ತದೆ. ಸಂಗ್ರಾಮ ದೇವತಾ ಅಪಾಂಗ ವಿಭ್ರಮ ಭ್ರಾಂತಿದಾಯಿನಃ ಮಿಥೋ ಧನುರ್ಧರೈರ್ಮುಕ್ತ ಪೇತುಶಾತ ಮುಖಾಶರ. ಶಾತ ಅಂತಂದರೆ ಹರಿತವಾದದ್ದು ಅಂತ. ನಿಶಾತ ಶಾತ ಅಂತೆಲ್ಲ ಅರ್ಥ ಉಂಟು. ಶಾತ ಅನ್ನೋದಕ್ಕೆ ತೆಳುವಾದದ್ದು ಅಂತ. ಯಾವುದು ಹರಿತವಾಗಿದೆಯೋ ಅದು ತೆಳುವಾದದ್ದು ಹೌದು. ಶಾತೋದರಿ ಅಂತ ಕರಿತೀವಿ, ಅಂದರೆ ತೆಳ್ಳಗಿರುವ ಹೊಟ್ಟೆಯವಳು ಅಂತ. ಆ ಮೊನಚಾದ ಬಾಣಗಳು ಹೇಗೆ ಬಿದ್ದುವು ಅಂತಂದರೆ ಸಂಗ್ರಾಮ ದೇವತೆಯ ಕುಡಿನೋಟಗಳ ಹೊಯ್ದಾಟಗಳಂತೆ ವೈರಿಗಳ ಮೇಲೆ ಬಿದ್ದುವು ಅಂತ. ಕಣ್ಣೋಟ ಝಲಕ್ ಝಲಕ್ ಅಂತ ಮಿಂಚಿದಂತೆ ಹೇಗೋ ಹಾಗೆ ಕಂಪಣನ ಕಡೆಯಿಂದ ಧಾನುಷ್ಕರು ಬಿಟ್ಟ ಬಾಣಗಳ ಪರಂಪರೆ ಶತ್ರುಗಳ ಮೇಲೆ ಬಂತು. ವಿಜಯಾಂಗನೆ ಕಣ್ಣೋಟ ಬೀರ್ತಾ ಇದ್ದಾಳೆ ಶತ್ರುಗಳ ಮೇಲೆ. ನೀವು ನನ್ನ ಕಡೆಗೆ ಬರ್ತೀರಾ, ನಿಮಗೆ ನನ್ನ ಗೆದ್ದು ವಶ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತ. ಆದರೆ ಅದು ಬಾಣಗಳು, ಶತ್ರುಗಳ ಬಾಣಗಳು ಅನ್ನುವಂಥದ್ದು ತುಂಬ ಹೊಸತಾದ ಒಂದು ಉತ್ಪ್ರೇಕ್ಷೆಯನ್ನು ಮಾಡಿದ್ದಾಳೆ. ಇವಳದೆಲ್ಲ ಬಹಳ ಒರಿಜಿನಲ್ ಆದದ್ದು. ಕ್ಷತಜಾರ್ದ್ರ ಪ್ರವೀರಾಣಾಂ ಪ್ರೇಂಖಂತ್ಯ ಖಲ ಖಡ್ಗಲೇಖಿಕಾ ಜಿಗತ್ಸತ ಕೃತಾಂತಸ್ಯ ಜಿಹ್ವಾ ಇವ ವಿರೇಜಿರೆ. ಇನ್ನು ವೈರಿಗಳ ರಕ್ತದಿಂದ ಸಿಕ್ತವಾದ ವೀರರ ಖಡ್ಗಮಂಡಲಗಳು ಹೊಯ್ದಾಡ್ತಾ ಇವೆ ಅಲ್ಲಿಗೆ ಇಲ್ಲಿಗೆ. ಖಡ್ಗಗಳಲ್ಲಿ ಅನೇಕ ಬಗೆ ಉಂಟು. ಅದು ಉರಿಗ ಅಂತ ಕರಿತೀವಿ, ಒಂದು ಬಗೆಯ ಖಡ್ಗ. ಅದು ತೆಳ್ಳಗೆ ಬಳಕ್ತಾ ಇರುತ್ತೆ. ಅದನ್ನು ಪ್ರಯೋಗ ಮಾಡಿದ್ರೆ ಎದುರಾಳಿಯ ಮೈಕೈಯೆಲ್ಲ ಗಾಯ ಆಗ್ಬಿಡುತ್ತೆ. ಯಾಕೆಂದರೆ ಅದು ಹಾವಿನ ಥರ ಹೊಯ್ದಾಡ್ತಾ ಇರುತ್ತೆ. ಎಲ್ಲಂದರೆ ಅಲ್ಲಿಗೆ ಅದು ತನ್ನ ಏಟನ್ನು ಕೊಡುತ್ತೆ. ಮತ್ತು ಪ್ರಯೋಗ ಮಾಡುವವನಿಗೂ ಒಂದು ಎಚ್ಚರ ಇರಬೇಕು. ಇಲ್ಲದೇ ಇದ್ದರೆ ಅವನ ಕೈಗೇನೆ ಅದು ಪೆಟ್ಟನ್ನು ಬಿಡುವಂಥದ್ದಾಗುತ್ತೆ. ಅದಕ್ಕೆ ಮುಂಗೈಗೆಲ್ಲನೂ ಕಾಪನ್ನು ತೊಟ್ಕೋತಾರೆ. ಹಾಗಾಗಿಯೇ ನಮಗೆ ಪಾಣಿತ್ರಾಣ ಮತ್ತು ಇದು ಹಸ್ತತ್ರಾಣ ಇತ್ಯಾದಿಗಳ ಅಂಗುಲಿತ್ರಾಣ ಈ ಥರದ್ದೆಲ್ಲ ಗ್ಲೌಸ್ ಮೊದಲಾದಂಥದ್ದು, ಇವು 4 ಆರ್ಮ್ ರಿಸ್ಟ್ ಅಂತ ಏನೆಲ್ಲ ಕರೀತಾರೆ, ಪ್ರಕೋಷ್ಠ ಅಂತ, ಆ ಪ್ರಕೋಷ್ಠವನ್ನೆಲ್ಲ ಕಾಪಾಡೋದಕ್ಕೆ ಬೇಕಾಗಿರುವಂಥ ಕಬ್ಬಿಣದ ಕವಚಗಳು ಇರಬೇಕಾಗುತ್ತದೆ. ಆ ರೀತಿಯಾದ ಒಂದು ಖಡ್ಗವನ್ನು ಪ್ರಯೋಗ ಮಾಡಿದಾಗ ಅದೆಲ್ಲ ರಕ್ತಸಿಕ್ತವಾಗಿ ಹೊಯ್ದಾಡ್ತಾ ಇದೆ. ಅದು ಯಾವ ಥರ ಕಾಣಿಸ್ತಾ ಇತ್ತು ಅಂತಂದರೆ ಯಮನ ನಾಲಿಗೆಗಳಂತೆ ಕಾಣಿಸ್ತಾ ಇತ್ತು ಅಂತ.
ರಕ್ತಸಿಕ್ತವಾದ ಖಡ್ಗದ ಹೊಯ್ದಾಟವನ್ನು ಹಾಗೆ ಕವಿಯತ್ರಿ ವರ್ಣಿಸ್ತಾಳೆ. ಅಸ್ತ್ರಾಪಗಾಸು ಪರಿತೋ ನಿಸೃತಾಸು ಸಹಸ್ರಶಃ ಭಟಾನಾಂ ಭಲ್ಲ ನಿರ್ಲೂನೈ ಅಂಭೋಜಾಯಿತ ಮಾನನೈ. ರಕ್ತಧಾರೆಯ ನದಿ ಪ್ರವಾಹದಲ್ಲಿ ವೈರಿ ಭಟರ ಶಿರಸ್ಸುಗಳು ಕತ್ತರಿಸಲ್ಪಟ್ಟು ತೇಲಿಕೊಂಡು ಬರ್ತಾ ಇದ್ದರೆ ಕಮಲಗಳು ತೇಲಿಕೊಂಡು ಹೋಗ್ತಾ ಇದ್ದಂತೆ ಇತ್ತು ಅಂತ ರಮ್ಯ ಬೀಭತ್ಸವಾದ ವರ್ಣನೆಯನ್ನು ಕವಿಯತ್ರಿ ಮಾಡ್ತಾ ಇದ್ದಾಳೆ. ಕುಮಾರವ್ಯಾಸನಂತವರು ಮುಂದೆ ಇದನ್ನು ತುಂಬ ಚೆನ್ನಾಗಿ ಮುಂದುವರೆಸಿದರು. ಗಂಗಾದೇವಿಯ ಮಥುರಾ ವಿಜಯದ ಒಂದು ವಿಶೇಷ ಏನೆಂದರೆ, ಆ ಕಡೆ ತೆಲುಗು ಕವಿಗಳಿಗೆ, ಈ ಕಡೆ ಕನ್ನಡ ಕವಿಗಳಿಗೆ ಎಷ್ಟೋ ಜನ ಪರವರ್ತಿಗಳಾದವರಿಗೆ ಸ್ಫೂರ್ತಿಸ್ಥಾನವಾದ ಕಲ್ಪನೆಗಳನ್ನು ಕೊಟ್ಟಿವೆ. ನನಗೆ ಎಷ್ಟು ತೆಲುಗು ಕವಿಗಳು, ಉದಾಹರಣೆಗೆ ಕೃಷ್ಣದೇವರಾಯ, ಇದರಿಂದ ಎಷ್ಟು ಉಪಕೃತನಾಗಿದ್ದಾನೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಋತುವರ್ಣನೆಗೂ ಕೃಷ್ಣದೇವರಾಯನ ಋತುವರ್ಣನೆಗಳಿಗೂ ನೋಡಿದ್ರೆ ತುಂಬ ಸಾಮ್ಯ ಸಿಗುತ್ತದೆ. ಪೋತಕೊಚ್ಚಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಕೂಡ ತೋರಿಸಿದ್ದಾರೆ. ಹಾಗೆ ಕನ್ನಡ ಕವಿಗಳಲ್ಲಿ ಕೂಡ ಆ ರೀತಿಯಾದ ದೃಷ್ಟಾಂತಗಳನ್ನು ಹೆಕ್ಕಿ ತೋರಿಸಬಹುದು. ಅಂದರೆ ಒಬ್ಬ ಕವಯಿತ್ರಿ ಎಷ್ಟು ದೊಡ್ಡ ಪ್ರಭಾವ ಬೀರಿದ್ದಾಳೆ ತನ್ನ ಉತ್ತರವರ್ತಿಗಳ ಮೇಲೆ ಎನ್ನುವಂಥದ್ದು ನಾವು ಗಮನಿಸಬೇಕಾದ ಅಂಶ. ಕೃಪಾಣ ಕೃತ್ತಾನ್ ವೇತಂಡ ಶುಂಡಾದಂಡ ಶುಂಡಾದಂಡ ನಿವಾಭಿತಃ ಭುಜಂಗ ಶಂಕಿನೋ ಗೃಧ್ರ ಭೂಭುಜಾಂಭುಜಾನ್ ಕೃಪಾಣ ಕೃತ್ತಾನ್ ವೇತಂಡ ಶುಂಡಾದಂಡಾನಿವಾಭಿತಃ ಭುಜಂಗ ಶಂಕಿನೋ ಗೃಧ್ರ ಜಗೃಹುರ್ಭೂಭುಜಾಂಭುಜಾನ್. ರಣಹದ್ದುಗಳು ಬಂದು ಕತ್ತಿಯಿಂದ ಕತ್ತರಿಸಲ್ಪಟ್ಟ ಆನೆಗಳ ಸೊಂಡಲುಗಳನ್ನು, ವೀರರ ತೋಳುಗಳನ್ನು ಹೆಬ್ಬಾವುಗಳ ತುಂಡುಗಳು ಅಂತ ಭಾವಿಸಿಕೊಂಡು ಕೊಕ್ಕಲ್ಲಿ ಎಳ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ವು ಅಂತ. ಈ ಯುದ್ಧ ನಡೀತಾ ಇರುವಾಗಲೇ ನಾಯಿಗಳು, ನರಿಗಳು, ಹದ್ದುಗಳು ಬಂದುಬಿಡುತ್ತವೆ. ಒಂದು ಕಡೆಯಲ್ಲಿ ಅವುಗಳ ದಾಳಿಯೂ ಆರಂಭವಾಗುತ್ತದೆ. ಅದರ ಸಮಗ್ರ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡಾಗ ನಮಗೆ ತಿಳಿಯುತ್ತದೆ. ನಾನು ಬಲ್ಲಂತೆ ಭಾರತೀಯ ಕಾವ್ಯಗಳಲ್ಲಿ ಯುದ್ಧದ ವರ್ಣನೆಯನ್ನು ತುಂಬ ಚೆನ್ನಾಗಿ ಮಾಡಿರುವಂಥವರು ಅಂತಂದರೆ ಕುಮಾರವ್ಯಾಸ, ಪಂಪ, ಗಂಗಾದೇವಿ ಮತ್ತು ಬಾಣಭಟ್ಟ. ಆ ಕಡೆಯಲ್ಲಿ ತೆಲುಗಿನಲ್ಲಿ ಕೃಷ್ಣದೇವರಾಯ. ಕೃಷ್ಣದೇವರಾಯನ ಕಾವ್ಯದಲ್ಲಿ ಯುದ್ಧದ ವರ್ಣನೆ ಅಂತ ಪ್ರಧಾನವಾಗಿ ಬರದೇ ಇದ್ದರೂ ಅಲ್ಲಲ್ಲಿ ಕೆಲವು ಕಡೆಗೆ ರಾಜನೀತಿ ಇತ್ಯಾದಿ ಹೇಳುವ ಸಂದರ್ಭದಲ್ಲಿ ಬರುವಂಥದ್ದು. ಮತ್ತು ತಿಕ್ಕನ, ಇವರುಗಳೆಲ್ಲ ನೇರವಾಗಿ ಯುದ್ಧವನ್ನು ಕಂಡಂಥವ್ರು. ಅವರುಗಳ ವರ್ಣನೆಯಲ್ಲಿ ನಾವು ಆ ಸ್ವಾರಸ್ಯಗಳನ್ನು ಗಮನಿಸ್ತೀವಿ. ಆಮೇಲೆ ಈ ಯುದ್ಧ ರಂಗದ ಸೈಡ್ ಎಫೆಕ್ಟ್ಸನ್ನು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿರೋದು ನನ್ನ ವ್ಯಾಸಂಗದ ಮಿತಿ ಒಳಗೆ ಹೇಳೋದಿದ್ರೆ ಭೈರಪ್ಪನವರ ಪರ್ವ ಕಾದಂಬರಿಯೇ. ವೀರ ಕುಂಜರ ಕುಂಭೇಶು ಶಾಯಿನ ಶತ್ರು ಸಾಸಾಯಕೈ ಪ್ರಾಬುಧ್ಯಂತ ಸುರಸ್ತ್ರೀಣಾಂ ಕುಚ ಕುಂಭೇಶು ತಕ್ಷಣಾತ್. ಇದು ಮಾಘನಿಂದ ಇವಳು ಸ್ವೀಕರಿಸಿದ್ದಾಳೆ. ವೀರರು ಗಜಕುಂಭಗಳ ಮೇಲೆ, ಆನೆಗಳ ಕುಂಭಸ್ಥಳದ ಮೇಲೆ ಹಾಗೆಯೇ ಹೊರಗೆ ಸತ್ತು ಬಿದ್ದೋದರೆ ಅವರು ಎದ್ದಿದ್ದು ಮಾತ್ರ ಅಮರಲೋಕದ ಆ ಅಮರ ಕನ್ಯಕೆಯರ ಸ್ತನಕುಂಭಗಳ ಮೇಲೇನೆ ಅಂತ ಹೇಳಿಬಿಟ್ಟಿದನು. ಇಲ್ಲಿ ಬಿದ್ದವರು ಅಲ್ಲಿ ಎದ್ದರು ಅನ್ನುವಂಥದ್ದು ಅಲ್ಲಿಯ ಸ್ವಾರಸ್ಯ. ಇಲ್ಲಿಯ ಬೀಭತ್ಸ ರೌದ್ರ ವೀರಗಳಿಂದ ಅಲ್ಲಿ ಶೃಂಗಾರ ಮತ್ತು ಹಾಸ್ಯಗಳಿಗೆ ಸಂವಾದಿಯಾಗುವಂತೆ ಮಾಡಿರುವ ಒಂದು ಪ್ರಯತ್ನವನ್ನು ನಾವು ಕಾಣ್ತೀವಿ. ಉಲ್ಲಂಘ್ಯೋಲ್ಲಂಘ್ಯದಾವದ್ಭಿ ಭೀತ್ಯಾ ಭ್ರಂಶಿತ ಮಾಯುಧಂ ಪ್ರಾಯ ಪ್ರಥನ ಸನ್ಯಾಸೆ ಶಪಥ ಕೈಚಿದಾದಧೆ. ಉಲ್ಲಂಘ್ಯೋಲ್ಲಂಘ್ಯದಾವದ್ಭಿ ಭೀತ್ಯಾ ಭ್ರಂಶಿತ ಮಾಯುಧಂ. ಕೆಲವರು ಹೆದರಿ ಆಯುಧಗಳನ್ನೇ ಜಾರಿಸಿಬಿಡ್ತಾ ಇದ್ರಂತೆ. ಪ್ರಾಯ ಪ್ರಥನ ಸನ್ಯಾಸೆ ಶಪಥ ಕೈಚಿದಾದದೆ. ಇನ್ನು ಕೆಲವರು ನಾವು ಯುದ್ಧ ಬೇಡವೇ ಬೇಡ ಅಂತ ಯುದ್ಧ ಸನ್ಯಾಸದ ಶಪಥಗಳನ್ನು ಮಾಡೋಕ್ಕೆ ಶುರು ಮಾಡಿದ್ರಂತೆ. ಯುದ್ಧಸ್ಯ ವಾರ್ತಾರಮ್ಯ, ಯುದ್ಧದ ಮಾತು ಕೇಳೋದಕ್ಕೆ ಚೆನ್ನ, ವಾಸ್ತವವಾಗಿ ನೋಡಿದಾಗ ಅಲ್ಲ. ನಮಗಿನ್ನು ಬೇಡವೇ ಬೇಡ ಇದು ಅಂತ ಓಡಿ ಹೋಗೋವರೆಗೂ ಕಡಿಮೆ ಇರೋದಿಲ್ಲ. ಯುದ್ಧಗಳಲ್ಲಿ ಅನೇಕರು ಉತ್ತರರಂತೆ ಆಗ್ತಾರೆ. ಆ ರೀತಿಯೂ ಆಗ್ತಾ ಇತ್ತು ಅಂತ. ಆಮೇಲೆ ಹತಾನುಕಾರಿಣ ಕೇಚಿತ್ ಕ್ಷಿತೌ ನಿಪಾತಿತಸ್ತತಃ ಕ್ರೋಷ್ಟುರ್ಭಯೇನ ಧಾವಂತಹ ಕರ್ನಾಟಾನ್ ಪರ್ಯಹಾಸಯನ್. ಆಮೇಲೆ ಓಡಿ ಹೋಗ್ತಾ ಇರ್ತಕ್ಕಂಥವ್ರು, ಬಿದ್ದು ಹೋಗ್ತಾ ಇರ್ತಕ್ಕಂಥವ್ರು, ಅವರುಗಳನ್ನು ಗೇಲಿ ಮಾಡುವವರು ಕೆಲವರು. ಬಿದ್ದಂತೆ ನಟನೆ ಮಾಡ್ತಾ, ಓಡಿ ಹೋಗುವಂತೆ ಮಾಡ್ತಾ, ನಾಯಿ ನರಿಗಳ ಭಯಕ್ಕೆ ಓಡಿ ಹೋಗ್ತಾ ಇದ್ದಾರಲ್ಲ ಅಂತ ಹೀಗೆಲ್ಲ ಹಾಸ್ಯಗಳನ್ನು ಮಾಡ್ತಾ ಇದ್ದರು. ಯುದ್ಧದಲ್ಲಿ ಅದಕ್ಕೂ ಕೂಡ ಪುರುಸೊತ್ತಾಗ್ತಾ ಇತ್ತು. ವಿಕ್ಷೇಪ್ತುಂ ವಿಸ್ಮೃತೈಶ್ಚರ್ಮ ಫಲಕೈರ್ ನಿರ್ಮಿತ ಪ್ಲವಾಹ ಮೃಷೈವ ಕೇಚಿದತರನ್ ಮೃಗತೃಷ್ಣಾತರಂಗಿಣೀ. ಅಲ್ಲಿ ಇಲ್ಲಿ ವೀರ ಯೋಧರು ಸತ್ತೋ ಅಥವಾ ಜಾರಿಸಿಕೊಂಡೋ ಬಿಟ್ಟಂಥ ಸತ್ತು ಕಳೆದುಕೊಂಡ, ಜಾರಿಸಿದ ಅಥವಾ ಕೈತಪ್ಪಿ ಜಾರಿ ಬಿದ್ದ ಢಾಲ ಅಂದರೆ ಗುರಾಣಿಗಳು ಯಾವುದಿರ್ತವೆ ಅದನ್ನು ಚರ್ಮ ಅಂತ, ಚರ್ಮ ಫಲಕ ಅಂತ ಕರಿತೀವಿ. ಹಾಗೆಯೇ ಎದೆಗೆ ಕಟ್ಟಿಕೊಂಡಂಥ ಕವಚ ಇತ್ಯಾದಿಗಳನ್ನು ಈ ಯುದ್ಧವನ್ನು
ಹೇಗೋ ಮರೆತು ಓಡ್ತೀವಿ, ಪಲಾಯನ ಮಾಡ್ತೀವಿ ಅಂತ ಅದನ್ನು ದಾಟುವುದಕ್ಕೆ, ಯುದ್ಧ ನದಿಯನ್ನು ದಾಟೋದಕ್ಕೆ ಸಂಸಿದ್ಧ ಮಾಡಿಕೊಂಡ ತೆಪ್ಪಗಳಂತೆ ತೋರ್ತಾ ಇತ್ತು ಅಂತ ಕವಯಿತ್ರಿ ಹೇಳ್ತಾಳೆ. ಅಂದರೆ ಈ ಯುದ್ಧ ದಾಟ್ತೀವಿ ಎನ್ನುವಂಥದ್ದೇನೆ ಒಂದು ಮರುಮರೀಚಿಕೆಯನ್ನು ದಾಟಿದಂತೆ. ಯಾರಾದರೂ ಯುದ್ಧದಲ್ಲಿ ಓಡಿ ಬರೋದಕ್ಕೆ ಸಾಧ್ಯವ? ಇನ್ಯಾರೋ ಸ್ವಜನರೇ ಅಥವಾ ವಿರೋಧಿಗಳೇನೆ ಅವ್ರನ್ನ ತಡೀತಾರೆ. ಯುದ್ಧ ಮಾಡೋ, ನಿನಗೆ ಕೊಟ್ಟಿದ್ದ ದುಡ್ಡು ಯಾತಕ್ಕೆ ಅಂತನೋ, ಅಥವಾ ಹೇಳಿ ಅಂತ ಯಾಕೆ ವರ್ತಿಸ್ತೀಯ ಅಂತ ಸ್ವಜನರು, ಅಥವಾ ಓಡೋದವ್ರನ್ನು ಕೂಡ ಬಿಡದೆ ಅವ್ರನ್ನ ಮತ್ತಿಂದು ಹಿಂದೆ ಬಂದಾರು ಅಂತ. ಆಗೆಲ್ಲ ಯುದ್ಧದ ನಿಯಮಗಳು ಅಷ್ಟು ಶುದ್ಧವಾಗಿರಲಿಲ್ಲ. ಓಡೋಗೋರನ್ನು ಕೂಡ ಬಡಿಯುವಂಥದ್ದೇ ಇದ್ದದ್ದು ಹೌದು, ಶತ್ರುಶೇಷ ಇರಬಾರದು ಅಂತ. ಹಾಗೂ ಆಗಿದ್ದಿರಬೇಕು ಅಂತ. ಛಾಯಾಮೇವಾತ್ಮನಃ ಕೇಚಿತ್ ಧಾವಂತೋ ಭೀತಭಾವಿತಾ ಅರಾತಿಶಂಕಯ ಕಷ್ಟಂ ದಷ್ಟಾಂಗುಲಿವ ಬಂದಿರೆ. ಇನ್ನು ಕೆಲವರು ಓಡ್ತಾ ತಮ್ಮ ನೆರಳನ್ನೇ ತಾವು ನೋಡಿ ಶತ್ರುಗಳು ಅಂತ ಭಯಪಡ್ತಾ ಇದ್ರು. ಎಲ್ಲಿ ಶತ್ರುಗಳು ಹಿಂದೆಯಿಂದ ಬಂದುಬಿಟ್ರು ಅಂತ ಬೆಚ್ಚಿಕೊಳ್ತಾ ಇದ್ರು. ಆಮೇಲೆ ಬೆರಳು ಕಚ್ಚಿಕೊಂಡು ಅಯ್ಯೋ ತಾವೇ ಅಲ್ವಾ ಅಂತ. ಇನ್ನು ಕೆಲವರು ಸ್ವಜನರನ್ನೇ ಶತ್ರುಗಳು ಅಂತ ಭಾವಿಸಿಕೊಂಡು ಕಾಲಿಗೆ ಬಿತ್ತು ಬಚಾವ್ ಮಾಡ್ರಪ್ಪ ಅಂತ ಕೇಳ್ಕೊಳ್ಳೋದು. ಈ ಥರದ್ದೆಲ್ಲ ನಡೀತಾ ಇತ್ತು ಅಂತ. ಹಾಗಿದ್ದಾಗ ಅಥತಸ್ಯ ಪುರೀಮೇವ ನೀತ್ವಾ ಶಿಬರತಾಂ ನೃಪಃ ಅಚಲಂ ರಾಜಗಾಂಭೀರ್ಯಂ ಅರುಂಧದ್ವಿಷತಾಶ್ರಿತಂ. ಶತ್ರುಗಳ ಪಟ್ಟಣವನ್ನೇ ತನ್ನ ಶಿಬಿರದಂತೆ ಮಾಡಿಕೊಂಡು ನಮ್ಮ ರಾಜ ಕಂಪಣ ಯುದ್ಧದಲ್ಲಿ ವೀರ ವಿಹಾರ ಮಾಡದ ಅಂತ. ಅಂದರೆ ಶತ್ರುಗಳ ನಗರವನ್ನೂ ಆಕ್ರಮಿಸಿಕೊಂಡು ಬಿಟ್ಟ. ಆ ತಂತ್ರ ಪ್ರಾಯಶಃ ಹೇಗಿದ್ದಿರಬೇಕು ಅಂದರೆ ಪಾರ್ಷ್ಟಿಗ್ರಾಹಿಗಳು ಅನ್ನುವ ಸೈನ್ಯ ಭಾಗಗಳನ್ನು ಅವನು ಪ್ರಯೋಗ ಮಾಡಿದ. ಸೈನ್ಯದ ಮುಂದೆ ಇರುವಂಥವರು ಯುದ್ಧ ಮಾಡ್ತಾ ಇದ್ದರೆ ಹಿಂದಿಂದ ಬಂದವರು ಈ ಮುಂದಿನವರು ಚೂಣಿಗೊಂಡಾಗ ಪಕ್ಕಗಳಿಂದ ಬಂದು ತಾವು ಮತ್ತೆ ಸ್ವಲ್ಪ ಹಿಂದೆ ಹೋಗಿ ಮುಂದಿರತಕ್ಕಂಥ ಶತ್ರುಗಳ ಸೈನ್ಯವನ್ನು ಮರೆಯಿಂದ ದಾಟಿ ಅವರ ಹಿಂದಿರುವ ಶತ್ರುಗಳ ಪಟ್ಟಣವನ್ನು, ನಗರವನ್ನು ಅಥವಾ ಸ್ಕಂಧಾವಾರವನ್ನು, ಪಾಳೆಯವನ್ನು ಆಕ್ರಮಿಸಿಕೊಳ್ಳುವಂಥದ್ದುಂಟು. ಅದಕ್ಕೆ ತುಂಬ ಬಲವೂ ಬೇಕು, ಕೌಶಲವೂ ಬೇಕು. ಆ ರೀತಿಯಾಗಿ ಮಾಡಿಕೊಂಡದ್ದು ನಮಗೆ ತೋರಿ ಬರುವಂಥದ್ದು. ಇವೆಲ್ಲ ಅರ್ಥಶಾಸ್ತ್ರಗಳಲ್ಲಿ ಕಾಣಿಸುವಂಥ ಯುಕ್ತಿಗಳು. ಅದನ್ನೆಲ್ಲ ಕವಯಿತ್ರಿ ಚೆನ್ನಾಗಿ ಬಳಸಿಕೊಂಡಿದ್ದಾಳೆ. ಪಶ್ಯತ್ಥಾಲ ಫಲಾಕಾರ ಪ್ರಾಕಾರಾತ್ ಬಾಣಪಾತಿತೈ ರಣಶ್ರೀ ಕಂದುಕಭ್ರಾಂತಿರ್ ವಿದಧೆ ವೀರಮೂರ್ಧಭಿ. ಆ ಬಳಿಕ ಬಾಣಗಳ ಮೇಲೆ ಬಾಣಗಳನ್ನು ಬಿಡ್ತಾ ಇದ್ದರೆ ಶತ್ರುಗಳ ತಲೆಗಳು ಎಗರೆಗರಿ ಹೋಗ್ತಾ ಇದ್ದದ್ದು ಯಾವ ಥರ ಇತ್ತು ಅಂದರೆ ವೀರಲಕ್ಷ್ಮಿ ಚಂಡಾಟಕ್ಕೆ ಇವುಗಳನ್ನು ಬಳಸ್ಕೊಳ್ತಾ ಇದ್ದಾಳೋ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ ಕವಯಿತ್ರಿ ಉತ್ಪ್ರೇಕ್ಷಿಸ್ತಾಳೆ. ಆಮೇಲೆ ಶತಘ್ನಿ, ಸಹಸ್ರಘ್ನಿ ಮೊದಲಾದ ಫಿರಂಗಿಗಳ ಜಾತಿಯ ಆಯುಧ ವಿಶೇಷಗಳನ್ನು ಕೂಡ ಬಳಸಿಕೊಂಡು ಶತ್ರುಗಳನ್ನು ಗೆಲ್ತಾರೆ. ಧಾನುಷ್ಕ ಮುಕ್ತ ಬಾಣಾಗ್ರಜ್ವಲಿತೋರ್ಧ್ವಗ್ರಹಾವಲಿ ವಿಜಯಾರಾತ್ರಿಕಂ ತಸ್ಯ ಮೂರ್ಧ್ನೇವಾದ್ರೇ ರಧಾರಯತ್. ಇನ್ನು ಕತ್ತಲಾಗ್ತಾ ಬಂದಂತೆ ಶತ್ರು ಸೈನಿಕರನ್ನು ಮತ್ತಷ್ಟು ಗಲಿಬಿಲಿಗೊಳಿಸಬೇಕು ಅಂತ ಬಾಣಾಗ್ರಕ್ಕೆ ಉರಿಯುವ ಬಟ್ಟೆಗಳನ್ನು, ಎಣ್ಣೆಯಲ್ಲಿ ಅದ್ದಿದ ಬಟ್ಟೆಯನ್ನು ಕಟ್ಟಿ ಬಿಡ್ತಾಯಿದ್ರು, ಆಗ್ನೇಯಾಸ್ತ್ರಗಳೆಂಬಂತೆ. ಇಲ್ಲಿ ನೋಡಿ ಆ ಸಹಜವಾದದ್ದು ಮಿಕ್ಕ ಎಷ್ಟೋ ಯುದ್ಧವರ್ಣನೆಗಳಲ್ಲಿ ನಾವು ನೋಡದೇ ಇರತಕ್ಕಂಥದ್ದು, ಆದರೆ ಆ ಕಾಲದಲ್ಲಿ ಮಾಡ್ತಾ ಇದ್ದದ್ದು. ಬಾಣದ ತುದಿಗೆ ಜೊಂಡು ಇತ್ಯಾದಿ ಅಥವಾ ಸೆಣಬು ಇತ್ಯಾದಿಗಳನ್ನು, ಬಟ್ಟೆಗಳನ್ನು ಕಟ್ಟಿ, ಹರಕಲು ಬಟ್ಟೆಗಳನ್ನೆಲ್ಲ ಕಟ್ಟಿ, ಪೇಲಿಕೆಗಳನ್ನು ಅವುಗಳನ್ನು ಈ ಹೊಂಗೆ ಎಣ್ಣೆ, ಹರಳೆಣ್ಣೆ ಇತ್ಯಾದಿಗಳಲ್ಲಿ ಅದ್ದಿ ಬೆಂಕಿಯನ್ನು ಮುಟ್ಟಿಸಿಕೊಂಡು ಬಿಡ್ತಾಯಿದ್ರು. ಆ ಬಾಣ ಆಗ್ನೇಯಾಸ್ತ್ರ ಅಂತೆ ಶತ್ರುಗಳ ಪಾಳೆಯದ ಮೇಲೆ ಹೋಗಿ ಸುಟ್ಟು ಉರಿಯುತ್ತಾ ಇತ್ತು. ಅದು ಯಾವ ಥರ ಕಾಣಿಸ್ತಾ ಇತ್ತು ಅಂದರೆ ಮಹಾರಾಜನಿಗೆ ವೀರಶ್ರೀಯೇ ಎತ್ತುತ್ತಾ ಇರತಕ್ಕಂಥ ವಿಜಯದ ಆರತಿ ಅನ್ನುವಂತೆ ಕಾಣಿಸ್ತಾ ಇತ್ತು ಅಂತ. ಇಷ್ಟೆಲ್ಲ ಕೋಲಾಹಲ ಆದಾಗ ಚಂಪರಾಯ ತನ್ನ ಶಿಬಿರದಿಂದ, ಊರಿನಿಂದ ಹೊರಬೀಳ್ತಾನೆ. ನಿರ್ಜಗಾಮ ನಿಜ ಅಗಾರ ಚಂಪ ಕ್ಷಮಾಪೋಪಿ ಕೋಪನಃ ಕೃಪಾಣಪಾಣಿರ್ವಲ್ಮೀಕ ಜಿಹ್ವಾಲ ಇವ ವಿಜಿಂಹಗ. ನೋಡಿ, ಜಿಂಹಗ ಅಂತಂದರೆ ಗುಟ್ಟಾಗಿ ಓಡಾಡುವಂಥದ್ದು ಅಂತ. ಹಾವು ಗುಟ್ಟಾಗಿ ಕಾಣದಂತೆ ಶಬ್ದ ಇಲ್ಲದೆ ತಣ್ಣಗೆ ಹರಿಯುತ್ತದೆ. ಇವನು ಕುಟಿಲ, ಮೋಸಗಾರ ಅನ್ನುವಂಥ ಧ್ವನಿ ಉಂಟು. ಹುತ್ತದಿಂದ ನಾಲಿಗೆ ಚಾಚಿಕೊಂಡು ವಿಷಸರ್ಪ ಹೊರಡುವಂತೆ ಇವನು ಕೈಯಲ್ಲಿ ಕತ್ತಿ ಹಿರಿದು ತನ್ನ ಶಿಬಿರದಿಂದ ಹೊರಬಿದ್ದ ಅಂತ. ಅವನ ಚಲನೆ, ಸಂಚು, ತಂತ್ರ ಅದೆಲ್ಲಕ್ಕೂ ಹಾವಿನ ಕುಟಿಲ ಗತಿ. ಮತ್ತು ಚಾಚಿದ ಖಡ್ಗ, ಅದು ಹೊಯ್ದಾಡುವ ಖಡ್ಗ, ಹೊಯ್ದಾಡುವ ಹಾವಿನ ನಾಲಿಗೆಯಂತೆ. ಮತ್ತು ಅವನ ಶಿಬಿರ ಹುತ್ತದಂತೆ. ಇಷ್ಟನ್ನು ಕೂಡ ಅವಳು ಇಷ್ಟು ಸೊಗಸಾಗಿ ಉತ್ಪ್ರೇಕ್ಷಾಲಂಕಾರದಿಂದ ಮಾಡಿ ತೋರಿಸಿದ್ದಾಳೆ. ಅಹಂ ಪೂರ್ಮಿಕಯ ವೀರೇಶ್ವಭಿತೋ ಯುದ್ಧಕಾಂಕ್ಷಿಷು ಪ್ರತ್ಯಗ್ರಹೀನ್ ಮಹೀಪಾಲಶ್ಚಂಪಂ ಸಿಂಹೈವ ದ್ವೀಪಂ. ಅವನನ್ನು ಎದುರಿಸ್ತೀನಿ ಅಂತ ತಾನು ಅಂತ ಕಂಪಣನ ಕಡೆಯಿಂದ ಸೈನಿಕರು, ಸೇನಾ ನಾಯಕರು ಮುಂದೆ ಬಂದ್ರಂತೆ.
ಇವೆಲ್ಲ ಆ ಕಾಲದ ಯುದ್ಧಗಳಲ್ಲಿ ನಡೀತಾ ಇದ್ದದ್ದು. ರಣವೀಳ್ಯವನ್ನು ದುರವೀಳ್ಯವನ್ನು ಕೊಟ್ಟರೆ ಅದನ್ನು ಸ್ವೀಕರಿಸೋದಕ್ಕೆ ತಾನು ಮುಂದು ನಾನು ಮುಂದು ಅಂತ ಬರ್ತಾಯಿದ್ರು ಅಂತ ನಮ್ಮ ಕನ್ನಡ ಕಾವ್ಯಗಳಲ್ಲದೆಲ್ಲ ತುಂಬ ನೋಡ್ತೀವಿ. ಉದಾಹರಣೆಗೆ ನಮ್ಮ ಜೈಮಿನಿ ಭಾರತದಲ್ಲಿ ಒಂದು ಕಡೆ ಬರುತ್ತೆ, ಯುದ್ಧ ನಡೀತಾ ಇರುವಾಗ ಯಾರು ಬಬ್ರುವಾಹನನನ್ನು ಎದುರಿಸ್ತಾರೆ ಅಂತಂದಾಗ ನಾನು ತಾನು ಅಂತ ಬರ್ತಾರೆ. ಅದೇ ರೀತಿಯಲ್ಲಿ ಮಯೂರಧ್ವಜನ ಮಗ ತಾಮ್ರಧ್ವಜನನ್ನು, ಹಾಗೆಯೇ ಹಂಸಧ್ವಜನ ಮಗ ಸುಧನ್ವನನ್ನು, ಇವ್ರನ್ನೆಲ್ಲ ಎದುರಿಸುವಾಗ ಯಾರು ಅಂತ ತಾಂಬೂಲವನ್ನು ಕೊಟ್ಟರೆ ಪ್ರದ್ಯುಮ್ನಾದಿಗಳೆಲ್ಲ ಮೊದಲು ಬರ್ತಾರೆ. ಅದೇ ರೀತಿ ಅನುಸಾಲ್ವ ಕುದುರೆಯನ್ನು ಅಪಹರಣ ಮಾಡಿಕೊಂಡು ಹೋದಾಗ ಆ ಸಂದರ್ಭದಲ್ಲೂ ಕೂಡ ಬರುತ್ತದೆ. ಪ್ರದ್ಯುಮ್ನ ತಾನು ಅಂತ ಹೊರಟೋಗ್ತಾನೆ, ಅವನ ಕೈಯಲ್ಲಿ ಆಗೋದಿಲ್ಲ, ಭದ್ರಾವತಿಯಲ್ಲಿ ನಡೆಯುವಂಥ ಯುದ್ಧ. ಆಗ ಸೋತು ಬರ್ತಾನೆ. ಕೃಷ್ಣ ಬಾಯಿಗೆ ಬಂದಂಗೆ ಬೈದು ಅವನನ್ನು ಕಾಲಿಂದ ಒದಿತಾನೆ ಅಂತ ಬರುತ್ತೆ. ಆಗ ಸತ್ಯಭಾಮೆ ಬೈತಾಳೆ. ತನ್ನ ಸವತಿಯಾದ ರುಕ್ಮಿಣಿಯ ಮಗನ ಪಕ್ಷ ವಹಿಸಿಕೊಂಡು ನೀನೇನು ಹೀಗೆಲ್ಲ ಆಡಬೇಕಾಗಿಲ್ಲ, ನೀನು ಜರಾಸಂಧನಿಗೆ ಹೆದರ್ಕೊಂಡು ಓಡಿ ಬಂದಿದ್ದೀಯ ಯುದ್ಧದಲ್ಲಿ, ಅದನ್ನೆಲ್ಲ ಮರೆತು ಬಿಟ್ಟಿದ್ರೆ ಮಗನ ಮೇಲೆ ದುಂಡಾವೃತ್ತಿ ಮಾಡೋದು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟಿದ್ವಿ. ತುಂಬ ಚೆನ್ನಾಗಿರುವಂಥ ಸಂದರ್ಭ ಅದು. ಅಂದರೆ ಈ ಥರದ್ದೆಲ್ಲ ನಡೀತಾ ಇರುತ್ತೆ. ಅದು ಒಂದು ಮರ್ಯಾದೆಯ ಸಂದರ್ಭ, ಪ್ರೆಸ್ಟೀಜ್ ಇಶ್ಯೂ ಅಂತೀವಲ್ಲ ಆ ಥರ 10 ಜನ ಬಂದಾಗ ಕಂಪಣ ತಾನೇ ಮುಂದಕ್ಕೆ ಹೋಗ್ತೀನಿ, ನೀವು ಯಾರೂ ಬೇಡ ಅಂತ ತಡೀತಾನೆ ಅಂತ ಬರ್ತದೆ. ನಾಯಕನಾದವನಿಗೆ ಇರಬೇಕಾದಂಥ ಲಕ್ಷಣ ಅದು. ತನಗೆ ಕೆಲಸ ಮಾಡೋಕ್ಕಾಗುತ್ತದೆ, ಕೆಲಸ ಮಾಡಬಲ್ಲೆ ಅನ್ನೋದನ್ನು ಮತ್ತೆ ಮತ್ತೆ ಮನವರಿಕೆ ಮಾಡಿಕೊಡ್ತಾ ಇರಬೇಕು. ನನ್ನ ಗೆಳೆಯರುಗಳು ಕೆಲವರು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿರುವಂಥವರೇ ಹೆಚ್ಚು ಜನ, ಅವರುಗಳು ಹೇಳ್ತಾ ಇರ್ತಾರೆ, ಮ್ಯಾನೇಜರ್ ಎಷ್ಟೇ ಕೌಶಲವನ್ನು ವಹಿಸಿದ್ರೂ ಯಾವ ಮ್ಯಾನೇಜರ್ಗೆ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಇರುತ್ತೋ ಅವನ ಬಗ್ಗೆ ಅವನ ಕೆಳಗೆ ಕೆಲಸ ಮಾಡುವವರಿಗೆ ಗೌರವ ಇರ್ತದೆ, ಭಯದಿಂದಲೂ ವರ್ತಿಸ್ತಾರೆ ಅಂತ. ಯಾಕೆಂದರೆ ಇವನು ಬರೀ ಮನುಷ್ಯರನ್ನು ಮ್ಯಾನೇಜ್ ಮಾಡೋದು ಮಾತ್ರವಲ್ಲ, ಆ ತಂತ್ರ ವ್ಯವಹಾರವನ್ನು ತಿಳ್ಕೊಂಡಿರುವಂಥವನು ಅಂತ ಹೇಳ್ಬಿಟ್ಟಿದ್ವಿ. ಬರೀ ದರ್ಪದಿಂದ ಜಾಣ್ಮೆಯಿಂದ ಹದ್ದುಬಸ್ತಲ್ಲಿಡೋಕ್ಕಾಗೋಲ್ಲ, ಒಂದು ಧೀಮಂತಿಕೆ ಕೂಡ ಬೇಕಾಗುತ್ತದೆ. ಆಯಾ ಕ್ಷೇತ್ರದ ಬಲ ಅದು ಇವನಿಗಿತ್ತು ಅನ್ನೋದನ್ನು ಕವಯಿತ್ರಿ ಹೇಳ್ತಾ ಇದ್ದಾಳೆ. ತಾನೇ ಎದುರಿಸ್ತೀನಿ ಅಂತ ಹೋಗ್ತಾನೆ. ಅಹಂ ಪೂರ್ವಿಕಯ, ನಾನು ತಾನು ಅಂತ ಬಂದ ವೀರರನ್ನು ಪಕ್ಕಕ್ಕಿಡ್ತಾನೆ. ತೌನಿ ಕುಂಚಿತ ಪೂರ್ವಾಂಗವು ನಿಶ್ಚಲಾಕ್ಷವು ಕೃಪಾಣಿನವು ಉಚಿತ ಸ್ಥಾನಕ ಅವಾಸ್ತಾಂ ಚಿತ್ರನ್ಯಸ್ತಾವಿವಕ್ಷಣಾತ್. ಅವರಿಬ್ಬರು ದ್ವಂದ್ವ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಅದನ್ನು ಕವಯಿತ್ರಿ ಹೇಳ್ತಾ ಇದ್ದಾಳೆ. ನಿಕುಂಚಿತ ಪೂರ್ವಾಂಗವು ಅಂತ ಅಂದರೆ ಮುಂದೆ ಸ್ವಲ್ಪ ಬಗ್ಕೊಂಡಿದ್ದಾರೆ. ಮೇಲಿನ ಭಾಗ, ಸೊಂಟದಿಂದ ಮೇಲಿನ ಭಾಗ ಪೂರ್ವಾಂಗ, ಅದರಿಂದ ಕೆಳಗಿಂದು ಉತ್ತರಾಂಗ ಅಥವಾ ಅಧರಾಂಗ ಅಂತ ಕರೀತಾನೆ. ಸ್ವಲ್ಪ ಬಗ್ಗಿದ್ದಾರೆ. ಆ ಖಡ್ಗದಲ್ಲಿ ನೋಡಿ ನೆಟ್ಟಿಗೆ ನಿಂತುಕೊಂಡ್ರೆ ಪೂರ್ಣವಾದಂಥ ಅಟಕಾಯಿಸುವ ಸ್ಥೈರ್ಯ ಬರೋದಿಲ್ಲ. ಸ್ವಲ್ಪ ಬಗ್ಗಬೇಕು, ಬಗ್ಗಿ ಕಾಲನ್ನು ಅಗಲ ಮಾಡಿಕೊಳ್ಬೇಕು, ಆಗ ಬ್ಯಾಲೆನ್ಸ್ ಇರುತ್ತೆ. ಮತ್ತು ಕೈಯನ್ನು ಚಾಚಿಕೊಳ್ಳಬೇಕು, ಆಗಲೇ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಅನುಕೂಲ ಆಗುತ್ತೆ. ಗುರಾಣಿಯನ್ನು ಮುಂದೆ ಚಾಚಬೇಕು. ಗುರಾಣಿ ಡಿಫೆನ್ಸ್ಗೆ, ಖಡ್ಗ ಅಫೆನ್ಸ್ಗೆ. ಹೀಗೆ ಆಲೀಢ ಮತ್ತು ಪ್ರತ್ಯಾಲೀಢ. ಆಲೀಢ ಅಂದರೆ ಹೊಡೆಯೋದಕ್ಕೆ ಒಂದು ಕಾಲನ್ನು ಮುಂದೆ ಮಾಡಿ ಇನ್ನೊಂದು ಕಾಲನ್ನು ಹಿಂದೆ ಇಡ್ತಕ್ಕಂಥದ್ದು. ಡಿಫೆನ್ಸ್ ಅಂತಂದರೆ ಆ ಕಾಲುಗಳನ್ನು ಪರಸ್ಪರ ಪ್ರತೀಪ ಅಂದರೆ ಬೇರೊಂದು ರೀತಿಯಲ್ಲಿ ಮಾಡ್ಕೊಳ್ಳೋದು. ಹಿಂದಿದ್ದ ಕಾಲು ಮುಂದು, ಮುಂದಿದ್ದ ಕಾಲು ಹಿಂದೂ ಮಾಡ್ಕೊಳ್ತಕ್ಕಂಥದ್ದು ಪ್ರತ್ಯಾಲೀಢ ಅಂತ. ಹೀಗೆ ಅಫೆನ್ಸಿವ್ ಆ್ಯಂಡ್ ಡಿಫೆನ್ಸಿವ್ ಪಾಶ್ಚರ್ಗಳಲ್ಲಿ ಒಟ್ಟೊಟ್ಟಿಗೆ ಬರಬೇಕು. ಅದಕ್ಕೆ ಅನುಕೂಲವಾಗುವಂಥ ಸ್ಥಾನ. ಅದು ಯಾವ ಸ್ಥಾನ ಅಂದರೆ ನಾಟ್ಯಶಾಸ್ತ್ರ ಹೇಳುತ್ತೆ ವೈಷ್ಣವ ಸ್ಥಾನ ಅಂತ. ವೈಷ್ಣವ ಸ್ಥಾನದಲ್ಲಿ ಒಮ್ಮೆ ಬಲಕ್ಕೂ ಒಮ್ಮೆ ಎಡಕ್ಕೂ ತುಯ್ದು ಕಾಲನ್ನು ಹಿಂದೆ ಮುಂದೆ ಮಾಡಿಕೊಂಡ್ರೆ ಆಲೀಢ ಮತ್ತು ಪ್ರತ್ಯಾಲೀಢ ಅನ್ನುವಂಥ ಇನ್ನೆರಡು ಸ್ಥಾನಕಗಳು ಬರ್ತವೆ. ಅದು ನಿಂತು ನೋಡಿದ್ರೆ ತಾನಾಗಿ ಗೊತ್ತಾಗ್ಬಿಡ್ತಾ ಇವರು ಅಫೆನ್ಸು ಅಥವಾ ಡಿಫೆನ್ಸ್ಗೆ ನಿಂತುಕೊಂಡಿದ್ದಾರೆ ಅಂತ. ಅದೇ ಥರ ನೀವು ಕ್ರಿಕೆಟಲ್ಲಿ ಕೂಡ ನೋಡ್ಬೋದು. ಆ ಬ್ಯಾಟನ್ನು ಹಿಡಿದು ಬೀಸಬೇಕಾದ್ರೆ ಯಾವ ಥರ ಅವರು ವರ್ತಿಸ್ತಾರೆ ಅಂತಕ್ಕಂಥದ್ದು. ಪ್ರತಿಯೊಂದರೊಳಗೂ ಆ ಯುದ್ಧರಂಗದ ಸತ್ವ ಅದು ಇದ್ದೇ ಇರುತ್ತೆ. ಆ ರೀತಿಯಾಗಿ ಅವರು ನಿಂತುಕೊಳ್ತಾರೆ. ನಿಶ್ಚಲಾಕ್ಷವು, ಎವೆ ಇಕ್ಕದೆ ನೋಡ್ತಾರೆ. ಯಾಕೆಂದರೆ ಎವೆ ಇಕ್ಕಿದ್ರೆ ಅವನು ಯಾವ ಮಾಯದಲ್ಲಿ ಖಡ್ಗ ಪ್ರಯೋಗ ಮಾಡ್ತಾವನು ಅಂತ. ಕೃಪಾಣಿನವು ಖಡ್ಗವನ್ನು ಹಿಡಿದಿದ್ದಾರೆ. ಉಚಿತವಾದ ಸ್ಥಾನದಲ್ಲಿ ಹಾಗೆ ನಿಂತುಕೊಂಡು ಒಂದು ಕ್ಷಣಕಾಲ ಚಿತ್ರಲಿಖಿತವಾದಂತೆ ತೋರ್ತಾರೆ ಅಂತ. ಅವ್ರು ನೋಡೋದಕ್ಕೆ ಏನು ಕೆಲಸ ಮಾಡ್ತಾ ಇಲ್ಲ ಅಂತ, ಆದರೆ ಎಷ್ಟು ಕೆಲಸ ತಲೆಯೊಳಗೆ ನಡೀತಾ ಇದೆ. ಅವ್ರು ಹೇಗೆ ಎದುರಿಸ್ತಾರೆ, ಯಾವ ಥರ ಹೊಡಿತಾರೆ, ಇನ್ನು ಯಾವ ಥರ ಬಡಿತಾರೆ, ಅದಕ್ಕೇನು ಪ್ರತಿಕ್ರಿಯೆ ಮಾಡಬೇಕು, ಅಷ್ಟು ಲೆಕ್ಕಾಚಾರಗಳು ತಲೆಯೊಳಗೆ ಬಂದು ಉಳಿದು ಬಿಡಬೇಕಲ್ವ. ಯುದ್ಧದ ಈ ಎಲ್ಲ ವಿಶೇಷಗಳನ್ನು ಅಭ್ಯಾಸ ಮಾಡಿದಾಗ ಗೊತ್ತಾಗುತ್ತೆ ವ್ಯಕ್ತಿಯ ವಿದ್ಯಾಭ್ಯಾಸಕ್ಕೆ ಇವೆಲ್ಲ ಎಷ್ಟು ಸಹಕಾರಿಯಾಗುತ್ತವೆ ಅಂತ. ಮಾತೆತ್ತಿದ್ರೆ ರಸ್ತೆ ಜಾತಾ ಕೂತ್ಕೊಳ್ಳೋ, ಧರಣಿ ಕೂತ್ಕೊಳ್ತಕ್ಕಂಥ ಕವಿಗಳು, ಕವಿಬ್ರೂರು, ಕುಕವಿಗಳು, ಕಿರಿಕವಿಗಳು, ಕಿರಿಕಿರಿ ಕವಿಗಳು ಎಲ್ಲ ಇದ್ದಾರಲ್ಲ ನಮ್ಮಲ್ಲಿ. ಯುದ್ಧ ಬೇಡ, ಶಾಂತಿ ಬೇಕು ಅಂತ. ಇವ್ರಿಗೆ ಶಾಂತಿಯ ಅರ್ಥವೂ ಗೊತ್ತಾಗಿಲ್ಲ, ಯುದ್ಧದ ಅರ್ಥವೂ ಗೊತ್ತಾಗಿಲ್ಲ.
ಪ್ರತಿಯೊಂದಕ್ಕೂ ಅದರದಾದ ಸತ್ವ ಯೋಗ್ಯತೆ ಇದ್ದೇ ಇದೆ. ನೋಡಿದಾಗ ಗೊತ್ತಾಗುತ್ತೆ. ನಮಗೆ ಏನಿಲ್ಲ, ಒಂದು ಮನೆಯಲ್ಲಿ ಮದುವೆ ಮಾಡಬೇಕಾಗಿದೆ, 10 ಜನ ಕರೆದು ಊಟ ಹಾಕಬೇಕಾಗಿದೆ ಅಂತಂದರೆ ಒಳ್ಳೆಯ ಗೃಹಿಣಿಯಾದವಳಿಗೆ ಆ ಕ್ಷಣ ಮಾತ್ರದಲ್ಲಿ ಏನೇನು ಸಂಭಾರಗಳು ಬೇಕಾಗುತ್ತೆ ಏನು ಅಂತ ತಲೆಯಲ್ಲಿ ಓಡುತ್ತಲ್ಲ. ಅವಧಾನವಂತೂ ನನ್ನ ಪಾಲಿಗೆ ನಿತ್ಯದ ರಣರಂಗ, ನಿತ್ಯದ ರಸರಂಗ. ಅಲ್ಲಿ ಕಾವ್ಯವಾಚನದಲ್ಲಿ ಅವರ ಪದ್ಯ ಎತ್ತುಕೊಂಡು ತತ್ಕ್ಷಣವೇ ಅದು ಭೈರವಿಯಲ್ಲಿಯೋ ಕೇದಾರಗೌಳದಲ್ಲಿಯೋ ಶಹನಾದಲ್ಲಿಯೋ ಹಾಡ್ತಾ ಇದ್ದಾರೆ ಮಾಧುರ್ಯ. ಜೊತೆಗೆ ಅವರು ಪ್ರಾಸದ ಸ್ಥಾನ ತಗೊಂಡ ತಕ್ಷಣವೇ ಇದು 3 ಗಣದಿಂದ ಶುರುವಾಗಿದೆ, ಮುಂದೆ 4ನೇ ಗಣ ಬಂದರೆ ಇದು ಭಾಮಿನಿ ಷಟ್ಪದಿಯ, ಇಲ್ಲ ಇದು 5 ಮಾತ್ರೆಗಳ ಅಖಂಡ ಗಣವಾಗಿದೆ ಅಂದರೆ ವಾರ್ಧಕ ಷಟ್ಪದಿ, ಇಲ್ಲ ಇದು 4 ಮಾತ್ರೆಯದೇ ಆಗಿದೆ ಅಂದರೆ ಕಂದ, ಇಲ್ಲ ಇದು ವೃತ್ತ, ಇದು ಯಾವ ವೃತ್ತ, ವೃತ್ತಗಳು ಕಂದಗಳು ಬಂದರೆ ಏನು ಕನ್ನಡದ ಯಾವ ಚಂಪು ಕಾವ್ಯಗಳು, ತಕ್ಷಣ 10 ಕಡೆ ಓಡ್ಬಿಡುತ್ತೆ. ಪ್ರಾಸಸ್ಥಾನಕ್ಕೆ ಬಂದ ತಕ್ಷಣ ಈ ಥರದ್ದು 6 ಸ್ಥಾನಗಳಲ್ಲಿ ಬರುತ್ತಾ, 4 ಸ್ಥಾನಗಳಲ್ಲಿ ಬರುತ್ತಾ, ಷಟ್ಪದಿಯೋ ಮತ್ತೊಂದು ಅಂತ ನೋಡುವಂಥದ್ದು. ಹೀಗೆ ಅಲ್ಲಗಲ್ಲಿಗೆ ತಲೆ ಒಳಗೆ ಆ ಎಲ್ಲ ಲೆಕ್ಕಾಚಾರಗಳು ಓಡ್ತಾ ಇರುತ್ತವೆ. ನೋಡೋರಿಗೆ ಏನೋ ಕಾವ್ಯವಾಚನದ ಆಸ್ವಾದ ಮಾಡ್ತಾ ಇರೋ ತರಹ. ಪದ್ಯ ಎತ್ತಾ ಇದ್ದಂಗೆ ಗೊತ್ತಾಗ್ಬಿಡ್ತೋ ಆ ಪದ್ಯವನ್ನು ಮತ್ತೆ ಕೇಳೋದೇನೇ ಇಲ್ಲ. ನಿಷೇಧಾಕ್ಷರಕ್ಕೆ ಏನು ಮಾಡ್ಕೊಳ್ಬೇಕು, ಸಮಸ್ಯಾಪೂರ್ಣದಲ್ಲಿ ಮುಂದಿನ ಸಾಲಿಗೆ ಏನು ಆಲೋಚನೆ ಮಾಡಬೇಕು, ದತ್ತಪದಿಯಲ್ಲಿ ಏನು ಹಳೆ ಸರಕು ಇತ್ತು ಅದನ್ನು ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ಬೇಕು, ಚಿತ್ರಕವಿತೆಯಲ್ಲಾಗಿರೋ ತೊಡಕನ್ನು ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು, ಇವುಗಳ ಬಗ್ಗೆ ಲೆಕ್ಕಾಚಾರ. ಸಂಖ್ಯಾಬಂಧದಲ್ಲಿ ಏನಾದ್ರು ತಪ್ಪಿಗಿಕ್ಕ ಆಗಿತ್ತಾ ಅದನ್ನು ನೋಡುವಂಥದ್ದು. ಆ 5 ನಿಮಿಷವೋ 2 ನಿಮಿಷವೋ ಕಾವ್ಯವಾಚನ ಮಾಡುವಾಗ ಅಪ್ರಸ್ತುತ ಪ್ರಸಂಗಿಯೂ ಬಾಯಿ ಹಾಕುವಂತೆ ಇಲ್ಲ. ಮತ್ತು ಸಂಖ್ಯಾಬಂಧವೋ ಅಥವಾ ಚಿತ್ರಬಂಧವೋ ಇತ್ಯಾದಿಗಳು ಯಾವುದಾದ್ರೂ ಇದ್ದರೆ ಅವ್ರಿಗೆ ಯಾರೂ ಏನೂ ಬಾಯಿ ಹಾಕುವಂತೆ ಇಲ್ಲ. ಹೀಗಾಗಿ ಅಷ್ಟು ಕಾಲ ಅವಧಾನಿಗೆ ಒಂದು ದೊಡ್ಡ ರಿಲ್ಯಾಕ್ಸೇಷನ್ನು. ಆದರೆ ಅದು ಮಿಕ್ಕ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಬರುವಂಥದ್ದು. ಅಜ್ಜಿ ನೂತದ್ದೆಲ್ಲ ಅಜ್ಜನ ಉಡದಾರಕ್ಕೆ ಆಯಿತು ಅಂತ ಅದು ಒಂದು ಕ್ಷಣಕಾಲ ಸಿಗುವಂಥದ್ದು. ಅದು ಕಾವ್ಯ ಗೊತ್ತಾಗಲಿಲ್ಲವೋ ನರಕ. ಎಲ್ಲ ಈ ಥರ ಯೋಚನೆ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಅಂದರೆ ತ್ರುಟಿ ಮಾತ್ರದಲ್ಲಿ ನಮ್ಮ ಸಮಸ್ಯೆಗಳು ಲೋಕಕ್ಕೆ ಗೊತ್ತಾಗದಂತೆ ಹೋಟೆಲಲ್ಲಿ ಹೇಳಿದಿರ್ತಾರಲ್ಲ, ಅಡುಗೆ ಮಾಡೋ ಜಾಗಕ್ಕೆ ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ ಅಂತ. ಆಲೂಗಡ್ಡೆಯನ್ನು ತುಳಿದು ಬಿಟ್ಟಿದ್ರೂ ಪಲ್ಯ ಅಂತ ತಂದು ಕೊಡ್ತಾರೆ. ಅದನ್ನು ನೋಡಿಸಿದ್ರೆ ಅಗತ್ಯ. ಅವಧಾನಿಯ ಮನಸ್ಸಿನ ಗೊಂದಲಗಳು ಸಭೆಗೆ ಗೊತ್ತಾದರೆ ಅವಧಾನ ಅವಮಾನ ಆಗುತ್ತದಷ್ಟೇ. ಇಟ್ಸ್ ಎ ಟಾರ್ಚರ್. ಈ ದೃಷ್ಟಿಯಿಂದ ಆ ವೀರರ ಒಂದು ಕ್ಷಣಕಾಲದ ಮೌನ ಸ್ಥಗನ ಯಾವುದಿದೆ, ಸ್ಟ್ಯಾಟಿಕ್ ಪಾಶ್ಚರ್, ಅದರ ಹಿಂದೆ ಎಷ್ಟು ದೊಡ್ಡ ಡೈನಮಿಕ್ಸ್ ಇದೆ ಅನ್ನೋದನ್ನು ನೋಡಬೇಕು. ಬದುಕಿನ ಎಲ್ಲ ಹಂತದಲ್ಲೂ ಅಷ್ಟೇ. ಕೆಲವರು ಕಾದು ನಿಂತಿರ್ತಾರೆ. ಆ ಕಾಯುವಿಕೆ ಹಿಂದೆ ಎಷ್ಟು ದೊಡ್ಡ ಕೆಲಸ ಇದೆ. ನರಸಿಂಹಸ್ವಾಮಿಗಳು ಹೇಳ್ತಾರಲ್ಲ, ಕವಿತೆ ಬರೆದರೆ ಅಂತಂದರೆ ಇನ್ನಷ್ಟು ದಿನ ಕಾದರಾಗದೆ, ಇನ್ನು ಸ್ವಲ್ಪ ದಿನ ಕಾದರೆ ಆಗೋದಿಲ್ಲ. ಗೊತ್ತಾಗಿದೆ, ಇನ್ನೂ ಗಟ್ಟಿಯ ಸಾಲುಗಳು ಸಿಗ್ತಾ ಇಲ್ಲ, ಅದಕ್ಕೆ ಒದ್ದಾಟ ಆಗ್ತಾ ಇದೆ. ಅದಕ್ಕಾಗಿ ವಸ್ತು ಹೊಳೆದಿದೆ, ವಿಷಯ ಚೆನ್ನಾಗಿ ಸ್ಫುಟವಾಗ್ತಾ ಇದೆ. ಆದರೆ ಹೇಗೆ ಅದನ್ನು ಹೆಣೆಯಬೇಕು ಅನ್ನೋದು ಗೋಚರವಾಗ್ತಾ ಇಲ್ಲ. ಅದಕ್ಕಾಗಿ ಪ್ರಯತ್ನ ನಡೆಯೋದಾಗ್ತಾ ಇದೆ ಅಂತ. ಭೈರಪ್ಪನವ್ರನ್ನ ಸಾಮಾನ್ಯವಾಗಿ ಅವರು ಕಾದಂಬರಿ ಮುಗಿಸಿದ ತಕ್ಷಣ ಕೇಳೋಕ್ಕೆ ಶುರು ಮಾಡ್ತಾರೆ ಸಹೃದಯರು. ಮುಂದೆ ಯಾವುದು ಬರೀತೀರಾ ಅಂತ. ಪಾಪ ಅವ್ರಿಗೆ ಹೇಳಿ ಸಾಕಾಗಿರುತ್ತೆ. ಏನು ಹೊಳೆದಿಲ್ಲ. ಮೊದಲಿನ ಕಾದಂಬರಿಯ ಸೂತಕ ಕಳ್ಕೊಳ್ಬೇಕಾಗಿದೆ, ಮೈ ತೊಳ್ಕೊಳ್ಬೇಕಾಗಿದೆ, ಬುದ್ಧಿ ಕಳ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ಇರ್ತಾರೆ. ಆ ಪೀರಿಯಡೆಲ್ಲ ಆದಮೇಲೂ ಏನಾದ್ರು ಹೊಳೀತಾ ಅಂತ ಕೇಳೋದುಂಟು. ಕೇಳಿದಾಗ ಏನೋ ಹೊಳೀತ್ರಿ ಆಗೋದಿಲ್ಲ ಅಂತಂತಾರೆ. ಅದು ದೊಡ್ಡ ಕಷ್ಟದ ಕೆಲಸ. ಆ ತಾಳ್ಮೆ ಇದೆಯಲ್ಲ, ನೋಡೋದಕ್ಕೆ ಏನೂ ಅಲ್ಲ. ಮಳೆ ಬರುವ ಮುನ್ನ ಆಕಾಶದಲ್ಲಿ ಗಾಳಿಯ ಒಂದು ಸಂಚಾರ ನಿಂತು ಹೋಗ್ಬಿಡುತ್ತೆ. ಗಾಳಿ ತುಂಬ ಬರ್ತಾಯಿದ್ರೆ ಮೋಡಗಳೇ ಹೊರಟೋಗ್ಬಿಡುತ್ತೆ. ಗಾಳಿ ನಿಂತು ಸಹಿಸಲಾರದಷ್ಟು ಉಸಿರು ಕಟ್ಟುವಂತೆ ಒಂದು ರೀತಿಯಾಗಿ ಆ ಹ್ಯುಮಿಡಿಟಿ, ಶೈತ್ಯದಿಂದಾಗಿ ಒಂದು ಬೇಗೆ ಬಂದು, ಆ ಶೆಕೆ ಬಂದು, ಅಸಹ್ಯವಾದ ಮೂಕ ವೇದನೆ ಉಂಟಾಗಿ, ಆ ವೇದನೆಯೆಲ್ಲ ಘನೀಕೃತವಾಗಿ ಮಳೆ ಬರ್ತಾ ಇದೆಯೋ ಎಂಬಂತೆ ಒಂದು ಸಂದರ್ಭ ಉಂಟಾಗುತ್ತದಲ್ಲ. ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಸ್ಟ್ಯಾಟಿಕ್ ನೇಚರ್ನ ಹಿಂದಿರುವ ಡೈನಮಿಸಮ್ ಯಾವ ರೀತಿಯಾದದ್ದು ಅಂತ. ಇದು ರಾಷ್ಟ್ರಗಳ ಬದುಕಿನ ಬಗ್ಗೆ ಕೂಡ ನಾವು ನೋಡ್ಬೋದು. ಒಂದು ದೇಶ ಅಭಿವೃದ್ಧಿ ಪಥದಲ್ಲಿದ್ದಾಗ ಎಷ್ಟು ಮೂಕ ವೇದನೆಗಳನ್ನು ತಾಳ್ಕೊಳ್ಬೇಕಾಗುತ್ತದೆ. ಈ ಒಂದು ಸ್ಥಾನಕ ಅಷ್ಟು ಸೊಗಸಾಗಿದೆ. ಆಮೇಲೆ ನೋಡಿ, ಅವಳಿಗೆ ನಾಟ್ಯಶಾಸ್ತ್ರ, ಯುದ್ಧತಂತ್ರ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ. ಕಕ್ಷಾ ವಿಭಕ್ತ ಚರತೋಸ್ತಯೋ ಪಶ್ಯದ್ಭಿ ಸೌಷ್ಠವಂ ದೈವೈ ನಿರ್ನಿಮೇಷತ್ವಮಾದೃತಂ. ಕಕ್ಷಾ ವಿಭಕ್ತ ವಪುಷೋ ಅಂದರೆ ಎಲ್ಲಿ ಹೇಗೆ ಕೈ ಕಾಲುಗಳು ಬೆಂಡಾಗಿರಬೇಕು ಹಾಗಿರಬೇಕು ಅಂತ. ನಾಟ್ಯಶಾಸ್ತ್ರದಲ್ಲಿ ಕಕ್ಷಾ ವಿಭಾಗ ಅಂತಲೇ ಒಂದು ಅಧ್ಯಾಯ ಇದೆ.
ಆ ಸ್ಟೇಜನ್ನು ಯಾವ ಥರ ಹಂಚಿಕೊಂಡಿರ್ತಾರೆ, ಆ ರಂಗಸ್ಥಳದಲ್ಲಿ ಯಾವುದು ಫೋರ್ ಸ್ಟೇಜು, ಯಾವುದು ಬ್ಯಾಕ್ ಸ್ಟೇಜು, ಯಾವುದು ಸೈಡ್ ಅಂತೆಲ್ಲ ನಾವು ಹೇಳ್ತೀವಲ್ಲ ಆಧುನಿಕ ಪರಿಭಾಷೆ, ಆ ಥರ ರಂಗಶೀರ್ಷ, ರಂಗಪೀಠ, ಆಮೇಲೆ ಕುತುಪ ಮತ್ತು ಮತ್ತವಾರಣಿ ಅಂತೆಲ್ಲ ಪರಿಭಾಷೆಗಳು ಬೇಕಾದಂತೆ ಮಾಡಿದ್ದಾರೆ. ಆ ರೀತಿಯಾಗಿ ಮೈಯನ್ನು ವಿಭಾಗ ಮಾಡಿಕೊಳ್ಬೇಕು. ಎಲ್ಲಿ ಯಾವುದರ ಮೇಲೆ ಭಾರ ಇಡಬೇಕು, ಎಲ್ಲಿ ಯಾವುದರ ಮೇಲೆ ಹಗುರವಾಗಿರಬೇಕು, ಹೇಗೆ ಓಡಾಡಬೇಕು ಅಂತ. ಸರಕ್ಕಂತ ತಿರುಗಿದಾಗ ಸೊಂಟ ಹಿಡ್ಕೊಂಡು ಬಿಟ್ಟರೆ ಯುದ್ಧದಲ್ಲಿ ಏನ್ರಿ ಗತಿ? ಕುತ್ತಿಗೆ ಉಳುಕ್ಬಿಟ್ರೆ ಏನು ಗತಿ? ಸತ್ತೇ ಹೋಗ್ಬಿಡೋದಲ್ವಾ? ಆ ನೋವೇ ಅರ್ಧ ಸಾಯಿಸ್ತಾ ಇರುತ್ತೆ. ಅವುಗಳಾಗದಂತೆ ಪಾಠವನ್ನು ಉಳಿಸ್ಕೊಳ್ಬೇಕು ಅಂದರೆ ಎಷ್ಟು ವ್ಯಾಯಾಮ ಕರ್ಕಶವಾಗಿರಬೇಕು ಮತ್ತು ಪಟುವಾಗಿರಬೇಕು ದೇಹ. ಆ ದೇಹದ ವಿವಿಧ ಭಾಗಗಳನ್ನು ಆ ರೀತಿಯಲ್ಲಿ ವಿಭಕ್ತ ಮಾಡಿಕೊಂಡು ಆಯಾ ನೋಡಿಕೊಂಡು ಎಷ್ಟು ದೂರಕ್ಕೆ ಹಾರಬಹುದು, ಎಷ್ಟು ಬೀಸಿಗೆ ಆ ದೇಹ ಸಿಗುತ್ತೆ, ಶತ್ರುವಿನ ದೇಹ ಇತ್ಯಾದಿಗಳನ್ನೆಲ್ಲ ಯೋಚನೆ ಮಾಡುವಂಥದ್ದು. ಚಾರೀಭಿಶ್ಚರತೋಸ್ತಯೋ, ಚಾರಿ ಇದು ನಾಟ್ಯಶಾಸ್ತ್ರದ ಪರಿಭಾಷೆಯೇ. ರಂಗಾಕ್ರಮಣ ಅಂತ ನಾವೆಂತೀವಿ, ಅದು ಕಾಲುಗಳ ಮೂಲಕವಾಗಿ ಓಡಾಟ ಮಾಡುವಂಥದ್ದು. ನಾಟ್ಯಶಾಸ್ತ್ರ ಹೇಳುವುದು ಎಷ್ಟೋ ಯುದ್ಧತಂತ್ರದಲ್ಲಿ ಬರುವಂಥದ್ದೇ ಆಗಿರುವಂಥದ್ದು. ಸಮಪಾದ ಇರ್ಬೋದು, ಜನಿತ ಇರ್ಬೋದು, ಸ್ಥಿತಾವರ್ತ ಇರ್ಬೋದು, ವಿಚ್ಯವ ಇರ್ಬೋದು, ಎಡಕ ಕ್ರೀಡಿತ, ಒಂದೇ ಎರಡೇ 16 ಭೂಮಿಚಾರಿಗಳು, 16 ಆಕಾಶಚಾರಿಗಳು, ವಿದ್ಯುದ್ಭ್ರಾಂತ, ಅಲಾತ, ನೂಪುರಪಾದ, ಒಂದೇ ಎರಡೇ. ಅಲ್ಲಿ ಒಂದೊಂದರೊಳಗೂ ವೆಯ್ಟ್ ಬ್ಯಾಲೆನ್ಸಿಂಗ್ ಬಹಳ ಮುಖ್ಯವಾದದ್ದು. ನಿನ್ನೆ ದಿವಸ ಹೇಳ್ತಾ ಇದ್ನಲ್ಲ, ಪದ್ಮಾ ಸುಬ್ರಹ್ಮಣ್ಯಂ ಅವರ ಅಣ್ಣನ ಮೊಮ್ಮಗ ಮಾಡಿದಂಥ ಸಂವತ್ಸರಿತ ಮತ್ತಲ್ಲಿ ವೆಯ್ಟ್ಸ್ ಶಿಫ್ಟಿಂಗ್ ಅದು ಬಹಳ ಮುಖ್ಯ. ದೇಹದ ತೂಕವನ್ನು ಹೇಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೊಯ್ದಾಡಿಸಬೇಕು ಅಂತ. ಈಗ ಪುಷ್ ಬಟನ್ ಕಾಲ ಬಂದಿದೆ, ಎಲ್ಲಿಂದ ಯಾವ ದೇಶದ ಮೇಲೂ ಬಾಂಬ್ ಹಾಕ್ಬೋದು. ಆದರೆ ಎದುರಾಳಿಗಳನ್ನು ಎದುರೆದುರಿಗೆ ನಿಂತು ಹೋರಾಡಬೇಕಾದ ಕಾಲದಲ್ಲಿ ಮಾನವ ದೇಹಕ್ಕೆ ಯಾವ ಮಟ್ಟದ ಪಟುತ್ವ ಬೇಕಾಗಿತ್ತು. ಇವತ್ತು ಅದನ್ನು ಒಂದು ಕಲೆಯಾಗಿ ಮಾಡ್ತೀವಿ, ಮಾರ್ಷಲ್ ಆರ್ಟ್ಸ್ ಅಂತ. ಅಲ್ಲಿ ಅಷ್ಟು ಚೆನ್ನಾಗಿದೆ. ನಾನು ತೀರಾ ಈಚೆಗಷ್ಟೇ 36 ಚೇಂಬರ್ ಆಫ್ ಶಾವೆಲಿನ್ ಅನ್ನುವ ಸಿನಿಮಾ ನೋಡೋದಾಯಿತು. ಅದು ನಾನು ವಿದ್ಯಾರ್ಥಿ ದಶೆಯಲ್ಲೇ ನೋಡಬೇಕಾಗಿತ್ತು. ನಾನು ಏನೋ ಮಡಿ ಮಾಡಿಕೊಂಡು ಆ ಸಿನಿಮಾಗಳೆಲ್ಲ ಯಾಕೆ ನೋಡೋದು ಅಂತ ಬಿಟ್ಟೆ. ಆಮೇಲೆ ಆ ಯುದ್ಧತಂತ್ರದಲ್ಲಿ ಎಷ್ಟು ತಪಸ್ಸಿದೆ, ಏನು ಘನತೆ ಇದೆ, ಗೌರವ ಇದೆ ಅಂತ ಜ್ಞಾನೋದಯ ಆಯಿತು ಬಹಳ ವರ್ಷಗಳ ಹಿಂದೆಯೇ. ಆದರೆ ಆ ಸಿನಿಮಾ ನೋಡೋಕ್ಕಾಗಿರಲಿಲ್ಲ. ಅದು ನೋಡಿದಾಗ ಗೊತ್ತಾಯಿತು ಆ ತೀವ್ರತೆಯ ಉತ್ಕಟತೆ, ಕೌಶಲ ಬಹಳ ದೊಡ್ಡದು. ಅಲ್ಲಿಯ ಚಾರಿಗಳು ಬೇರೆ ಬೇರೆ ರೀತಿಯಾದ ರಂಗಾಕ್ರಮಣ ಉಂಟು. ಅದು ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಮಾರ್ಷಲ್ ಆರ್ಟ್ಸ್ನ ಟೆಕ್ನಿಕ್ನೆಲ್ಲ ಪದ್ಮಾ ಸುಬ್ರಹ್ಮಣ್ಯಂ ಅವರು ನನ್ನ ಹತ್ರ ಹೇಳಿದ್ದುಂಟು. ಈ ಕೈಗಳನ್ನು ನಾವು ಅಂಚಿತವಾಗಿ ಇಟ್ಕೊಳ್ಳೋದು ಅಂತಂತೀವಿ. ಹೀಗೆ ಇಟ್ಕೊಂಡ್ರೆ ಇದು ಅಂಚಿತ ಅಂತ ಕರೀತಾರೆ. ಹಿಂಗಂದರೆ ಇನ್ನೊಬ್ಬನ ಮುಖಕ್ಕೆ ಹಿಂಗೆ ಮೊಣಕೈಯಿಂದ ಹೊಡೆದ್ರೆ ಹಲ್ಲುಗಳೇ ಉದುರೋಗ್ಬಿಡ್ಬೇಕಲ್ವ. ಮೊಣಕೈ ನಮ್ಮ ಕೈ ಗಟ್ಟಿಯಾಗಿದ್ದರೆ ಅದು ಹೇಗಾಗಬೇಕು. ಅದೇ ರೀತಿ ಕಾಲನ್ನು ಚಾಚುವಂಥದ್ದು. ಕಾಲನ್ನು ಅಂಚಿತವಾಗಿ ಚಾಚೋದು ಅಂದರೆ ನೇರವಾಗಿ ಚಟಮ್ ಅಂತ ಇನ್ನೊಬ್ಬರ ಮುಖಕ್ಕೆ ಹೊಡೆದಂತೆ ಕಾಲು ಚಾಚೋದು. ಹಾಗಲ್ಲದೆ ಕಾಲನ್ನು ಮಡಚಿಕೊಂಡು ಚಾಚಿದ್ರೆ ಅದನ್ನು ಕುಂಚಿತ ಅಂತ ಕರೀತಾರೆ. ನೃತ್ಯ ಮಾಡುವಾಗ ಕುಂಚಿತ ಮಾಡ್ತಾರೆ, ಯುದ್ಧ ಮಾಡುವಾಗ ಅಂಚಿತ ಮಾಡ್ತಾರೆ. ನೀವು ಅದೇ ದಂಡಪಾದ ಅನ್ನುವಂಥ ಒಂದು ಚಾರಿ ಅಥವಾ ಅದು ಕರ್ಣವೂ ಆಗುತ್ತದೆ. ಅದನ್ನು ಕಾಲು ಹಿಂಗೆ ಚಾಚಿದಾಗ ಅದು ಕರಾಟೆ ಶಾಟೆ ಇನ್ನೇನೂ ಅಲ್ಲ, ನೇರವಾಗಿ ಅದು ಹಾಗೇ ಇರುವಂಥದ್ದು. ಅದನ್ನು ಹೀಗೆ ಮಡಚಿಕೊಂಡು ಮಾಡಿದ್ರೆ ನೃತ್ಯ. ಅಂದರೆ ಇನ್ನೊಬ್ಬರಿಗೆ ತಿವಿಯುವಂಥ ರೀತಿ ಅಲ್ಲದೆ ಆಘಾತ ಮಾಡದಂತೆ ಆಹ್ಲಾದ ಮಾಡುವಂಥ ರೀತಿಯಲ್ಲಿ ಮಾಡಿದ್ರೆ ನಾಟ್ಯ ಆಗುತ್ತೆ. ಆಘಾತ ಮಾಡುವಂತೆ ಮಾಡಿದಾಗ ಅದು ಯುದ್ಧವೇ ಆಗುತ್ತದೆ. ಈ ರೀತಿಯಾದ ಕೌಶಲಗಳು ಎಷ್ಟೋ ಉಂಟು. ಅವುಗಳನ್ನು ಕವಯಿತ್ರಿ ಗಮನಿಸಿದ್ದಾಳೆ. ಮತ್ತು ಪಶ್ಯದ್ಭ್ಯ ಸೌಷ್ಠವಂ, ಅಲ್ಲೊಂದು ಸೌಷ್ಠವ ಇದೆ ಅಂತ. ಇದು ನನಗೆ ಬಹಳ ಸೊಗಸು ಅಂತ ಅನಿಸಿದ್ದು. ಇವಳು ಎಷ್ಟು ಚೆನ್ನಾಗಿ ನೃತ್ಯವನ್ನು, ಗೀತವನ್ನು, ಯುದ್ಧವನ್ನು ಎಲ್ಲ ಅನುಭವಿಸಿ ಬಲ್ಲವಳಾಗಿದ್ದಳು. ಹೀಗಿಲ್ಲದೆ ಇದ್ದರೆ ಈ ರೀತಿಯಾದ ಒಂದು ರಣರಂಗದ ಸೂಕ್ಷ್ಮಗಳನ್ನು ಮತ್ತೆ ಯಾವ ಕಾಳಿದಾಸನೇ ವರ್ಣಿಸಿಲ್ಲ ಅಂತ ಹೇಳಿದನಲ್ಲ. ಸೌಷ್ಠವ ಅಂತಂದರೆ ಸುಷ್ಠುತ್ವಸ್ಯ ಭಾವ, ಸುಷ್ಟು ಭಾವ ಸೌಷ್ಠವಂ ಅಂತ. ಅಚ್ಚುಕಟ್ಟು ಪರ್ಫೆಕ್ಟ್ ಅನ್ನುವಂತೆ ಇರಬೇಕು ಅಂತ. ಚೆನ್ನಾಗಿ ಶ್ರುತಿಶುದ್ಧವಾಗಿ ಸುಮ್ಮನೆ ಸಾಪಾಸ ಹೇಳಿದ್ರೂ ಸಾಕು, ಎಷ್ಟೋ ಚೆನ್ನಾಗಿರುತ್ತೆ. ಅದು ಸಂಗೀತದ ಸೌಷ್ಠವ. ಅದೇ ರೀತಿ ಬಣ್ಣಗಳನ್ನು ಒಂದು ಹದದಲ್ಲಿ ಕಲಸಿ ಅದನ್ನೇನು ಬಣ್ಣ ಕ್ಯಾನ್ವಾಸ್ ಮೇಲೆ ಎರಚಬೇಕಾಗಿಲ್ಲ, ಪ್ಯಾಲೆಟ್ ಮೇಲೆ ಇಟ್ಟರೆ ಸಾಕು, ಬಣ್ಣದ ತಟ್ಟೆ ಮೇಲೆ ಇಟ್ಟರೆ ಸಾಕು, ಅದು ಒಳ್ಳೆ ಕೈ ಅಂತ ಗೊತ್ತಾಗುತ್ತೆ. ಬಣ್ಣ ಕಲಸುವ ಕೈ ಅಂತ ಹೇಳಿಬಿಟ್ಟಿದ್ವಿ. ಏನಿಲ್ಲ, ಒಂದು ಅನ್ನ ಮಾಡಿದ್ರೆ ಗೊತ್ತಾಗುತ್ತೆ. ಅನ್ನ ಮಾಡಿರೋ ರೀತಿಯಿಂದಲೇ ಇವ್ರ ಕೈ ಪಾಕವಾ ಅಲ್ವಾ ಅಂತ. ಕುಕ್ಕರ್ ಇಲ್ಲದೆ ಸರಿಯಾಗಿ ಉದುರುದ್ರಾಗಿ ತಳ ಅಂಟದೆ ಅನ್ನ ಮಾಡೋದಿದೆಯಲ್ಲ, ಅದು ತನ್ನಂತೆಯೇ ಒಂದು ಕೌಶಲ. ಒಂದು ಬಟ್ಟೆ ಮಡಚಿಟ್ರೆ ಗೊತ್ತಾಗುತ್ತೆ ಇದು ಪಾಕ ಇರುವ ಕೈ ಅಂತ ಗೊತ್ತಾಗುತ್ತೆ. ಹಾಗೆ
ಒಂದು ಪದ್ಯ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದ್ರ ಯೋಗ್ಯತೆ ಎಷ್ಟು, ಅದ್ರ ಜನ್ಮ ಎಂಥದ್ದು ಅನ್ನೋದು ಹಾಗಾಗಿಯೇ ಬಟಾಬೈಲಾಗಿ ಗೊತ್ತಾಗ್ತಾ ಇರುತ್ತೆ. ಎಲ್ಲವೂ ಆಯಾ ಕ್ಷೇತ್ರದಲ್ಲಿ ಪರಿಣತರಾದವರಿಗೆ ಗೋಚರವಾಗುವಂಥದ್ದು. ನೃತ್ಯವೂ ಅಷ್ಟೇ. ಸೌಷ್ಠವ ಅಂತಂದರೆ ಕಿವಿ, ತೋಳು, ನಡುವು, ಪಾದ ಇವುಗಳೆಲ್ಲ ಒಂದು ಸಮತ್ವದಲ್ಲಿರುವಂಥದ್ದು. ಅಂದರೆ ಯಾವುದನ್ನು ಬಯಲ್ಯಾಟ್ರಲ್ ಸಿಮೆಟ್ರಿ ಅಂತ ಹೇಳ್ತೀವಿ ನಾವು, ಪಾರ್ಶ್ವೀಯವಾದ ಸಮತ್ವ, ಆ ಸಮತ್ವ. ಮಾನವರಿಗೆ ರೇಡಿಯಲ್ ಸಿಮೆಟ್ರಿ ಇಲ್ವಲ್ಲ, ಅದರಿಂದ ವಾರ್ತುಲವಾದ ಸಮತ್ವ ಇಲ್ಲ, ಇರುವಂಥದ್ದು ಪಾರ್ಶ್ವೀಯ ಸಮತ್ವ ಮಾತ್ರ. ಆ ಸಮತ್ವ ಎಡ ಬಲ ಮುಂದೆ ಹಿಂದೆ ಹೇಗೆ ಹದವಾಗಿ ತೋರಿಕೊಳ್ಳುತ್ತದೆ, ಎಡ ಬಲಗಳ ಸರಿಯಾಗಿ ಹದವಾಗಿ ಬರುವುದಿದೆಯಲ್ಲ ಅದು ತುಂಬ ಮುಖ್ಯ. ಯುದ್ಧರಂಗದಲ್ಲಿ ಮೊದಲು ತಯಾರಿ ಕೊಡುವುದೇನೆ ನೀವು ಬಲಗೈನಷ್ಟು ಸಮರ್ಥವಾಗಿ ಬಳಸ್ತೀರೋ ಎಡಗೈಯನ್ನು ಅಷ್ಟೇ ಚೆನ್ನಾಗಿ ಬಳಸಬೇಕು ಅಂತ. ಸಾಮಾನ್ಯ ಎಡಚರಿಗೆ ಎಡಗೈ, ಬಲಚರಿಗೆ ಬಲಗೈ ಇರುತ್ತದೆ. ನೃತ್ಯದಲ್ಲಿ ನೋಡಿ ಗೊತ್ತಾಗುತ್ತದೆ ಸ್ಪಷ್ಟವಾಗಿ. ನಾನೇ ತೋರ್ಪಡಿಸ್ತೀನಿ, ಬಲಗೈನಲ್ಲಿ ಹೀಗೆ ಮಾಡಿದ್ರೆ ಎಷ್ಟು ಸರಿಯಾಗಿ ಆ ವೇವಿ ಪ್ಯಾಟ್ರ್ ಅಂತೀವಲ್ಲ ಅದು ಬರುತ್ತೋ, ಎಡಗೈನಲ್ಲಿ ಆಗೋದಿಲ್ಲ, ನನಗಾಗೋಲ್ಲ. ಪದ್ಮಾ ಸುಬ್ರಹ್ಮಣ್ಯವ್ರಿಗೆ ನೋಡಿದ್ದೀನಿ, ಆ ಎರಡೂ ಕೈಗಳನ್ನು ಅವರು ಸಮಾನ ಕೌಶಲದಿಂದ ಬಳಸುವಂಥದ್ದು. ಒಮ್ಮೆ ಮೇಜಿನ ಮೇಲೆ ಎರಡೂ ಕೈ ಇಟ್ಟು ಆ ಎರಡೂ ಕೈಗಳು ಹೇಗೆ ಅಲೆಗಳ ಥರ ಓಡಾಡುತ್ತೆ ಅನ್ನೋದನ್ನು ಮಾಡಿ ತೋರಿಸಿದ್ರು. ಹಾಗೆ ಮಾಡಬೇಕು. ಎಡ ಬಲ ಎರಡರೊಳಗೂ ಕೂಡ ಸಮಾನವಾದ ಕೌಶಲ ಇರಬೇಕು. ತಾರಸ್ಥಾಯಿಯಲ್ಲಿ ಮಂದ್ರಸ್ಥಾಯಿಯಲ್ಲಿ ಎರಡರೊಳಗೂ ಕೂಡ ಕಂಠ ಹುಸಿ ಹೋಗದೆ, ಗೊಗ್ಗರಾಗದೆ, ಕೀರಲಾಗದೆ ನಿಲ್ಲಬೇಕಲ್ಲ. ಅದು ಅದೇ ತರಹನೇ ಸೌಷ್ಠವ ಸಂಗೀತದಲ್ಲಿ ಬರುವಂಥದ್ದು. ರೇಖೆಗಳಲ್ಲಿ, ವರ್ಣಗಳಲ್ಲಿ ಎರಡರೊಳಗೂ ಸಮಾನವಾಗಿರುವಂತಹ ಪ್ರಭುತ್ವ ಇರುವಂಥದ್ದು ಚಿತ್ರಕಲೆಯಲ್ಲಿ ಬರುವ ಸೌಷ್ಠವ. ಅದೇ ರೀತಿ ಗದ್ಯದಲ್ಲಾಗಲಿ ಪದ್ಯದಲ್ಲಾಗಲಿ ರಸಮಯವಾದ ಭಾವವನ್ನು ಹದವಾದ ಭಾಷೆಯಲ್ಲಿ ವಿಸ್ತರಿಸುವ ಜಾಣ್ಮೆ ಬರುವಂಥದ್ದು ಅದು ಸೌಷ್ಠವ, ಮಾಧ್ಯಮ ಸೌಷ್ಠವ ಸಾಹಿತ್ಯದಲ್ಲಿ ಬರುವಂಥದ್ದು. ಈ ಥರದ ಸೌಷ್ಠವ ಅನ್ನೋದು ಬಹಳ ಮುಖ್ಯವಾಗಬೇಕು. ಯುದ್ಧದಲ್ಲಿ ಕೂಡ ಅದು ಬೇಕು. ಗುರಾಣಿಗೆ ಹೆಚ್ಚಿನ ಶಕ್ತಿ ಇಲ್ಲದೆ ಇದ್ದರೆ ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕಾಗೋಲ್ಲ. ಖಡ್ಗಕ್ಕೆ ಹೆಚ್ಚು ಶಕ್ತಿ ಇಲ್ಲದೆ ಇದ್ದರೆ ಶತ್ರುವಿನ ಮೇಲೆ ಪ್ರಹಾರ ಮಾಡೋಕ್ಕಾಗೋಲ್ಲ. ಎರಡೂ ರೀತಿಯಾಗಿ ಬೇಕಾಗುತ್ತೆ. ಕೆಲವೊಮ್ಮೆ ಗುರಾಣಿಯಿಂದಲೇ ಹೊಡೆಯಬೇಕಾದ ಪರಿಸ್ಥಿತಿನೂ ಬರುತ್ತೆ, ಖಡ್ಗದಿಂದಲೇ ಖಡ್ಗವನ್ನು ತಡೆಯಬೇಕಾದ ಪರಿಸ್ಥಿತಿನೂ ಬರುತ್ತೆ. ಖಡ್ಗದಿಂದ ಖಡ್ಗವನ್ನು ತಡೆಯುವಾಗ ಅದು ಡಿಫೆನ್ಸ್ ಆಗುತ್ತೆ. ಗುರಾಣಿಯಿಂದ ಮುಖಕ್ಕೆ ಹೊಡೆಯುವ ಸ್ಥಿತಿಗೆ ಬಂದಾಗ, ಶಿರಸ್ತ್ರಾಣವನ್ನೇ ನಗ್ಗುವ ಸ್ಥಿತಿಗೆ ಬಂದಾಗ ಅದು ಆಲೀಢ, ಅಟ್ಯಾಕಿಂಗ್ ಆಗುತ್ತೆ. ಹೀಗೆ ಎರಡನ್ನೂ ಬಳಸುವಂಥ ಕೌಶಲವನ್ನು ನಾವು ಸೌಷ್ಠವ ಅಂತ ಕರಿತೀವಿ. ಆ ಸೌಷ್ಠವ ಚಾರಿಯ ಲಕ್ಷಣ ಮತ್ತು ಕಕ್ಷಾ ವಿಭಕ್ತವಾದ ದೇಹ, ಇದನ್ನು ನೋಡಿ ದೇವತೆಗಳು ಕೂಡ ನಾವು ಅನಿಮೇಷರಾದದ್ದು ಸಾರ್ಥಕವಾಯಿತು ಅಂತ ಅಂದ್ಕೊಂಡಂತೆ, ಎವೆಯಕ್ಕದೇ ನೋಡುವಂತೆ ಆಯಿತು ಅಂತ. ನನಗಂತೂ ಫಸ್ಟ್ ಕ್ಲಾಸ್ ಆದ ಮಾರ್ಷಲ್ ಆರ್ಟನ್ನು ನೋಡಿದ್ರೆ ನೃತ್ಯ ನೋಡಿದಷ್ಟೇ ಸಂತೋಷವಾಗುತ್ತೆ. ಈ ಜೆಟ್ಲಿ ಮೊದಲಾದಂಥ ನಟರು ಅವಳು ಮಾರ್ಷಲ್ ಆರ್ಟ್ಸನ್ನ ಬೇಸ್ ಮಾಡಿಕೊಂಡು ಸಿನಿಮಾಗಳನ್ನು ಮಾಡಿದ್ದಾರಲ್ಲ, ಅಷ್ಟು ಅದ್ಭುತವಾಗಿರುವಂಥದ್ದು, ಅಷ್ಟು ಕೌಶಲ ಅದರೊಳಗೆ ಕಾಣುತ್ತೆ. ಸ್ಪೆಷಲಿ ಕೆಲವು ಚೈನೀಸ್, ಜಾಪನೀಸ್ ಚಲನಚಿತ್ರಗಳಲ್ಲಿ ಏನು ಚೆನ್ನಾಗಿ ಮಾಡ್ತಾರೆ. ಈಚೆಗೆ ತುಂಬ ಸ್ಟಂಟ್ಗಳು, ಸ್ಪೆಷಲ್ ಎಫೆಕ್ಟ್ಗಳು ಜಾಸ್ತಿ ಆಗಿಬಿಡ್ತು. ಹಾಗಲ್ಲದೆ ಅಪ್ಪಟವಾಗಿ ಮಾಡುವಾಗಂತೂ ಬಹಳ ಚೆಂದ ಕಾಣಿಸುತ್ತೆ. ಆ 36 ಚೇಂಬರ್ ಆಫ್ ಶಾವಲಿನ್ನಲ್ಲೇ ಆ ಸೌಂದರ್ಯವನ್ನು ನೋಡ್ಬೋದು. ಆ ಥರದ ಹಲವು ಚಲನಚಿತ್ರಗಳು ಉಂಟು. ಕಿಕ್ ಬಾಕ್ಸರ್ ಮೊದಲಾದ ಚಲನಚಿತ್ರಗಳಲ್ಲಿ ನೋಡಿ ಸಂತೋಷಪಟ್ಟಿದ್ದೀನಿ. ಯಾವುದನ್ನು ಚೆನ್ನಾಗಿ ಮಾಡಿದ್ರೆ ಅದಕ್ಕೆ ಅದರದಾದ ಶೋಭೆ ಬಂದೇ ಬರುತ್ತೆ. ಆ ಚೆನ್ನ ಅನ್ನುವುದಿದೆಯಲ್ಲ, ಅದು ಒಂದು ಹಂತದಲ್ಲಿ ನಿರುಪಾಧಿಕವಾಗಿ ಇದು ಈ ಕಲೆ, ಈ ಪ್ರಾಂತದ ಕಲೆ, ಇದು ಶ್ರಾವಣ ಕಲೆ, ಇದು ಚಾಕ್ಷುಷ ಕಲೆ, ಆ ಎಲ್ಲ ಭೇದಗಳನ್ನು ಮೀರಿ ಹೊರಟೋಗ್ಬಿಡುತ್ತೆ. ಅಂಭೋ ಯಥಾ ಸೆಲೆಲಮೇವಹಿ ತತ್ ಸಮಸ್ತಂ ಅಂತ ಆಗುತ್ತದಲ್ಲ, ಆ ನಿರುಪಾಧಿಕವಾದ ಸ್ಥಿತಿ ಬಂದುಬಿಡುತ್ತೆ. ಇವೆಲ್ಲ ಭೇದಗಳು ಒಂದು ಹಂತದವರೆಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕೆ ಮಾಡುತ್ತೆ. ಸಮ್ ಪೀಪಲ್, ಸಮ್ ಮಾಸ್ಟರ್ಸ್, ದೆ ಟ್ರಾನ್ಸೆಂಡ್ ದಿ ಲಿಮಿಟ್ಸ್ ಆಫ್ ಆರ್ಟ್. ಆಗ ನಿಜವಾದ ಆರ್ಟ್ ಬರುತ್ತೆ. ಅಪ್ಪಟ ಕಲೆ ಬರುವಂಥದ್ದು ಆ ಕಲೆಗೋ ಯಾವುದಕ್ಕೋ ಸಂಬಂಧಪಟ್ಟ ಉಪಾಧಿಗಳನ್ನು ಕಳ್ಕೊಂಡಾಗ. ನೋಡಿ, ಇವಳು ರಾಣಿ ತನ್ನ ಗಂಡನ ಸಾಹಸವನ್ನು ವರ್ಣಿಸೋಕೆ ಹೊರಟವಳು, ಅವಳ ಗಂಡನ ಎದುರಾಳಿಯನ್ನು ಕೂಡ ನೋಡಿ ದೇವತೆಗಳ ತಲೆದೂಗುವಂತೆ ಇತ್ತು ಅಂತ ಹೇಳಬಲ್ಲಳು. ಈ ಗುಣಗ್ರಹಣ ಯಾವಾಗ ಬರುತ್ತೆ? ಕವಿ ಆದಾಗ ಬರುತ್ತೆ. ಕವಿಗೆ ಸ್ವಪರ ಭೇದ ಇರೋದಿಲ್ಲ, ಎಲ್ಲಿ ಯಾವುದು ಚೆನ್ನಾಗಿದ್ರೂ ವಾಹ್ ಅನ್ನುವಂಥದ್ದೇ ಬಂದಿರುತ್ತೆ. ಹಾಗಾಗಿ ಇಲ್ಲದೇ ಬರೀ ತನ್ನ ಗಂಡನ ಇಲ್ಲಿ ದ್ವಿವಚನ ಪ್ರಯೋಗ ಮಾಡಿರೋದು ನೋಡಿ. ಅದು ಕೃಪಾಣಿನವು ನಿಶ್ಚಲಾಕ್ಷವು ನಿಕುಂಚಿತ ಪೂರ್ವಾಂಗವು ಕಕ್ಷಾ ವಿಭಕ್ತ ವಪುಷೋಹೋ ಚಾರೀಭಿ ಚರತಹೋ ಅಂತ ಹೀಗೆ ಎಷ್ಟು ಕಡೆಗೆ ದ್ವಿವಚನ ಪ್ರಯೋಗ ಮಾಡಿ ಆ ಸೊಗಸನ್ನು ತೋರಿಸ್ತಾ ಇದ್ದಾಳೆ. ಆಮೇಲೆ ಇನ್ನೂ ಒಂದು ಶ್ಲೋಕ ತುಂಬ ಚೆನ್ನಾಗಿದೆ. ಎಂಥ ಒಳ್ಳೆ ಶ್ಲೋಕ ಅದು. ಅಂತರ್ಬಿಂಬಿತ ಚಂಪೇಂದ್ರ ಕಂಪೇಂದ್ರಸ್ಯಾಸಿ ಪುತ್ರಿಕಾ ಅಪ್ಸರೋಭ್ಯ ಪತಿಂ ದಾತುಂ ಅಂತರ್ವತ್ನಿ ಕಿಲಾಭವತ್. ಎಂಥ ಹೇತುತ್ಪ್ರೇಕ್ಷ ಅಲಂಕಾರ ನೋಡಿ.
ಅಂತರ್ಬಿಂಬಿತ ಚಂಪೇಂದ್ರ ಕಂಪೇಂದ್ರ ಸ್ಯಾಸಿ ಪುತ್ರಿಕ. ಆ ಶಬ್ದಶೀಯೆ ಚಂಪೇಂದ್ರ ಕಂಪೇಂದ್ರ ಅಂತೆಲ್ಲ. ಇವನ ಖಡ್ಗ ಹೊಳೆಯುತ್ತಾ ಇದೆ. ಮೊಸೆದ ಅಲುಗಿನಲ್ಲಿ ಆ ಚಂಪಾರಾಯನ ಮುಖ ಪ್ರತಿಫಲಿಸಿದೆ. ಖಡ್ಗಕ್ಕೆ ಇರುವ ಅನೇಕ ನಾಮಧೇಯಗಳಲ್ಲಿ ಒಂದು ಅಸಿಪುತ್ರಿಕ, ಮಂಡಲಾಗ್ರ, ನಿಸ್ತ್ರಿಂಶ, ಕೌಕ್ಷೇಯಕ ಅಂತೆಲ್ಲ ಉಂಟು. ಈ ಅಸಿಪುತ್ರಿಕ ಅನ್ನುವ ಸ್ತ್ರೀಲಿಂಗವನ್ನು ಬಳಸುವ ಮೂಲಕ ಈ ಖಡ್ಗ ಪುತ್ರಿಕೆಯೊಳಗೆ ಚಂಪಾರಾಯನ ಮುಖ ಪ್ರತಿಫಲಿತವಾಗಿ ಹೇಗೆ ತೋರ್ತಾ ಇತ್ತು ಅಂದರೆ, ಈ ಚಂಪಾರಾಯನನ್ನು ದೇವವನಿತೆಯರಿಗೆ ಬಹುಮಾನವಾಗಿ ಕೊಡೋದಕ್ಕೆ ಇವನ ಬಾಣ ಕನ್ಯಕ್ಕೆ ಗರ್ಭ ತಾಳಿದ್ದಾಳೋ ಎಂಬಂತೆ ಕಾಣಿಸ್ತಾ ಇತ್ತು ಅಂತ. ಇನ್ನು ಎಷ್ಟು ಚೆನ್ನಾಗಂದರೆ ಇವನು ಕೊಂದು ದೇವಲೋಕಕ್ಕೆ ಕಳಿಸೋದೇ ಸರಿ ಅಂತ ಹೇಳಿಬಿಟ್ಟಿದ್ನು. ಹಾಗೆ ಲೀಲಾಜಾಲವಾಗಿ ಇತ್ತಂ ಸಂಗರ ಮೂರ್ಧ್ನಿ ಚಂಪ ನೃಪತಿಂ ನಿತ್ವಾ ಕಥಾಶೇಷತಾಂ. ಹೀಗೆ ರಣರಂಗದಲ್ಲಿ ಚಂಪಾರಾಯನನ್ನು ಕಥಾಮಾತ್ರನನ್ನಾಗಿ ಮಾಡಿ ಶ್ರೀಮಾನ್ ಕಂಪ ನರೇಶ್ವರೋ ಜನಯಿತು ಸಂಪ್ರಾಪ್ತವಾಂಛಾಸನಂ ಕಾಂಚೀನ್ಯಸ್ತ ಪ್ರಶಸ್ತಿರಮಿತ ಸಂಕೀರ್ಣ ವರ್ಣಾಶ್ರಮಂ ನಿತ್ಯ ನಿರತ್ಯಯದ್ ಇಲ್ಲಿ ಮುದ್ರಣ ದೋಷ ಏನೋ ಆಗಿಬಿಟ್ಟಿದೆ, ಕಾಣಿಸ್ತಾ ಇಲ್ಲ. ನಿತ್ಯ ನಿರತ್ಯಯದ್ಧಿರ್ ಅಶಿಷತ್ ತುಂಡೀರ ಭೂಮಂಡಲಂ. ಸರ್ಗಾಂತದಲ್ಲಿ ಛಂದೋ ವ್ಯತ್ಯಾಸವನ್ನು ಮಾಡಬೇಕು. ಶಾರ್ದೂಲ ವಿಕ್ರೀಡಿತವನ್ನು ಅವಳು ಬಳಸಿದ್ದಾಳೆ. ಹೀಗೆ ಸಂಗ್ರಾಮ ಮುಖದಲ್ಲಿ ಚಂಪಾರಾಯನನ್ನು ಕಥಾಶೇಷನನ್ನಾಗಿ ಮಾಡಿ ಕಂಪ ನರೇಶ್ವರ ತನ್ನ ಸಿಂಹಾಸನ ಶಾಸನವನ್ನು ಅಲ್ಲಿಗೆ ಅನ್ವಯ ಮಾಡಿದ. ಕಾಂಚಿಯಲ್ಲಿ ಅಮಿತ ಸಂಕೀರ್ಣ ವರ್ಣಾಶ್ರಮಂ ಅಂದರೆ ಅನ್ಯೋನ್ಯವಾಗಿ ಇಲ್ಲದ ವರ್ಣಾಶ್ರಮ ವ್ಯವಸ್ಥೆಯನ್ನು ವ್ಯವಸ್ಥೆಪಡಿಸಿದ ಸರಿಯಾಗಿ ಅಂತ. ಅವ್ಯವಸ್ಥಿತವಾದ ವರ್ಣಾಶ್ರಮ ವ್ಯವಸ್ಥೆಯನ್ನು ಸರಿ ಮಾಡಿದ. ಯುದ್ಧ ಒಂದು ಅಂತಂದರೆ ಪ್ರಜಾ ಜೀವನದಲ್ಲಿ ಸಂಕ್ಷೋಭೆ ಬಂದುಬಿಡುತ್ತೆ, ಎಲ್ಲ ಅಸ್ತವ್ಯಸ್ತ ಆಗಿಬಿಡುತ್ತೆ. ಅದನ್ನು ಸೆಟ್ರೇಟ್ ಮಾಡಬೇಕಿಲ್ಲ, ಅದು ತುಂಬ ದೊಡ್ಡ ಕೆಲಸ. ಯುದ್ಧಾನಂತರದ ಪರಿಣಾಮಗಳು, ವಾರ್ ಎಫೆಕ್ಟ್ಸ್ ಅಂತೀವಲ್ಲ, ಆಫ್ಟರ್ ವಾರ್ ಎಫೆಕ್ಟ್ಸ್ ಬಹಳ ದೊಡ್ಡವು, ಬಹಳ ಗಂಭೀರವಾದವು. ಅವುಗಳನ್ನೆಲ್ಲ ಸರಿ ಮಾಡಿ ಯಾವ ರೀತಿ ನಿತ್ಯ ನಿರತ್ಯಯರ್ಧಿ ಅಶಿಷತೆ ತುಂಡೀರ ಭೂಮಂಡಲಂ. ತನ್ನ ರಾಜನೀತಿಯಿಂದ ಎಲ್ಲವನ್ನ ಸಮ ಮಾಡಿ ವ್ಯವಸ್ಥೆ ಮಾಡಿದಂತ. ಮನ್ವಾದಿ ಸ್ಮೃತಿಗಳು, ಕೌಟಿಲ್ಯಾದಿ ಅರ್ಥಶಾಸ್ತ್ರಕಾರರು ಎಲ್ಲ ಹೇಳ್ತಾರೆ, ತಾನು ಗೆದ್ದ ಮೇಲೆ ವಿಜಿಗೀಷುವಾದವನು ಸೋತ ಆ ರಾಜನ ರಾಜ್ಯವನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ, ಅಲ್ಲಿ ವ್ಯವಸ್ಥೆಯನ್ನೆಲ್ಲ ಸರಿಯಾಗಿ ಇಟ್ಕೊಳ್ಬೇಕು, ತನ್ನ ಮತಗಳನ್ನು ತನ್ನ ಆಗ್ರಹಗಳನ್ನು ಅಲ್ಲಿ ಹೇರಬಾರದು, ಎಲ್ಲವನ್ನೂ ಸರಿಯಾಗಿ ನೋಡ್ಕೊಳ್ಬೇಕು, ಹಿಂದಿನವರು ಕೊಟ್ಟ ದಾನಗಳನ್ನು ಹಾಗೇ ಮುಂದುವರಿಸಬೇಕು, ಯಾವುದನ್ನು ಕಿತ್ತುಕೊಳ್ಬಾರ್ದು, ಈ ಥರದ್ದೆಲ್ಲ. ಈಗ ನಮ್ಮ ರಾಜಕೀಯದಲ್ಲಿ ಒಂದು ಸರ್ಕಾರ ಮಾಡಿದ್ದೀನಿ, ಇನ್ನೊಂದು ಸರ್ಕಾರ ಕಿತ್ತಾಕೋದಕ್ಕೇ ಬಂದು ನಿಂತಿರುತ್ತೆ. ನಾನೇ ಪ್ರತ್ಯಕ್ಷದರ್ಶಿಯಾಗಿ IGNCAನಲ್ಲಿ ನೋಡಿದ್ದೆ. ಅದು ಯಾವ ರೀತಿಯಾಗಿ ನಡೆಯಿತು ಅಂತ ಅನ್ನೋದನ್ನು ನೋಡಿದಾಗ ಏನು ವಿಚ್ಚಂಟ್, ಯಾವ ರೀತಿಯಾದದ್ದು ಅಂತ ಬೇಸರ ಆಗುತ್ತೆ. ಹಾಗೆ ಮಾಡದೆ ವ್ಯವಸ್ಥಿತವಾಗಿ ಎಲ್ಲ ಜನರಿಗೂ ಕೂಡ ಶಾಂತಿಯನ್ನು ತಂದು ಕೊಡಬೇಕು ಅಂತ ಅದನ್ನು ನಾವಿಲ್ಲಿ ಕಾಣ್ತೀವಿ. ಹೀಗೆ 4ನೇ ಸರ್ಗ ಮುಗಿದ ಮೇಲೆ 5ನೇ ಸರ್ಗಕ್ಕೆ ಕವಯಿತ್ರಿ ಬರ್ತಾಳೆ. ಮೊದಲೇ ಹೇಳಿದಂತೆ ಸೇನಾ ಸನ್ನಾಹವೆಲ್ಲ ಶರತ್ಕಾಲದಲ್ಲಿ ಆಗಿ ಶರನ್ ಮಧ್ಯದಲ್ಲಿ ಹೊರಟಿದ್ದಾರೆ. ಹೇಮಂತ ಶಿಶಿರಗಳಲ್ಲಿ ಪ್ರಯಾಣ ಮಾಡಿ ವಸಂತದ ಹೊತ್ತಿಗೆ ಜಯವನ್ನು ಕಂಡು ವ್ಯವಸ್ಥಾಪನೆ ಮಾಡಿಕೊಂಡಿದ್ದಾರೆ. ಅಂದರೆ ಹತ್ತಿರ 3 ಋತುಗಳ ಕಾಲ ಬೇಕಾಗಿದೆ ಯುದ್ಧ ನಡೆದು ಅಲ್ಲಿ ಕಾಂಚೀಪುರಿ ಮತ್ತೆ ಇವರ ಸ್ವಾಧೀನವಾಗಿ ಅದು ಶಾಂತಿಯಿಂದ ನೆಲೆಗೊಳ್ಳುವಂತೆ ಆಯಿತು ಅಂತ. ಅಂದರೆ ಹೇಮಂತ ಶಿಶಿರ ವಸಂತಗಳೆಲ್ಲ ಈ ಯುದ್ಧಾನಂತರದ ಕಾರ್ಯಗಳಲ್ಲಿಯೇ ನಡೆದು ಕಂಪಣನಿಗೆ ವಿಶ್ರಾಂತಿಗೆ ಅವಕಾಶ ಆಗಿದ್ದು ಮತ್ತು ಬೇಸಿಗೆ ಕಾಲ ಬಂದಾಗಲೇ. ಆ ಕಾರಣದಿಂದ ಬೇಸಿಗೆಯಿಂದ ಇವಳು ತೆಗೆದುಕೊಳ್ತಾಳೆ. ಅದಕ್ಕೆ ಮುನ್ನ ಆ ರಾಜ್ಯದಲ್ಲಿ ವ್ಯವಸ್ಥೆ ಮಾಡಿದ್ದನ್ನು ಕೆಲವೊಂದು ಪದ್ಯಗಳಲ್ಲಿ ಹೇಳ್ತಾಳೆ. 5ನೇ ಸರ್ಗ ಪೂರ್ತಿ ಧೃತವಿಲಂಬಿತ ಅನ್ನುವ ಬಹಳ ರಮಣೀಯ ಮನೋಹರವಾದ ಛಂದಸ್ಸಿನಲ್ಲಿದೆ. ಪ್ರತಿತಶಕ್ತಿರವಾಪ್ತ ಫಲೋದಯ ಪ್ರಗುಣಯನ್ ಪಣಬಂಧ ಮುಖಾನ್ ಗುಣಾನ್ ನಿಪುಣಧಿರ್ನಿರಪಾಯ ಮುಪಾಯಿವಾನ್ ಪ್ರಭುರಭುಂಕ್ತನವಾಂನಯ ಸಂಪದಂ. ಇವನು ಮಹಾರಾಜ ತನ್ನ ಎಲ್ಲ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹಶಕ್ತಿ ಎಂಬೆಲ್ಲ ಬಲಗಳಿಂದಾಗಿ ತಾನು ಸುಭಿಕ್ಷತೆಯನ್ನು, ಶಾಂತಿಯನ್ನು ತಂದುಕೊಡುವಂತೆ ಮಾಡಿದ. ಜೊತೆಗೆ ಸಂಧಿ, ವಿಗ್ರಹ, ಯಾನ, ಸಂಶ್ರಯ, ಆಸನ, ದ್ವೈದೀಭಾವ ಅನ್ನುವ ಷಾಡ್ಗುಣ್ಯಗಳಿಂದ ಯಾವ ರಾಜ್ಯದ ಸಂಪಾದನೆ ಮಾಡಿಕೊಂಡಿದ್ದ ಅದನ್ನು ಪಣಬಂಧ ಮೊದಲಾದಂಥ ಯುಕ್ತಿಗಳ ಮೂಲಕವಾಗಿ ವೃದ್ಧಿ ಮಾಡೋದಕ್ಕೆ ತೋರುದ ಅಂತ ಹೇಳ್ಬಿಟ್ಟಿದ್ರು.
ಅಂತಂದರೆ ಎಲ್ಲ ರೀತಿಯಿಂದ ರಾಜ್ಯಕ್ಕೆ ಬೇಕಾಗಿರುವ ಆರ್ಥಿಕವಾದ ಅನುಕೂಲತೆಯನ್ನು ತಂದುಕೊಡೋದಕ್ಕೆ ನಿಪುಣನಾದ ಬುದ್ಧಿವಂತ ಪ್ರಯತ್ನಪಟ್ಟ. ಅಸುಹೃದಾಂ ಸುಹೃದಾಮಿವ ಮಂಡಲೇಶ್ವಜನಿತೇನ ನ ಕಿಂಚಿದ ಲಕ್ಷಿತಂ ಪ್ರಹಿತಚಾರ ಗಣೇನ ವಿವಸ್ವತ ಪ್ರಸತದೀಧಿತಿನ ಭುವನೇಶ್ವಿವ. ತನ್ನ ಶತ್ರುಗಳನ್ನೂ ಮಿತ್ರರನ್ನಾಗಿ ಮಾಡಿಕೊಳ್ಳುವಂತೆ ನಯವನ್ನು ಅವಲಂಬಿಸಿದ ಮತ್ತು ಮಿತ್ರವರ್ಗದಲ್ಲಿ ಕೂಡ ಯಾವುದೇ ಸಂಚು ಆಗ್ತಾ ಇಲ್ಲ ಅನ್ನುವುದನ್ನು ಖಾತ್ರಿಪಡಿಸಿಕೊಳ್ಳುವಂತೆ ಗೂಢಚಾರರನ್ನು ಇಟ್ಟುಕೊಂಡ ಅಂತ. ನೋಡಿ, ರಾಜ ಯಾರನ್ನೂ ನಂಬುವಂತೆ ಇಲ್ಲ, ಹಾಗಂತ ಯಾರ ಜೊತೆಯೂ ಕಠೋರವಾಗಿರುವಂತೇನೂ ಇಲ್ಲ. ಬಹಳ ದುರ್ಭರವಾದದ್ದು. ಕರ ಪರಿಗ್ರಹ ಆಚರತಿ ಪ್ರಭೋ ಮೃದುತರಂ ಮೃದಿತ ಪ್ರಕೃತಿರ್ಮಹಿ ವಿವಿಧ ಸಸ್ಯ ವಿಶೇಷ ನಿರಂತರ ಪುಲಕಿತೇವ ಭೃಶಂ ಸಮಲಕ್ಷ್ಯತ. ಹಾಗೆ ಕರಸಂಗ್ರಹ ಅದು ದೊಡ್ಡ ಕಷ್ಟ. ಯುದ್ಧ ನಡೆದ ಮೇಲೆ ಯುದ್ಧದ ಒಂದು ಖರ್ಚನ್ನು ತೂಗಿಸ್ಕೊಳ್ಬೇಕಲ್ವ, ಅದಕ್ಕೆ ಆ ದೇಶದಿಂದಲೇ ದುಡ್ಡನ್ನು ಎತ್ತಬೇಕಾಗತ್ತೆ. ಆ ರಾಜ ಸೋತವನು ಇವನಿಗೆ ಸಾಮಂತನಾದರೆ ಅವನು ಇವನ ಯುದ್ಧದ ಖರ್ಚನ್ನು ಕೊಡಬೇಕಾಗುತ್ತೆ ಪೋಗದಿಯಾಗಿ. ಅದಕ್ಕಾಗಿ ಕಾಣಿಕೆಯನ್ನು ಕಪ್ಪವನ್ನು ತೆರಬೇಕಾಗುತ್ತದೆ. ಮೊದಲಿಗೆ ಆ ಸೋತ ರಾಜ ತನ್ನ ಯುದ್ಧಕ್ಕಾಗಿ ಸಾಕಷ್ಟು ಪ್ರಜೆಗಳಿಂದ ಹಣ ನಯ ಭಯಗಳಿಂದ ಸಂಪಾದನೆ ಮಾಡಿರ್ತಾನೆ. ಈಗ ಯುದ್ಧ ಮುಗಿದ ಮೇಲೆ ಶತ್ರುರಾಜನ ಯುದ್ಧದ ಖರ್ಚನ್ನು ಕೊಡಬೇಕು. ಜೊತೆಗೆ ದೇಶದ ಆರ್ಥಿಕ ವ್ಯವಸ್ಥೆ ಸಾಕಷ್ಟು ಹದಗೆಟ್ಟಿದೆ, ಅದನ್ನು ತೂಗಿಸಬೇಕು. 3 ರೀತಿಯಾದ ಕಷ್ಟ, ಮುಪ್ಪಟ್ಟು ಕಷ್ಟ ಆರ್ಥಿಕತೆಗೆ ಬಂದಿದೆ. ಅದನ್ನೆಲ್ಲ ನಿರ್ವಾಹ ಮಾಡಬೇಕಾಗುತ್ತದೆ. ಇಲ್ಲಿ ಗೆದ್ದವನು ಬಂದಾಗ ಅವನಿಗಿರುವ ದೊಡ್ಡ ಕಷ್ಟ ಏನಂತಂದರೆ, ಇವನು ಹೊಸಬ. ಪ್ರಜೆಗಳಿಗೆ ಅಯ್ಯೋ ಇವನು ಬಂದ ಅಂತ ಮೊದಲೇ ಭಯ ಇರುತ್ತೆ, ಮೊದಲೇ ರೋಷ ಇರ್ತದೆ. ಅದು ಹಳೆಯ ರಾಜ ಜನಪ್ರಿಯನಾಗಿದ್ದಂತೂ ಇನ್ನಷ್ಟು ಕೋಪ ಇರ್ತದೆ. ಅದಕ್ಕಾಗಿ ಅವನು ಉಗ್ರನಾಗುವಂತೆ ಇಲ್ಲ. ಹಾಗಾದರೆ ತನ್ನ ಆರ್ಥಿಕ ಸಂಪತ್ತಿಯ ಸ್ಥಿತಿ ಏನಾಗಬೇಕು, ತನ್ನ ಸೈನಿಕರ ಅಸಮಾಧಾನ ಏನಾಗಬೇಕು? ನಮ್ಮ ಶಾಸನಾದಿಗಳಲ್ಲಿ ಗೊತ್ತಾಗುತ್ತದಲ್ಲ, ಒಂದೊಂದು ಯುದ್ಧಕ್ಕೆ ಮೊದಲು ಬಾಳ್ಗಳಚು ಅಂತ ಕೊಡ್ತಾ ಇದ್ದಿದ್ದು ಉಂಟು ಸೈನಿಕರಿಗೆ, ಇನ್ಸೆಂಟಿವ್ಸ್ ಅಂತ. ಬಾಳ್ ಕಳಚು ಅಂತಂದರೆ ಆ ಖಡ್ಗಗಳನ್ನು ಕಳಚಿ ಹೊರೆಯಿಂದ ಹರಿತ ಮಾಡೋದಕ್ಕೆ ಬೇಕಾದದ್ದು. ಅಂದರೆ ಆಯುಧಗಳ ತಯಾರಿಗೋಸ್ಕರವಾಗಿ ಸೈನ್ಯ ಸಂಗೋಪನಕ್ಕಾಗೆಲ್ಲ ಬೇಕಾದಂತೆ ದುಡ್ಡಿರಬೇಕು. ಅದಾದಮೇಲೆ ಯುದ್ಧ ಮುಗಿದ ಮೇಲೆ ಯುದ್ಧದಲ್ಲಿ ಎಷ್ಟೋ ಜನ ಸತ್ತಿರ್ತಾರೆ, ಕೈಕಾಲುಗಳು ಕಣ್ಣು ಮೊದಲಾದವು ಕಳ್ಕೊಂಡಿರ್ತಾರೆ. ಅವರಿಗೆಲ್ಲ ಕೂಡ ಕಾಂಪನ್ಸೇಷನ್ ಕೊಡಬೇಕಲ್ಲ, ಅದಕ್ಕೆ ನೆತ್ತರ ಕೊಡುಗೆ ಅಂತ. ಅವ್ರು ನೆತ್ತರ ಸುರಿಸಿದ್ದಕ್ಕೆ ಅದಕ್ಕೆ ಕೊಡುಗೆ ಕೊಡಬೇಕು ಅಂತ. ಬಾಳ್ಗಳಚು ಯುದ್ಧಪೂರ್ವದ ಇನ್ಸೆಂಟಿವ್, ನೆತ್ತರ ಕೊಡುಗೆ ಯುದ್ಧಾನಂತರದ ಇನ್ಸೆಂಟಿವ್, ಎರಡನ್ನೂ ಮಾಡಬೇಕಾಗುತ್ತದೆ. ಅದಕ್ಕೆಷ್ಟು ದುಡ್ಡು ಕೊಡಬೇಕು. ಆಮೇಲೆ ಅಷ್ಟು ದಿವಸಗಳ ಕಾಲ ರೈತರು ಎಷ್ಟೋ ಬಾರಿ ಹೊಲ ಗದ್ದೆಗಳಲ್ಲಿ ದುಡಿಯೋಕ್ಕಾಗೋಲ್ಲ. ಅವರುಗಳೇ ಸೈನಿಕರಾಗಿ ಭೃತಿಕರಾಗಿ ಅಥವಾ ಬಲವಂತವಾಗಿಯೂ ಏನೋ ಬಂದಿರ್ತಾರೆ. ಮತ್ತು ಹೊಲ ಗದ್ದೆಗಳಲ್ಲಿ ಕೆಲಸ ನಡೆದಿರೋದಿಲ್ಲ, ಪಾಳು ಬಿದ್ದೋಗಿರ್ತವೆ, ಅಥವಾ ಹೊಲ ಗದ್ದೆಗಳ ಬೆಳೆ ಹಾಳಾಗಿಬಿಟ್ಟಿರ್ತವೆ. ಮತ್ತು ಕುದುರೆಗಳು ಆನೆಗಳು ಮಾತ್ರವಲ್ಲದೆ ಎತ್ತುಗಳು ಎಮ್ಮೆಗಳು ಕೂಡ ಬೇಕಾಗಿರ್ತವೆ. ಈ ಸೈನಿಕರಿಗೆ ಹಾಲು ಬೇಡವೆ, ಮೊಸರು ಬೇಡವೆ, ಇವ್ರಿಗೆ ಬೇಕಾಗಿರೋ ಆಹಾರ ಪದಾರ್ಥಗಳನ್ನು ಎಳೆಯೋದಕ್ಕೆ ಬಂಡಿಗಳು ಬೇಕಾಗಿಲ್ವೆ, ಅವುಗಳಿಗೆ ಎಲ್ಲಿಂದ ಎತ್ತುಗಳೆಲ್ಲ ಬರಬೇಕು, ನೇಗಲು ಕಟ್ಟೋದಕ್ಕೆ ಯಾವ ಎತ್ತುಗಳಿರ್ತವೆ, ಈ ಥರ ಅವುಗಳೆಲ್ಲವೂ ಬಂದು ಯುದ್ಧದಲ್ಲಿ ತೊಡಗಬೇಕಾಗುತ್ತೆ. ಪ್ಯಾಸಿವ್ ಆರ್ಮಿ ಈಸ್ ಮಚ್ ಮೋರ್ ಇನ್ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ದ್ಯಾನ್ ಆ್ಯಕ್ಟಿವ್ ಆರ್ಮಿ. ಹಾಗೆ ಅದನ್ನೆಲ್ಲ ನಿರ್ವಾಹ ಮಾಡಬೇಕು. ಇಷ್ಟೆಲ್ಲಕ್ಕೂ ಎಷ್ಟು ಧನವ್ಯಯ, ಸಂಪನ್ಮೂಲದ ವ್ಯಯ. ಈ ದೃಷ್ಟಿಯಿಂದ ಯುದ್ಧ ತುಂಬ ಕೆಟ್ಟದ್ದು ನಿಜ. ಆದರೆ ಯುದ್ಧ ಇಲ್ಲದೆ ಶಾಂತಿ ಬರೋಲ್ಲ ಅಂದರೆ ಯುದ್ಧ ಮಾಡಲೇಬೇಕು ಅನ್ನೋದು ಅಷ್ಟೇ ನಿಜ. ಆಗ ಪ್ರಜೆಗಳ ಮೇಲೆ ಉಗ್ರವಾದ ಕರವನ್ನು ಹಾಕೋದು ಯಾವ ನ್ಯಾಯ? ಹಾಕದೇ ಇದ್ದರೆ ಬದುಕುಳಿಯೋದು ಹೇಗೆ? ಮತ್ತು ವಾಣಿಜ್ಯ ವ್ಯಾಪಾರಾದಿಗಳೆಲ್ಲ ಸ್ಥಗಿತವಾಗೋಗ್ಬಿಟ್ಟಿರುತ್ತವೆ. ಒಂದು ಕಡೆ ಯುದ್ಧ ನಡೆಯುತ್ತೆ ಅಂದರೆ ಯಾವ ವರ್ತಕರು ಆ ಕಡೆ ಸುಳಿಯೋದಿಲ್ಲ, ಸಾರ್ಥವಾಹಗಳು ಬರೋದಿಲ್ಲ. ಸಾರ್ಥವಾದಿಗಳಿಲ್ಲದೆ ಕೊಡುಕೊಳ್ಳುವಿಕೆ ಇಲ್ಲ. ಈಗ ರೈತರ ಬೆಳೆ ಇತ್ಯಾದಿಗಳೇನೋ ಸ್ಥಗಿತವಾಗಿರ್ಬೋದು, ಆದರೆ ಎಲ್ಲೋ ಸ್ವರ್ಣಕಾರ ಚೆನ್ನಾಗಿರುವಂಥ ಬಂಗಾರದ ಆಭರಣ ಮಾಡಿರ್ತಾನೆ, ನೇಗಾರರು ಒಳ್ಳೆ ಬಟ್ಟೆ ನೇಯ್ದಿರ್ತಾರೆ, ಇನ್ಯಾವುದೋ ಗುಡಿಗಾರರ ಕೆಲಸ ನಡೆದಿರುತ್ತೆ, ಅದಕ್ಕೆಲ್ಲ ಕೊಳ್ಳೋ ಗಿರಾಕಿಗಳೆಲ್ಲ ತೆಗೆದುಕೊಂಡು ಹೋಗೋರಿಲ್ಲ. ಈಗಿರಂತೆ ಸಾಗಣೆ ಕೂಡ ಅನುಕೂಲಕಾರಿಯಾಗಿದ್ದದ್ದಲ್ಲ ಆಗ. ಅದಕ್ಕೆಲ್ಲ ಏನು ನಡೆಯಬೇಕು? ಈ ಥರ ನೋಡಿದಾಗ ಎಷ್ಟು ಆಫ್ಟರ್ ಎಫೆಕ್ಟ್ಸ್ ಇವೆ ಅಂತ ಗೊತ್ತಾಗುತ್ತೆ ಯುದ್ಧದ ಪರಿಣಾಮಗಳು. ಮತ್ತು ಅದಕ್ಕೆಲ್ಲ ವಿಶ್ವಾಸ ತುಂಬಬೇಕು. ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಇದೆಯಲ್ಲ, ಅದು ತುಂಬ ಕಷ್ಟ, ಅದು ತುಂಬ ಕಷ್ಟವಾದದ್ದು. ಅದಕ್ಕೆ ರುಜುವಾಗಿದ್ದರೆ ಸಾಲದು, ಬಲಿಷ್ಠನೂ ಆಗಿರಬೇಕು. ಬಲಿಷ್ಠನೂ ರುಜುವಾಗಿದ್ದರೆ ಸಾಲದು, ಸಮೃದ್ಧನೂ ಆಗಿರಬೇಕು. ಆ ಕಾರಣದಿಂದ ರಿಸರ್ವ್ಸ್ ಅನ್ನೋದು, ನಿಧಿಗಳು, ನಿಕ್ಷೇಪ ಅನ್ನೋದು ಬೇಕಾದಷ್ಟು ಇರಬೇಕಾಗುತ್ತದೆ. ಅವುಗಳ ಮೂಲಕವಾಗಿ ಆ ಪ್ರಜೆಗಳಿಗೆ, ವರ್ತಕರಿಗೆ, ರೈತರಿಗೆ ಎಲ್ಲರಿಗೂ ಕೂಡ ಒಂದು ಭರವಸೆಯನ್ನು ತಂದುಕೊಟ್ಟು ವ್ಯವಸ್ಥಾಪನೆಯನ್ನು ಮಾಡಿ ಆಮೇಲೆ ಕ್ರಮಕ್ರಮವಾಗಿ ತಾನು ರೂಢಮೂಲನಾದ ಮೇಲೆ ಕರಸಂಗ್ರಹವನ್ನು ಮಾಡಬೇಕು. ಹೀಗೆ ಮಾಡ್ತಾ ಇದ್ದಂತೆ ಆ ಪೃಥ್ವಿ ಕೂಡ ಸಸ್ಯಶ್ಯಾಮಲವಾಗ್ತಾ ಬಂತು ಅಂತ. ಅಂದರೆ ನೋಡಿ, ಆ ಒಂದು ಬೆಳೆ
ಹೇಮಂತದಲ್ಲಿ ಕುಯಿಲಾಗಿರುತ್ತೆ, ಮತ್ತು ಅದನ್ನು ಬಿತ್ತಿರ್ತಾರೆ. ಡ್ರೈ ಲ್ಯಾಂಡ್ಸ್ ಅಂತ ಏನು ಕರಿತೀವಿ, ಹೊಲಗಳಲ್ಲಿ ಬೆಳೆ ಆಗಿರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಬರುವಂಥ ಮಳೆಯೇ ಸಾಕಾಗಿರುತ್ತೆ, ವಸಂತೋದಯದಲ್ಲಿ ಬರುವಂಥ ಮಳೆಯೇ ಸಾಕಷ್ಟಾಗಿರ್ತದೆ. ಅದೆಲ್ಲ ಕೂಡ ಬೆಳೆ ಬಂದಿದೆ. ಆ ಬೆಳೆ ಹೇಗಿತ್ತು ಅಂದರೆ, ಇವನ ಒಂದು ನೆಲೆ ಕಾಂಚೀಪುರದಲ್ಲಿ ಆದ ಮೇಲೆ ಭೂಮಿಗೆ ನೆಮ್ಮದಿ ಬಂದು ಪುಲಕಿಸಿತೋ ಎಂಬಂತೆ ಕಾಣಿಸ್ತು ಅಂತ ಕವಿ ಹೇಳ್ತಾ ಇದ್ದಾಳೆ. ಕವಯಿತ್ರಿ ಗಂಗಾದೇವಿ ಆ ರೀತಿಯಾದ ಒಂದು ಉತ್ಪ್ರೇಕ್ಷೆಯನ್ನು ಮಾಡ್ತಾಳೆ. ಆಮೇಲೆ ಅಹರಹರ್ ನೃಪತಿ ಪದ ಪೀಠಿಕಾ ತಟಸಮುಲ್ಲಿಖಿತೈರಲಕಸ್ಥಿತೈ ಅಲಿಕಸ್ಥಲೈ ಪದಪೀಠಕಾ ತಲ ಸಮುಲ್ಲಿಖಿತೈ ಅಲಿಕಸ್ಥಲೈ ಪುನರಿವಾರ್ಪಿತ ಭಾಗ್ಯಮಯಾಕ್ಷರೈ ರಜನಿವೈರಂ ಮುಚಾಂ ಅವನೀಭುಜಾಂ. ಬಂದು ಶತ್ರುವರ್ಗದಲ್ಲಿ ದುಡಿದಂಥ ಸೈನಿಕರು, ದಂಡನಾಯಕರು, ಬೇರೆ ಬೇರೆಯವರೆಲ್ಲರೂ ಕೂಡ ಇವನ ಪಾದಪೀಠಗಳಿಗೆ ಬಂದು ಹಣೆಯನ್ನು ಚಾಚಿದರೆ ಅದು ಹೇಗಿರ್ತಾ ಇತ್ತು ಅಂತಂದರೆ, ಒತ್ತಿದ ಹಣೆಯ ಮೇಲೆ ಆ ಪಾದಪೀಠಿಕೆಯ ಮುತ್ತು ರಕ್ತಗಳ ಗುರುತು ಬಿದ್ದದ್ದು ಇವರ ಹಣೆಯ ಬರಹಗಳು ಬದಲಾಗಿ ಒಳ್ಳೆಯ ರೀತಿ ಆದವು ಅನ್ನೋ ಸೂಚನೆ ಇತ್ತು ಅಂತ ಕಾಣಿಸುತ್ತೆ ಅಂತ. ಭಾಗ್ಯಾಕ್ಷರಗಳು ಮತ್ತೆ ತಿದ್ದಲ್ಪಟ್ಟು ಸರಿಯಾದವು ಎಂಬಂತೆ ಕಾಣಿಸ್ತು ಅಂತ. ಅಂದರೆ ಇವನ ಕಡೆಗೆ ನಿಷ್ಠೆಯನ್ನು ಬದಲಾಯಿಸಿಕೊಂಡ್ರು, ಅವ್ರಿಗೂ ಒಳ್ಳೆಯದಾಯಿತು ಅಂತ. ಆ ಸಂದರ್ಭದಲ್ಲಿ ಕಲೆಗಳೆಲ್ಲವೂ ಕೂಡ ನೆಲೆಯನ್ನು ಕಾಣುತ್ತವೆ. ಅದು ಬಹಳ ದೊಡ್ಡ ಸಂಗತಿ ಅಂತ ನನಗನ್ಸುತ್ತೆ. ಕಾರಣ ಏನಂದರೆ, ಒಂದು ಯುದ್ಧ ಅಂತ ಆದಮೇಲೆ ಇವೆಲ್ಲಕ್ಕೂ ಕೂಡ ತತ್ವಾರ ಬಂದುಬಿಡುತ್ತೆ, ಪ್ರತಿಯೊಂದೂ ಕೂಡ ಹದಗೆಟ್ಟು ಹೋಗಿಬಿಡುತ್ತೆ. ಆ ರೀತಿಯಾದ ಸಂದರ್ಭ ಒದಗದಂತೆ ಇವನು ನೋಡಿಕೊಂಡ ಅನ್ನುವುದನ್ನು ನಾವು ಇಲ್ಲಿ ಕಾಣಬಹುದು. ಅದಕ್ಕೆ ಕೆಲವು ಪದ್ಯಗಳನ್ನು ವಿನಿಯೋಗ ಮಾಡ್ತಾಳೆ. ಚತುರಚಂಕ್ರಮ ಚಾರು ಸರಸ್ವತೀ ಚರಣನೂಪುರ ಶಿಂಜಿತ ಮಂಜುಲೈ ಭೃಶಮರಜ್ಯತ ಕಂಪಮಹೀಪತಿ ಸದಸೆತತ್ಕವಿ ಸೂಕ್ತಿ ಸುಧಾರಸೈ. ಸರಸ್ವತಿಯ ಮಣಿನೂಪುರಗಳ ಝಂಕಾರದಂತೆ ವಾಚಾಲರಾದ ಕವಿಗಳ ನುಡಿಮುತ್ತುಗಳು ಎಲ್ಲ ಕಡೆ ಚೆಲ್ಲಾಡಿದವು. ಕಂಪ ಮಹೀಪತಿಗೆ ಆ ಸತ್ಕವಿ ಸೂಕ್ತಿ ಸುಧಾರಸವಾಗಿ ಕಿವಿಗೆ ಇಂಟಲ್ಪಟ್ಟಿತು ಅಂತ. ಈ ಮೂಲಕವಾಗಿ ಆ ಕಲೆಗಳಿಗೆ ಅನಿವಾರ್ಯವಾದ ಅಸ್ತಿತ್ವ ಇಲ್ಲ. ಕಲೆ ಹೊಟ್ಟೆ ಬಟ್ಟೆ ಈ ರೀತಿಯಾಗಿ ಅನಿವಾರ್ಯವಾದದ್ದಲ್ಲ. ಇಟ್ಸ್ ನಾಟ್ ಎ ನೆಸೆಸಿಟಿ, ಇಟ್ಸ್ ಎ ಲಕ್ಸುರಿ, ಇಟ್ಸ್ ಎ ಕಲ್ಚರಲ್ ನೆಸೆಸಿಟಿ, ನಾಟ್ ಎನ್ ಎಕ್ಸಿಸ್ಟೆನ್ಷಿಯಲ್ ನೆಸೆಸಿಟಿ. ಆದರೆ ಇದಿಲ್ಲದೆ ಬದುಕಿಗೇನು ಪ್ರಯೋಜನ ಅಂತಲೂ ಅನಿಸ್ಬಿಡುತ್ತೆ. ಎಲ್ಲ ಇದ್ದ ಮೇಲೆ ಇದಿಲ್ಲ ಅಂದರೆ ಇನ್ಯಾತಕ್ಕೆ ಇದು ಅಂತ ಅನಿಸುತ್ತದೆ. ಆ ಮಟ್ಟಕ್ಕೆ ಇದು ಅಲೌಕಿಕ ಅನಿವಾರ್ಯತೆಯನ್ನು ತರುವಂಥದ್ದು. ಕವಿಗಳು ಇತ್ಯಾದಿಗಳೆಲ್ಲ ರೂಢಮೂಲರಾದರು. ಕಾವ್ಯ ಗೋಷ್ಠಿಗಳು ಕೂಡ ನಡೆಯೋದಕ್ಕೆ ಆರಂಭವಾದವು. ತರಲಿತಾಂಗುಲಿತ ಆಡಿತ ವಲ್ಲಕಿ ನಿರತತಾನ ನಿರಂತರಿತೈ ಸ್ವರೈ ಜಗುರಮುಷ್ಯ ಜಗತ್ ಪ್ರಥಿತಂ ಯಶೋ ಗಮಕಭಂಗಿತ ರಂಗಿತ ಮಂಗನಾ. ಆ ಪದ್ಯದ ಗತಿ ನೋಡಿ, ಸಂಗೀತದಂತೆಯೇ ಇದೆ. ತರಲಿತಾಂಗುಲಿತ ಆಡಿತ ವಲ್ಲಕಿ ನಿರತತಾನ ನಿರಂತರಿತೈ ಸ್ವರೈ ಜಗುರಮುಷ್ಯ ಜಗತ್ ಪ್ರಥಿತಂ ಯಶೋ ಗಮಕಭಂಗಿತ ರಂಗಿತ ಮಂಗನ. ಗಮಕಭಂಗಿತ ರಂಗಿತ ಮಂಗನ ಅನ್ನುವುದಾಗಲೇ ನಿರತತಾನ ನಿರಂತರಿತೈಸ್ವರೈ ಅನ್ನುವ ಆ ಸಾಲ ಆಗಲಿ ಎಷ್ಟು ಸಹಜವಾಗಿ ಬಂದಿದೆ. ವಾದ್ಯಗಳಿಂದ, ಗಾನಗಳಿಂದ, ಸ್ತ್ರೀಯರ ಆ ಗೇಯಗಳಿಂದ ಮತ್ತೆ ಸಂಗೀತ ಪುನರುಜ್ಜೀವಿತವಾಯಿತು ಅಂತ. ಇಲ್ಲಿ ಇನ್ನೊಂದು ಗಮನಿಸಬೇಕು. ಮುಂದೆ ಕಾವ್ಯ ತುಟಿತವಾಗಿರೋದ್ರಿಂದ ಇವನು ಆ ಮುಸ್ಲಿಂ ದೊರೆಗಳ ಧ್ವಂಸದ ಬಳಿಕ ಯಾವ ರೀತಿಯಲ್ಲಿ ಸನಾತನ ಧರ್ಮದ ಬೇರೆ ಬೇರೆ ವಿದ್ಯಾ ವಿಷಯಗಳನ್ನು ಪುನಃಸ್ಥಾಪನ ಮಾಡದ ಅನ್ನೋದು ಗೊತ್ತಾಗೋಲ್ಲ. ಆದರೆ ಇಲ್ಲಿಂದಲೇ ಊಹೆ ಮಾಡಿಕೊಳ್ಬಹುದು. ಸುಮಾರು ಒಂದು 30-40 ವರ್ಷಗಳ ಕಾಲ ಅವೆಲ್ಲ ಕೂಡ ಸ್ಥಗಿತವಾಗಿಬಿಟ್ಟಿದ್ವು. ದಕ್ಷಿಣ ದೇಶದಲ್ಲಿ, ವಿಶೇಷವಾಗಿ ತುಂಡೀರ ಮಂಡಲದಲ್ಲಿ, ಚೋಳ ಪಾಂಡ್ಯ ಚೇರ ಸಾಮ್ರಾಜ್ಯದಲ್ಲಿ ಯಾವ ಭಾರತೀಯ ಸಂಸ್ಕೃತಿಯ ಅವಶೇಷವೂ ಇಲ್ಲದಂತೆ ಆಗಿಬಿಟ್ಟಿತ್ತು. ಒಂದು 30-40 ವರ್ಷ ಅಂದರೆ 2 ತಲೆಮಾರು ಅಂತಲೇ ಹೇಳ್ಬೋದು. ಆ್ಯಕ್ಟಿವ್ 2 ಜನರೇಷನ್ಸ್ ಅಂತ. ಸಂಗೀತ, ನೃತ್ಯ ಇತ್ಯಾದಿಗಳು ರೆಕಾರ್ಡ್ಗಾಗಿ ಸಿಗ್ತಾ ಇರಲಿಲ್ಲ. ಸಾಹಿತ್ಯವನ್ನೇನೋ ಬರೆದಿಡಬಹುದು, ಸಂಗೀತವನ್ನು ಹೇಗೆ ಬರೆದಿಡೋದು, ನೃತ್ಯ ಹೇಗೆ ಬರೆದಿಡಬಹುದು, ಅವುಗಳು ಯಾವುದೂ ಇಲ್ಲದಂತೆ ಆಗಿಬಿಟ್ಟು ಮಾರ್ಗ ನೃತ್ಯ, ಮಾರ್ಗ ಸಂಗೀತ ಸ್ತಬ್ಧಪ್ರಾಯವಾಗಿಬಿಟ್ಟಿತ್ತು. ಆಮೇಲೆ ಈ ಕಂಪಣ ಅವುಗಳನ್ನು ವ್ಯವಸ್ಥೆ ಮಾಡಿದ. ಮತ್ತೆ ದೇವಾಲಯ ಪದ್ಧತಿ, ದೇವದಾಸಿ ಪದ್ಧತಿ, ರಾಜದಾಸಿ ಪದ್ಧತಿ, ಗೀತ, ನೃತ್ಯ, ವಾದಿತ್ರಾದಿಗಳು, ತೌರ್ಯತ್ರಿಕವನ್ನೆಲ್ಲ ಉಜ್ಜೀವನ ಮಾಡಿದ ಅಂತ ಗೊತ್ತಾಗುತ್ತದೆ. ಬೇಕಾದಷ್ಟು ಶಾಸನಗಳು ಉಂಟು. ಅಲ್ಲಿಯೇ ಇವನು ಸಂಗೀತ, ಸಾಹಿತ್ಯ, ನೃತ್ಯದಲ್ಲಿ ಸಾಕ್ಷಾತ್ ಪ್ರಯೋಗ ಕುಶಲರಾಗಿದ್ದ ಅಂತ ಕೂಡ ಗೊತ್ತಾಗುತ್ತದೆ. ಈ ಬಗ್ಗೆ
ನಮ್ಮ ಪದ್ಮಾ ಸುಬ್ರಹ್ಮಣ್ಯಂ ಅವರ ಅಣ್ಣನ ಸೊಸೆ ಡಾಕ್ಟರ್ ಗಾಯತ್ರಿ ಕಣ್ಣನ್ ಅನ್ನೋರು ಒಳ್ಳೆಯ ಸಂಶೋಧನೆ ಮಾಡಿದ್ದಾರೆ. ಆಕೆ ಸಂಸ್ಕೃತವನ್ನು ಬಲ್ಲ ವಿದುಷಿ. ಮಧುರಾ ವಿಜಯದ ಮೇಲೆ ಆಕೆ ಡಾಕ್ಟರಲ್ ಥೀಸಿಸ್ ಇರುವಂಥದ್ದು, ಒಳ್ಳೆಯ ಥೀಸಿಸನ್ನು ಮಾಡಿದ್ದಾರೆ. ಅವರು ವಿವಿಧ ಶಾಸನಗಳ ಪುರಾವೆಗಳನ್ನು ತೋರಿಸಿ ಇದೆಲ್ಲ ಹೇಗೆ ನಡೆಯಿತು ಅಂತ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಹಾಗೆಯೇ ನಮ್ಮ ಡಾಕ್ಟರ್ SR ಲೀಲಾ, ನಮ್ಮ ಬೆಂಗಳೂರಿನ ಒಳ್ಳೆಯ ಸಂಸ್ಕೃತ ವಿದುಷಿ, ರಂಗಪ್ರಯೋಗ ಕುಶಲರು, ಈಗ ಅವರು ರಾಜಕೀಯದಲ್ಲಿ ಕೂಡ ಇದ್ದು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರಲ್ಲ, ಅವರು ತಮ್ಮ ಸಂಶೋಧನವನ್ನು ಕೂಡ ಮಾಡಿರುವುದು 3 ಜನ ಐತಿಹಾಸಿಕ ಕಾವ್ಯಗಳನ್ನು ಬರೆದಂಥ ವಿದ್ವತ್ ಕವಯಿತ್ರಿಯರ ಬಗ್ಗೆ. ಮೊದಲನೇವಳು ಗಂಗಾದೇವಿ, ಎರಡನೇವಳು ತಿರುಮಲಾಂಬೆ, ಮೂರನೇವಳು ರಾಮಭದ್ರಾಂಬೆ. ಆ ಗ್ರಂಥದಲ್ಲಿ ಕೂಡ ಇವುಗಳನ್ನು ಚೆನ್ನಾಗಿ ತೋರ್ಪಡಿಸಿದ್ದಾರೆ. ಅಲ್ಲಿ ಮತ್ತೆ ಲಲಿತ ಕಲೆಗಳು ಆರಂಭವಾದವು. ಅಂದರೆ ಲಲಿತ ಕಲೆಗಳು ತಮ್ಮ ಸ್ಥಾನ ಕಂಡುಕೊಂಡವು ಅಂದರೆ ಮಿಕ್ಕದ್ದೆಲ್ಲ ತಾನೇ ತಾನಾಗಿ ಆಯಿತು ಅಂತ, ತೇಗ ಬಂತು ಅಂದರೆ ಊಟ ಮುಗಿದಿದೆ ಅಂತ ಹೇಗೆ ಅರ್ಥವೋ ಆ ರೀತಿಯಲ್ಲಿ ಉಚಿತ ತಾಲ ಮುದಂಚಿತ ವಿಭ್ರಮಂ ಚತುರಚಾರಿ ಚಮತ್ಕೃತ ಸೌಷ್ಠವಂ ಮುಹುರಸಾವರೋಧ ಮೃಗೀದೃಶಾಂ ಮುಖರಸೋಜ್ವಲ ಮೈಕ್ಷತ ನರ್ತನಂ. ಅಲ್ಲಿ ಯುದ್ಧದಲ್ಲಿ ನೋಡಿ ಚಾರಿ, ಸೌಷ್ಠವ ಇತ್ಯಾದಿ ಶಬ್ದಗಳು ಬಳಸಿದಳು, ಇಲ್ಲಿ ನರ್ತನದಲ್ಲಿ ಬಳಸ್ತಾ ಇದ್ದಾಳೆ. ಶಬ್ದ ದಾರಿದ್ರ್ಯದಿಂದ ಅಲ್ಲ, ಅವುಗಳ ಸಾಮ್ಯ ಮತ್ತು ಶಾಸ್ತ್ರಶುದ್ಧಿ ಹೇಗಿದೆ ಅಂತ. ಉಚಿತವಾದ ತಾಲದಿಂದ, ವಿಲಾಸ ವಿಭ್ರಮ ಬಿಬ್ಬೋಕಗಳಿಂದ, ಒಳ್ಳೆಯ ಚಾರಿಗಳಿಂದ, ಚಮತ್ಕೃತವಾದ ಸೌಷ್ಠವದಿಂದ. ಅಲ್ಲಿ ನೋಡಿ ಚಾರಿಗೆ ಚಮತ್ಕೃತ ಸೌಷ್ಠವ, ಚತುರಚಾರಿ, ಚಾರಿಗೆ ಚಾತುರ್ಯ ಇಲ್ಲಿ ಬೇಕಾಗಿದೆ, ಮತ್ತು ಸೌಷ್ಠವಕ್ಕೆ ಚಮತ್ಕಾರ ಬೇಕಾಗಿದೆ, ಅದು ಅಲ್ಲಿ ಬೇಕಿಲ್ಲ. ಯುದ್ಧದಲ್ಲಿ ಚಾತುರ್ಯ ಚಮತ್ಕಾರಗಳು ಕಲಾಮೂಲವಾದ ರೀತಿಯಲ್ಲಿ ಬೇಕಿಲ್ಲ. ಇಲ್ಲಿ ಟ್ರೀಟ್ಮೆಂಟ್ ಈಸ್ ಸೋಬರ್ ಆ್ಯಂಡ್ ಸಾಫ್ಟರ್, ಅಲ್ಲಿ ಟ್ರೀಟ್ಮೆಂಟ್ ಈಸ್ ಅಗ್ರೆಸಿವ್ ಆ್ಯಂಡ್ ಅಫೆನ್ಸಿವ್, ಆ ರೀತಿಯಾದದ್ದು. ಹಾಗೆ ಮಾಡಿ ತಮ್ಮ ಮುಖರಸೋಜ್ವಲ ವೀಕ್ಷತ ನರ್ತನಂ, ಮುಖದಲ್ಲಿ ಸಾತ್ವಿಕಾಭಿನಯವನ್ನು ಉಕ್ಕೇರಿಸುವಂತೆ ತೋರಿಸಿ ರಾಜನಿಗೆ ಆನಂದವಾಗುವಂತೆ ನೃತ್ಯವನ್ನು ಮಾಡಿದ್ರು. ಅದಾದ ಮೇಲೆ ಅವನು ಜನರಿಗೆ ತೊಂದರೆ ಕೊಡುವಂಥ ಕಾಡಿನ ಮೃಗಗಳನ್ನು ಬೇಟೆ ಆಡ್ತಾನೆ. ಹತತರಕ್ಷು ಪರೀಕ್ಷತ ಸೈರಿಭಂ ಮೃದಿತರಂಕು ನಿಶೋದಿತ ಸೂಕರಂ ಗ್ಲಪಿತ ಖಡ್ಗಿ ಗೃಹೀತ ಮತಂಗಜಂ ವನಮಸೌ ಮೃಗಯಾಸು ಮುಹುರ್ವ್ಯಧಾತ್. ಇದು ಸ್ವಭಾವೋಕ್ತಿ ಅಲಂಕಾರ, ಆದರೆ ಇಲ್ಲಿ ವೈಯಾಕರಣವಾದ ಪ್ರಯೋಗಗಳು ತುಂಬ ಚೆನ್ನಾಗಿದೆ. ವನಂ ಅನ್ನುವ ನಪುಂಸಕಲಿಂಗ ಏಕವಚನದ ಪ್ರಥಮ ವಿಭಕ್ತಿಯ ದ್ವಿತೀಯ ವಿಭಕ್ತಿಯ ಶಬ್ದವನ್ನು ಎಷ್ಟು ಚೆನ್ನಾಗಿ ಹತತರಕ್ಷು ಪರೀಕ್ಷತ ಸೈರಿಭಂ ಮೃದಿತರಂಕು ನಿಶೋದಿತ ಸೂಕರಂ ಗ್ಲಪಿತ ಖಡ್ಗಿ ಗೃಹೀತ ಮತಂಗಜಂ ಅಂತೆಲ್ಲ ಈ ಪುಲ್ಲಿಂಗ ಶಬ್ದಗಳನ್ನೆಲ್ಲವನ್ನು ನಪುಂಸಕಲಿಂಗ ಶಬ್ದವಾಗಿ ವಿಶೇಷ ನಿಗ್ರಹ ಮಾಡಿದ್ದಾಳೆ ಕವಯಿತ್ರಿ. ಅಷ್ಟನ್ನು ಚೆನ್ನಾಗಿ ಛಂದೋಬಂಧದಲ್ಲಿ ಅಳವಡಿಸಿದ್ದಾಳೆ. ಚಿರತೆಗಳನ್ನು ಸಾಯಿಸಿ, ಕಾಡೆಮ್ಮೆಗಳನ್ನು ಹದ್ದುಬಸ್ತಿನಲ್ಲಿ ನಡೆಸಿ, ಜಿಂಕೆಗಳನ್ನು ಹತೋಟಿಯಲ್ಲಿಡಿಸಿ, ಕಾಡು ಮೃಗಗಳನ್ನು, ಕಾಡು ಹಂದಿಗಳನ್ನು ಸೀಳಿ, ಖಡ್ಗಮೃಗಗಳನ್ನು ನಿಯಂತ್ರಿಸಿ. ಖಡ್ಗಮೃಗ ಆ ಕಾಡಿನಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ, ಆ ಕಾಲದಲ್ಲಿ ಹೇಗಿತ್ತೋ ಗೊತ್ತಿಲ್ಲ, ಈಗಂತೂ ಆ ಪ್ರಾಂತದಲ್ಲಿ ಇಲ್ಲ. ಗೃಹೀತ ಮತಂಗಜಂ, ಆನೆಗಳನ್ನೆಲ್ಲ ಹಿಡಿದು ಪಳಗಿಸಿ ವನವನ್ನು ನಿರ್ಭಯವನ್ನಾಗಿ ಮಾಡ್ತಾಳೆ. ಸಂಚಾರಕ್ಕೆ ಮಾಡಿಸ್ತಾನೆ ರಾಜ, ಸಂಚಾರಕ್ಕೆ ಅನುಕೂಲವಾಗುತ್ತದೆ, ವಾರ್ತಕ್ಯ ವಾಣಿಜ್ಯ ಇತ್ಯಾದಿಗಳಾಗುತ್ತದೆ. ಹೀಗಿದ್ದಾಗ ಬೇಸಿಗೆ ಕಾಲ ಬರುತ್ತದೆ ಅಂತ ಇಲ್ಲಿಂದ ಋತುವರ್ಣನೆಯನ್ನು ಮಾಡ್ತಾಳೆ. ಗಂಗಾದೇವಿಯ ಋತುವರ್ಣನೆ ತುಂಬ ಚೆನ್ನಾಗಿದೆ. 6 ಋತುಗಳನ್ನು ವರ್ಣಿಸಿದ್ದಾಳೆ. ನಾನು ನೋಡಿದಂತೆ ಸಂಸ್ಕೃತ ಕವಿಗಳ ಪೈಕಿ 6 ಋತುಗಳನ್ನು ಒಟ್ಟಿಗೆ ಒಂದು ಕಡೆ ವರ್ಣಿಸಿರುವ ಕಾವ್ಯಗಳ ಪೈಕಿ ಗಂಗಾದೇವಿಯದೇ ಅತ್ಯುತ್ತಮವಾದ ಕಾವ್ಯ. 6 ಋತುಗಳು ಬರುವಂತೆ ಮಾಘ ವರ್ಣಿಸ್ತಾನೆ, ಏನೂ ಚೆನ್ನಾಗಿಲ್ಲ. ಆಮೇಲೆ ಶಿವಸ್ವಾಮಿ ವರ್ಣಿಸಿದ್ದಾನೆ. ಹರವಿಜಯದಲ್ಲಿ ರತ್ನಾಕರ ವರ್ಣಿಸ್ತಾನೆ. ಅವರು ಯಾರು ಮಾಡಿದ ಮಹಾ ದಿಗ್ಧಂತಿಗಳಾದ ಗಂಡಸರೇ ಅವರೆಲ್ಲ ಕೂಡ ಮಾಘನ ಪಾಂಡಿತ್ಯಕ್ಕೆ ಏನಾದರೂ ಅಲ್ಪ ಸ್ವಲ್ಪ ಹೋಲಿಕೆ ಉಂಟೆ, ಅವನನ್ನು ಮೀರಿಸಬೇಕು ಅಂತಲೇ ಬರೆದಂಥ ಕಾವ್ಯಗಳು ಹರವಿಜಯವನ್ನು ಬರೆದ, ಕಪ್ಪಿಣಾಭ್ಯುದಯವನ್ನು ಬರೆದ ಶಿವಸ್ವಾಮಿ ಮತ್ತು ರತ್ನಾಕರರು. ಕಪ್ಪಿಣಾಭ್ಯುದಯ ರತ್ನಾಕರನ್ನು ಶಿವಸ್ವಾಮಿಯದು, ಹರವಿಜಯ ರತ್ನಾಕರಂದು ಎಲ್ಲ ಕಾಶ್ಮೀರದ ಕವಿಗಳಿಬ್ಬರು. ಆದರೆ ಅವರ ಕಾವ್ಯಗಳಲ್ಲಿ ಎಲ್ಲಿಯೂ ಈ ಲಾಲಿತ್ಯ ಮತ್ತು ಸಾಹಜಿಕ ಸೌಂದರ್ಯ ಇಲ್ಲ. ಇವಳಲ್ಲಿ ಕಲ್ಪನೆಯೂ ಇದೆ. ಕೆಲವು ಕಡೆ ಕಲ್ಪನೆ ಕಡಿಮೆ ಆಯಿತು ಅಲ್ಲಿ ಇಲ್ಲಿ ಅಂತ ಅನಿಸುತ್ತದೆ. ಆದರೆ ಶಬ್ದಶೈಲಿಯ ಮಾಧುರ್ಯಕ್ಕಂತೂ ಒಂದು ಚೂರು ಕೊರತೆ ಮಾಡಲ್ಲ, ಅದು ಮಿನಿಮಮ್ ಗ್ಯಾರಂಟಿ ಇದ್ದೇ ಇರುತ್ತೆ. ನನಗೆ ಒಳ್ಳೆ ಪ್ರಾಸಾದಿಕವಾದ ಶೈಲಿ ಎನ್ನುವುದನ್ನು ಸಂಗೀತದಲ್ಲಿ ಹೋಲಿಸಿದ್ರೆ ಇಂಪಾದ ಕಂಠ ಅಂತ ಅನ್ಬೋದು. ಅದು ಬಹಳ ಮುಖ್ಯ. ಒಳ್ಳೆ ಸೌಷ್ಠವ ಇರುವಂತಹ ಒಂದು ದೇಹ ಸೌಂದರ್ಯ ನಾಟ್ಯಕ್ಕೆ ಅದು ಹೇಗೆ ಮುಖ್ಯವೋ ಹಾಗೆ ಇಂಪಾದ ಕಂಠವೂ ಸಂಗೀತಕ್ಕಷ್ಟೇ ಮುಖ್ಯ.
ಅದೇ ರೀತಿ ಪ್ರಸನ್ನವಾದ ಒಂದು ಪದ ಪದ್ಧತಿ ಇದೆಯಲ್ಲ, ಒಳ್ಳೆಯ ಡಿಕ್ಷನ್ ಅಂತೀವಲ್ಲ, ಅದು ಕಾವ್ಯಕ್ಕೆ ಮೊದಲು ಬೇಕಾಗಿರ್ತಕ್ಕಂಥದ್ದು. ಮಿನಿಮಮ್ ಗ್ಯಾರಂಟಿ. ರಾಜ್ಕುಮಾರ್ ಸಿನಿಮಾಗೆ ದುಡ್ಡು ಹಾಕಿದ್ರೆ ದಿವಾಳಿ ಆಗೋದಿಲ್ಲ, ಬಾಕ್ಸ್ ಆಫೀಸಲ್ಲಿ ಮಿನಿಮಮ್ ಗ್ಯಾರಂಟಿ ಅಂತೇಳಿ ಆ ಥರದ್ದು. ಅದು ದಾಕ್ಷಿಣಾತ್ಯ ಕವಿಗಳಂತೂ ತುಂಬ ಚೆನ್ನಾಗಿ ತೋರ್ತದೆ. 10ನೇ ಶತಮಾನ ಆದಮೇಲೆ ಸಂಸ್ಕೃತದ ಎಲ್ಲ ಕವಿಗಳಲ್ಲಿ ಪ್ರಾಯಕವಾಗಿ ಕಾಣುವಂಥದ್ದು ಅಂತ ಅನಿಸುತ್ತೆ. ಅದರೊಳಗೂ ದಾಕ್ಷಿಣಾತ್ಯ ಕವಿಗಳಲ್ಲಿ, ತತ್ರಾಪಿ ಆಂಧ್ರ ಸ್ಪರ್ಶ ಇರುವ ಕವಿಗಳಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ದೇಶ ಭಾಷೆಗಳಲ್ಲಿ ಅತ್ಯಂತ ರಮಣೀಯವಾಗಿ ಪದ್ಯಶಿಲ್ಪವನ್ನು ಪರಾಕಾಷ್ಠೆಗೇರಿಸಿದ್ದು ಅಂದರೆ ಮೊದಲಿಗೆ ತೆಲುಗರು, ಆಮೇಲೆ ಕನ್ನಡಿಗರು. ಇದರೊಳಗೆ ಯಾವ ಸಂದೇಹವೂ ಕಾಣಿಸೋಲ್ಲ. ಅದರೊಳಗೂ ಒಬ್ಬ ನಾಚನ ಸೋಮನ, ಒಬ್ಬ ಕಾಣಾದಂ ಪೆದ್ದನ ಸೋಮಯಾಜಿ, ಒಬ್ಬ ಶ್ರೀನಾಥ, ಒಬ್ಬ ತೆನಾಲಿ ರಾಮಕೃಷ್ಣ, ಒಬ್ಬ ನಂದಿತಿಮ್ಮನ, ಇವುಗಳು ಇಷ್ಟು ಜನ ಸಾಕು ತೆಲುಗಿನ ಪದ್ಯಶಿಲ್ಪಕ್ಕೆ ಶಾಶ್ವತ ಸೌಂದರ್ಯವನ್ನು ತಂದುಕೊಟ್ಟಿದ್ದಾರೆ. ಕನ್ನಡದಲ್ಲಿ ಒಬ್ಬ ನೇಮಿಚಂದ್ರ, ಒಬ್ಬ ನಾಗಚಂದ್ರ, ಒಬ್ಬ ಲಕ್ಷ್ಮೀಶ, ಒಬ್ಬ ವಿರೂಪಾಕ್ಷ ಪಂಡಿತ, ಮತ್ತೊಬ್ಬ ರುದ್ರಭಟ್ಟ, ಎಷ್ಟು ಸಾಕು, ಒಬ್ಬ ಷಡಕ್ಷರಿ, ಎಷ್ಟೆಷ್ಟು ಚೆನ್ನಾಗಿ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಆ ಶೈಲಿಯನ್ನು ಮೊದಲು ರೂಢಿಸಿಕೊಟ್ಟವರು ಆದ್ಯರು. ಆ ಆದ್ಯರಲ್ಲಿ ನನಗೆ ತುಂಬ ದೊಡ್ಡದಾಗಿ ಕಾಣಿಸ್ತಕ್ಕಂಥವನು ಭೋಜರಾಜ, ಶ್ರೀಹರ್ಷ, ಇಬ್ಬರೂ ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾನೆ. ಇವಳು ಆ ಭೋಜರಾಜನ ಶೈಲಿಗೆ ಹತ್ತಿರ ಬರುವಂತೆ ರಮಣೀಯ ಪ್ರಸಾದ ಗಂಭೀರವಾದ ಭಾಷಾ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾಳೆ. ಹಾಗಾಗಿ ಮಿನಿಮಮ್ ಗ್ಯಾರಂಟಿ ಅದಿರುತ್ತೆ. ಜೊತೆಗೆ ಸಾಕಷ್ಟು ಸೊಗಸನ್ನು ತಂದಿದ್ದಾಳೆ. ನಿಜ, ಕಾಳಿದಾಸ ಋತುಸಂಹಾರ ಬರೆದ ಮೇಲೆ ಸಾಮಾನ್ಯ ಅದೇ ಜಾಡ ಆಗಿಬಿಡ್ತು. ಅವನು ತನ್ನ ಬೇರೆ ಕಾವ್ಯಗಳಲ್ಲಿ ಅಲ್ಲಲ್ಲಿ ಒಂದಷ್ಟು ವರ್ಣನೆ ಮಾಡಿದ್ದಾನೆ, ತುಂಬ ಚೆನ್ನಾಗಿರುವಂಥದ್ದು. ಆದರೆ 6 ಋತುಗಳನ್ನು ಋತುಸಂಹಾರ ಬಿಟ್ಟು ಬೇರೆ ಎಲ್ಲೂ ಕಾವ್ಯದಲ್ಲಿ ತಂದಿಲ್ಲ. ಅವರು ತುಂಬ ಔಚಿತ್ಯವೇದಿ. ಒಟ್ಟಿಗೆ 6 ಋತುಗಳನ್ನು ತರೋದು ಯಾವ ಸೊಗಸು, ಸುಮ್ಮನೆ ನಾವು ವರ್ಣಿಸಿದ್ವಿ ಅನ್ನೋ ವೈಭವ ಅಷ್ಟೇ ಅಂತ. ಮಾಘ ಮಾಡ್ತಾನೆ, ಕೃಷ್ಣ ಬಂದ ಅಂತ ರೈವತ ಪರ್ವತದಲ್ಲಿ ಎಲ್ಲ ಋತುಗಳು ಬಂದು ಬೀಡ್ಬಿಟ್ವು ಅಂತ. ಅವನ ಕಲ್ಪನೆಯೇನೋ ಹಾಗೆ ಚೆನ್ನಾಗಿದೆಯಾ, ಆದರೂ ಔಚಿತ್ಯ ಕಾಣಿಸೋದಿಲ್ಲ. ಅದೇ ರೀತಿಯಲ್ಲಿ ಮಾಡಿದ್ದಾರೆ ಕಪ್ಪಿಣಾಭ್ಯುದಯದಲ್ಲಿ, ಹರವಿಜಯದಲ್ಲಿ, ಹೀಗೆ ಮುಂದಿನ ಕಾವ್ಯಗಳಲ್ಲಿ. ಆದರೆ ಇವಳು ವಿಶೇಷೋದ್ದೇಶದಿಂದ 6 ಋತುಗಳ ವರ್ಣನೆ ಮಾಡ್ತಾಳೆ. ಅಂದರೆ ಕಾಂಚೀಪುರದಲ್ಲಿ ನೆಲೆಯಾಗಿ ಮತ್ತಷ್ಟು ಶಕ್ತಿ ಸಂಚಯ ಮಾಡಿಕೊಂಡು ಮತ್ತೆ ಇನ್ನೊಂದು ಬೇಸಿಗೆ ಹೊತ್ತಿಗೆ, ವಸಂತ ಮುಗಿಯೋ ಹೊತ್ತಿಗೆ ಅವನು ಮಥುರಾ ದಿಗ್ವಿಜಯವನ್ನು ಮಾಡ್ತಾನೆ ಅನ್ನೋದನ್ನು ತೋರ್ಪಡಿಸೋದಕ್ಕೋಸ್ಕರವಾಗಿ ಕಾಲ ವ್ಯವಧಿಗೋಸ್ಕರ 6 ಋತುಗಳ ವರ್ಣನೆ ಮಾಡ್ತಾಳೆ. ಯಾಕೆಂದರೆ ಎಲ್ಲವನ್ನು ವ್ಯವಸ್ಥೆ ಪಡಿಸಿ ಬಲ ಇಟ್ಟುಕೊಂಡು ಮತ್ತೆ ಸೈನ್ಯ ಸನ್ನಾಹ ಮಾಡಿಕೊಂಡು ದೊಡ್ಡ ಶತ್ರುವಾದ ಆ ಮುಸ್ಲಿಂ ರಾಜ ಕಾಂಚೀಪುರಿಯ ಸ್ವಲ್ಪ ದೂರದಲ್ಲಿದ್ದಂಥ ಮಧ್ಯ ತಮಿಳುನಾಡಲ್ಲಿದ್ದ ಮಥುರೆಯ ಮೇಲೆ ದಂಡಯಾತ್ರೆ ಮಾಡೋದು ಅಂದರೆ ಸಾಮಾನ್ಯವಲ್ಲ. ಆ ಕಾರಣದಿಂದ ಇದು ತುಂಬ ಔಚಿತ್ಯಪೂರ್ಣವಾಗಿದೆ. ಮತ್ತು ಬಹಳ ಇಂಪಾದ ಛಂದಸ್ಸು ತಗೊಂಡಿದ್ದಾಳೆ, ಧೃತವಲಂಬಿತ ಛಂದಸ್ಸು. ಆಮೇಲೆ ಇನ್ನೂ ಒಂದು ಸ್ವಾರಸ್ಯ, ಬೇಸಿಗೆಯಿಂದ ಶುರು ಮಾಡೋದ್ರಿಂದ ಮುಗಿಯುವುದು ವಸಂತ. ವಸಂತದಲ್ಲಿ ಮುಗಿಸೋದಿದೆಯಲ್ಲ, ಎಲ್ಲ ಮುಗಿದ ಮೇಲೆ ಬೆಲ್ಲ ಇರಬೇಕು ಅಂತ, ಅದು ಕಾಳಿದಾಸನ ಮಾರ್ಗ. ಕಾಳಿದಾಸ ಋತುಸಂಹಾರದಲ್ಲಿ ಬೇಸಿಗೆಯಿಂದ ಆರಂಭಿಸಿ ವಸಂತಕ್ಕೆ ಬಂದು ಮುಗಿಸ್ತಾನೆ. ಪ್ರಚಂಡ ಸೂರ್ಯ ಸ್ಪೃಹಣೀಯ ಚಂದ್ರಮ ಅಂತ ಆರಂಭ ಮಾಡಿ ಕಟ್ಟ ಕಡೆಯಲ್ಲಿ ಅವನು ಪ್ರಫುಲ್ಲ ಚೂತಾಂಕುರ ತೀಕ್ಷ್ಣ ಸಾಯಕ ಇತ್ಯಾದಿ ವಸಂತದ ವರ್ಣನೆಯಿಂದ ಮುಗಿಸ್ತಾನೆ. ಅದು ಇವಳ ಮನಸ್ಸಿನಲ್ಲಿದೆ. ಇದು ಒಂದು ವಿನೂತನವಾದ ಕಾವ್ಯ ಶಿಲ್ಪ ಸೌಂದರ್ಯವನ್ನು ಮಹಾಕವಿ ಕಾಳಿದಾಸನಿಂದ ಗ್ರಹಿಸಿದ್ದಾಳೆ. ಈ ಋತುವರ್ಣನೆಯ ಸೊಗಸನ್ನು ನಾಳೆ ನೋಡಿ ತದ ಅನುರೋಧವಾಗಿ ಬರುವಂಥ ಪುಷ್ಪಾವಚಯ, ಹೂ ಬಿಡಿಸುವಂಥದ್ದು, ವಸಂತಕ್ಕೆ ಅಂಟಿಕೊಂಡು ಬರುವಂಥದ್ದು, ಅದಕ್ಕೆ ಬರುವ 6ನೇ ಸರ್ಗವನ್ನು ನೋಡೋಣ. ನಮಸ್ಕಾರ.